ಕಾರ್ಯಕ್ರಮದಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಕಾರ್ಯಾಗಾರದ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ಮೊಹಮ್ಮದ್ ಶಾಕಿಬ್, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿಗಳು, ಜಿಲ್ಲಾ ಕ್ಷಯರೋಗ ಕೇಂದ್ರ ರಾಯಚೂರು, ಇವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಮಾಹಿತಿ ಶಿಕ್ಷಣ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀ ಮಲಯ್ಯ ಮಠಪಳ್ಳಿ, ಜಿಲ್ಲಾ ಐಸಿಟಿಸಿ ಸೂಪರ್ವೈಸರ್, ಜಿಲ್ಲಾ ಕ್ಷಯರೋಗ ಕೇಂದ್ರ ರಾಯಚೂರು, ಇವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಾಗಾರದ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀ ಮೋಹಿನ್ ಪಾಷಾ, ಜಿಲ್ಲಾ ಪಿಪಿಎಂ ಸಂಯೋಜಕರು, ಜಿಲ್ಲಾ ಕ್ಷಯರೋಗ ಕೇಂದ್ರ ರಾಯಚೂರು, ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಾಗಾರದಲ್ಲಿ ಗೌರವ ಉಪಸ್ಥಿತಿ ಇರುವಂತಹ ಡಾಕ್ಟರ್ ಜಿಎಸ್ ಬಿರಾದಾರ್ ಸರ್, ಎನ್ಎಸ್ಎಸ್ ಸಂಯೋಜನಾಧಿಕಾರಿಗಳು, ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಾಗಾರದಲ್ಲಿ ಮತ್ತೋರ್ವ ಗೌರವ ಉಪಸ್ಥಿತಿ ಇರುವಂತಹ ಪ್ರೊಫೆಸರ್ ವೆಂಕಟೇಶ್ ಸರ್, ಡೆಪ್ಯೂಟಿ ರಿಜಿಸ್ಟ್ರಾರ್, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಗೌರವ ಉಪಸ್ಥಿತಿ ಇರುವಂತಹ ನಮ್ಮ ವಿಶ್ವವಿದ್ಯಾಲಯದ ಡಾಕ್ಟರ್ ಲತಾ ಎಂಎಸ್, ಕಲಾಧಿಕಾರಿ, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರು ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಗೌರವ ಉಪಸ್ಥಿತಿ ಇರುವಂತಹ ಮತ್ತೋರ್ವ ಅತಿಥಿಗಳಾಗಿರುವಂತಹ ಡಾಕ್ಟರ್ ಪ್ರೊಫೆಸರ್ ವಿ ಭಾಸ್ಕರ್ ಸರ್, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತೊಮ್ಮೆ ಈ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣ್ಯಮಾನ್ಯರಿಗೂ ನಮಸ್ಕರಿಸುತ್ತಾ ಹಾಗೂ ಈ ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲ ಬೋಧಕೇತರ ಶಿಕ್ಷಕ ವರ್ಗ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ನಮನಗಳನ್ನು ತಿಳಿಸುತ್ತಾ ಈ ಕಾರ್ಯಾಗಾರವನ್ನ ನಾವು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆ. ಕನ್ನಡ ವಿಭಾಗದ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿಯಾಗಿರುವಂತಹ ಕುಮಾರಿ ಗೀತಾ ಅವರಿಂದ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಕಾರ್ಯಾರಂಭದಿ ಬದಿಸುವೆ ನಿನ್ನನು, ಕಾರ್ಯಪಾಲಿಸು ನಿಮಗೆ ವಿನಾಯಕ, ಕಾರ್ಯಪಾಲಿಸು ನಿಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ವಿದ್ಯಾರಂಭದಿ ಬದಿಸುವೆ ನಿನ್ನನು, ವಿದ್ಯೆ ಪಾಲಿಸದೆ ಮಗೆ ವಿನಾಯಕ, ವಿದ್ಯೆ ಪಾಲಿಸದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಧನ್ಯವಾದಗಳು ಕುಮಾರಿ ಗೀತಾ ಅವರಿಗೆ. ಶ್ರೀ ಈಶ್ವರ್ ಪಿ ಎಚ್ ದಾಸಪ್ಪನವರ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸರ್. ಈಗ ಪ್ರಾಸ್ತಾವಿಕ ಶ್ರೀ ಈಶ್ವರ್ ಎಚ್ ದಾಸಪ್ಪನವರ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು, ಇವರು ಕಾರ್ಯಾಗಾರವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ ರಾಯಚೂರು ಹಾಗೂ ಜಿಲ್ಲಾ ಡ್ಯಾಕೋ ನಿಯಂತ್ರಣ ಕಾರ್ಯಾಲಯ ರಾಯಚೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ದಿವಸ ವಿಶ್ವವಿದ್ಯಾಲಯದಲ್ಲಿ ಸಭಾಂಗಣದ ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸಕ್ತರಾಗಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ವಂದಿಸುತ್ತಾ ಎರಡು ನುಡಿಗಳನ್ನ ಆಡಲಿಕ್ಕೆ ಇಷ್ಟಪಡ್ತಿದ್ದೇವೆ. ಇಲ್ಲಿ ಇವತ್ತು ನಿಮ್ಮ ಎದುರಿಗೆ ನಾವು ಜಾಗತಿಕವಾಗಿ
ಎಲ್ಲ ಜನರನ್ನ ನೋವುಂಟು ಮಾಡುವಂತ ಕಾಯಿಲೆಗಳಲ್ಲಿ HIV ಏಡ್ಸ್ ಇದೆ. ಹಲವು ವರ್ಷಗಳ ಹಿಂದೆ ನಮ್ಮ ಸಮಾಜದಿಂದ HIV ಕಡಿಮೆ ಆಗ್ತದೆ ಅಂತ ಒಂದು ಸಂತಸಕರ ವಿಷಯ ಇದ್ದಾಗಲೇ ಮತ್ತೆ ಇವತ್ತು ಹೆಚ್ಚು ಪ್ರಕರಣಗಳು ವರದಿಯಾಗ್ತಾ ಇರೋದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ. ಅದರಲ್ಲಿ ಯುವಜನತೆ ಅದಕ್ಕೆ ಬಲಿಯಾಗ್ತಿರುವುದು ದುರಂತಕರ ವಿಷಯವಾಗಿದೆ. ಆ ವಿಷಯ ಕುರಿತು ಇವತ್ತು ತಮ್ಮ ಎದುರಿಗೆ ಗಣ್ಯರು ಮಾತನಾಡಿದ್ದಾರೆ. ಹಾಗೆಯೇ ನೂರಾರು ವರ್ಷಗಳ ಕಾಲ ನಮ್ಮ ಜೊತೆಗೆ ಇರುವಂತಹ ಕ್ಷಯರೋಗ, ಒಬ್ಬರಿಂದ ಒಬ್ಬರಿಗೆ ಅತ್ಯಂತ ವೇಗವಾಗಿ ಹರಡುವಂತಹ ಕಾಯಿಲೆಗಳಲ್ಲಿ ಪ್ರಮುಖವಾಗಿ ನಿಲ್ಲುವಂತಹ ಕ್ಷಯರೋಗ ನಮ್ಮ ದೇಶವನ್ನ ಮುಕ್ತ ಮಾಡಬೇಕು, ನಮ್ಮ ದೇಶದಿಂದ ಹೊರಗಡೆ ಕಳಿಸಬೇಕು, ನಮ್ಮ ದೇಶವನ್ನ ಕ್ಷಯರೋಗ ಮುಕ್ತ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರವರು 2030ಕ್ಕೆ ಒಂದು ಗುರಿ ಇಟ್ಕೊಂಡಿದ್ದಾರೆ. ಆ ಒಂದು ಕಾಯಿಲೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಎಲ್ಲರ ಸಹಕಾರ ಕುರಿತು ಗಣ್ಯರು ಮಾತನಾಡಿದ್ದಾರೆ. ಈ ಎರಡು ವಿಷಯಗಳ ಕುರಿತು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಈಗ ಸ್ವಾಗತ ಕಾರ್ಯಕ್ರಮ ಡಾಕ್ಟರ್ DS ಬಿರಾದಾರ್, NSS ಅಧಿಕಾರಿಗಳು, ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸ್ವಾಗತವನ್ನ ಮಾಡಬೇಕಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ ರಾಯಚೂರು ಇವರ ಒಂದು ಸಹಯೋಗದಲ್ಲಿ ಇವತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕ್ಷಯರೋಗ ಹಾಗೂ HIV ಏಡ್ಸ್ ಮಾಹಿತಿ ಶಿಕ್ಷಣ ಕುರಿತು ಒಂದು ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈಗಾಗಲೇ ಈಶ್ವರ್ ಸರ್ ಅವರು ಹೇಳಿದಂಗೆ ಕ್ಷಯರೋಗ ಮುಕ್ತ ಭಾರತ ಮಾಡಬೇಕಂತೇಳಿ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಮನತೊಟ್ಟಿದ್ದಾರೆ. ಈ ಕ್ಷಯರೋಗ ಎನ್ನುವುದು ಒಂದು ಸಾಂಕ್ರಾಮಿಕ ರೋಗ ಹಾಗೂ ಗಂಭೀರವಾದ ಕಾಯಿಲೆ ಅಂತ ಅನ್ಕೋಬಹುದು. ಇದೇನು ದೊಡ್ಡ ಮಾರಣಾಂತಿಕ ಕಾಯಿಲೆ ಅಂತ ಅಲ್ಲ. ಕ್ಷಯರೋಗ ಅಂದ್ರೆ ತಮಗೆ ಎಲ್ಲರಿಗೂ ಗೊತ್ತಿರಬಹುದು, TB ಅಂತ ಹೇಳ್ತೀವಲ್ಲ, ಟ್ಯೂಬರ್ಕ್ಯುಲೋಸಿಸ್. ಇದೊಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಒಬ್ಬರಿಂದ ಒಬ್ಬರು ಶ್ವಾಸಕೋಶದ ಮುಖಾಂತರ ನಮ್ಮ ದೇಹದ ಇಡೀ ಭಾಗಗಳಿಗೆ ಪಸರಿಸಿ ಈ ಒಂದು ರೋಗ ಹರಡುವ ಉಲ್ಬಣ ಸಾಧ್ಯತೆ ಇರುತ್ತದೆ. ಸೊ ಈ ಒಂದು ಕ್ಷಯರೋಗ ಮುಕ್ತ ಭಾರತವನ್ನು ನಾವೆಲ್ಲ ಅಳಿಸಿ ಹಾಕಬೇಕಂತೇಳಿ ಒಂದು ಪಣತೊಟ್ಟು ಇವತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರದವರ ಒಂದು ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರು, ಡೀನರು ಹಾಗೂ ವಿದ್ಯಾರ್ಥಿ ಕಲ್ಯಾಣಾಧಿಕಾರಿಗಳಂತ ಪ್ರೊಫೆಸರ್ ಪಾರ್ವತಿ CS ಮೇಡಮ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೋರುತ್ತಾ ಡಾಕ್ಟರ್ ಗೀತಾ ಕಾಮರ್ಸ್ ಡಿಪಾರ್ಟ್ಮೆಂಟ್ ಇವರು ಗುಲಾಬಿ ಮುಖಾಂತರ ಸ್ವಾಗತಿಸಬೇಕಂತ ಕೋರುತ್ತಾರೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿಗಳಾದಂತಹ ಡಾಕ್ಟರ್ ಮೊಹಮ್ಮದ್ ಶಾಕೀರ್ ಸರ್ ಅವರು ಇವತ್ತು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೋರುತ್ತಾ ಡಾಕ್ಟರ್ ಭೀಮೇಶ್ ಇವರು ಗುಲಾಬಿ ಮುಖಾಂತರ ಅವರನ್ನು ಸ್ವಾಗತ ಮಾಡಬೇಕಂತ ಕೇಳ್ಕೊತಾ ಇದ್ದಾರೆ. ವೆಲ್ಕಮ್ ಸರ್. ಹಾಗೆ ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಜಿಲ್ಲಾ ICTC ಸೂಪರ್ವೈಸರ್ ಶ್ರೀ ಮಲ್ಲಯ್ಯ ಮಠಪತಿ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಡಾಕ್ಟರ್ ಸುನೀಲ್ ಅವರು ಗುಲಾಬಿ ಹೂ ಕೊಡುವ ಮುಖಾಂತರ ಸ್ವಾಗತ ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ. ವೆಲ್ಕಮ್ ಸರ್. ಹಾಗೆಯೇ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾದಂತ ಶ್ರೀ ಮಹೀಂ ಪಾಷಾ ಜಿಲ್ಲಾ PPM ಸಂಯೋಜಕರು, ಇವರಿಗೂ ಕೂಡ ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ನ ನಮ್ಮ ಅತಿಥಿ ಉಪನ್ಯಾಸಕರವರನ್ನ ವೆಲ್ಕಮ್ ಮಾಡಬೇಕಂತ ಕೇಳ್ಕೊತಾ ಇದ್ದಾರೆ.
ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿ ಶ್ರೀ ಈಶ್ವರ ದಾನಪ್ಪನವರು, ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಆಚಾರ್ಯರು ಗುಲಾಬಿ ಹೂ ಕೊಡುವ ಮುಖಾಂತರ ಸ್ವಾಗತವನ್ನ ಮಾಡಬೇಕಂತ ಹೇಳ್ಕೊತಾ ಇದ್ದಾರೆ. ಈ ಒಂದು ಕಾರ್ಯಾಗಾರದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರು ಹಾಗೂ ಡೀನರಾದಂಥ ಪ್ರೊಫೆಸರ್ ಪಿ ಭಾಸ್ಕರ್ ಸರ್ ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಮಲ್ಲಿಕಾರ್ಜುನ್ ಅವರು ಗುಲಾಬಿ ಹೂ ಕೊಡುವ ಮುಖಾಂತರ ಅವರನ್ನು ಸ್ವಾಗತ ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ. ಹಾಗೆ ನಮ್ಮ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರು ಹಾಗೂ ಉಪಕುಲ ಸಚಿವರಾದಂಥ ಡಾಕ್ಟರ್ ಕೆ ವೆಂಕಟೇಶ್ ಸರ್ ಅವರಿಗೆ ನಮ್ಮ ಶಿವರಾಜ್ ಅಗ್ರಲ್ ಸರ್ ಅವರು ಗುಲಾಬಿ ಹೂ ಕೊಡುವ ಮುಖಾಂತರ ಅವರನ್ನು ಸ್ವಾಗತ ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ. ಹಾಗೆ ಇನ್ನೋರ್ವ ಸಹ ಪ್ರಾಧ್ಯಾಪಕರು ಹಾಗೂ ಉಪಕುಲ ಸಚಿವರಾದಂಥ ಪ್ರೊಫೆಸರ್ ಲತಾ ಎಸ್ ಮೇಡಮ್ ಅವರಿಗೆ ನಮ್ಮ ಪದ್ಮಜ ಮೇಡಮ್ ಅವರು ಗುಲಾಬಿ ಹೂ ಕೊಡುವ ಮುಖಾಂತರ ಅವರನ್ನು ಸ್ವಾಗತ ಮಾಡಬೇಕಂತ ಕೇಳ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಬೋಧಕೇತರ ಸಿಬ್ಬಂದಿಯವರು ಹಾಗೂ ಈ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರದ ವತಿಯಿಂದ ಆಗಮಿಸಿದಂತಹ ಎಲ್ಲ ಆರೋಗ್ಯ ಶಿಕ್ಷಣ ಸಿಬ್ಬಂದಿಗಳು ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಈಗ BS ವಿರಾಜ್ ಸರ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಉಡುಪನ್ನು ನೀಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಕಾರ್ಯಾಗಾರದ ಉದ್ಘಾಟನೆ ಸಸಿಗೆ ನೀಡುವುದರ ಮುಖೇನ ಕಾರ್ಯಾಗಾರಕ್ಕೆ ಚಾಲನೆ ನೀಡಬೇಕೆಂದು ಮಾನ್ಯ ಅಧ್ಯಕ್ಷರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಕಾರ್ಯಾಗಾರ ಉದ್ಘಾಟಿಸಿದ ಎಲ್ಲ ಗಣ್ಯಮಾನ್ಯರಿಗೆ ನಮನಗಳು. ಈಗ ಕಾರ್ಯಾಗಾರದ ಕುರಿತಾಗಿ ಈ ಕಾರ್ಯಾಗಾರದ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ಮೊಹಮ್ಮದ್ ಶಾಕಿರ್, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿಗಳು, ಜಿಲ್ಲಾ ಕ್ಷಯರೋಗ ಕೇಂದ್ರ ರಾಯಚೂರು, ಇವರು ಮಾಹಿತಿ ಶಿಕ್ಷಣ ತರಬೇತಿಯನ್ನು ನೀಡಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವಾಲ್ಮೀಕಿ ವಿಶ್ವವಿದ್ಯಾಲಯ ಹಾಗೂ ಆರೋಗ್ಯ ಇಲಾಖೆ ಮತ್ತೆ ಟ್ಯಾಪ್ಕೋರ್ ರಾಯಚೂರು ಇವತ್ತು ಕಾರ್ಯಕ್ರಮಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ ಇನ್ ದ ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇರುವ ಎಲ್ಲ ವಿಶ್ವವಿದ್ಯಾಲಯಗಳು, ಅಧಿಕಾರಿಗಳು, ಸ್ಟೂಡೆಂಟ್ಸ್, ಸ್ಟಾಫ್ ಹಾಗೂ ಆರೋಗ್ಯ ಸಿಬ್ಬಂದಿ. ಸೊ ಇವತ್ತು ನಮಗೆ ಮೇನ್ ನಾವು ಎಲ್ಲ ಸ್ಟೂಡೆಂಟ್ಸ್ ಅವರಿಗೆ ಒಂದು ಭಾಷಣ ಅಥವಾ ಏನು ಮಾಡೋಕ್ಕೆ ಬಂದಿಲ್ಲ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಅವೇರ್ನೆಸ್. ತಮಗೆ TB ಹಾಗೂ HIV ಯಾವ ರೀತಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ, ನಮ್ದು ಈ ಜನರೇಷನ್ ಯೂತ್ ಅವ್ರದ್ದು ಏನು ರೋಲ್, ಹಾಗೂ ಯಾಕೆ ನಾವು ಇದರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ TB ಬಗ್ಗೆ ಹೇಳ್ಬೇಕಂತಂದ್ರೆ ವಿಶ್ವದ ಟೋಟಲ್ ಏನು TB ಕೇಸಸ್ ಇದೆ 10 ಮಿಲಿಯನ್.
ಅದರಾಗ 2.6 ಭಾಗವಹಿಸಿದ್ದು ನಮ್ಮ ಭಾರತ ದೇಶ. ಅಂದರೆ 26% ಆಫ್ ದ ಟೋಟಲ್ ವರ್ಲ್ಡ್ ಟಿಬಿ ಪೇಷಂಟ್ ನಮ್ಮ ಇಂಡಿಯಾ. ಕಾರಣ ನಮಗೆ ಗೊತ್ತಿರಬಹುದು, ಪೂವರ್ ಎಜುಕೇಶನ್, ಸರಿಯಾಗಿ ಮಾಹಿತಿ ಇಲ್ಲ, ಆಮೇಲೆ ಅವೇರ್ನೆಸ್ ಇಲ್ಲ, BPL ಕುಟುಂಬ ಇರೋದು ಕಾರಣಕ್ಕೆ ಹೆಲ್ತ್ ಬಗ್ಗೆ ಅವ್ರ ಕಾಳಜಿ ಇರಂಗಿಲ್ಲ. ಆ ಕಾರಣದಿಂದ ಹೈಯೆಸ್ಟ್ ವರ್ಲ್ಡ್ ಟಿಬಿ ರೇಟ್ ಇನ್ಸಿಡೆನ್ಸ್ ರೇಟ್ ಇದೆ, ಅದರಾಗ 26% ನಮ್ಮ ಭಾರತ ದೇಶದಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಔಟ್ ಆಫ್ ದಟ್ ಕರ್ನಾಟಕದಲ್ಲಿ ನಾವು ಅಟ್ಲೀಸ್ಟ್ 4 lakhs ನಾವು ಪ್ರತಿ ವರ್ಷ ನಾವು ಕೇಸಸ್ ಕೊಡ್ತೀವಿ. ಸರ್ ಕರ್ನಾಟಕ ಹೇಳಿದ್ರ ಮತ್ತೆ ವರ್ಲ್ಡ್ ಹೇಳಿದ್ರ, ನಮ್ಮ ರಾಯಚೂರಲ್ಲಿ ಪ್ರತಿ ವರ್ಷ ನಾವು 5 ರಿಂದ 6 ಸಾವಿರ ಹೊಸ ಟಿಬಿ ಪೇಷಂಟ್ ಕಂಡು ಹಿಡಿತಾ ಇದ್ದೀವಿ. ಪರ್ ಲ್ಯಾಕ್ 200 ಕೇಸಸ್ ಐಡೆಂಟಿಫಿಕೇಶನ್ ಆಗ್ತದೆ. ಇಷ್ಟು ಎಜುಕೇಶನ್, ಇಷ್ಟು ಅಡ್ವಾನ್ಸ್ ಇದಾಗಿದ್ಮೇಲೆ ನಮ್ಮ ಇನ್ನ ಇನ್ಸಿಡೆನ್ಸ್ ರೇಟ್ ಕಡಿಮೆ ಆಗಿದೆ. ಡೆತ್ ರೇಟ್ ಅಬೌಟ್ 10%. ರಾಯಚೂರು ಹೈಯೆಸ್ಟ್ ಇದೆ, ನಮ್ಗೆ ಗೊತ್ತಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ ರಾಯಚೂರು, ಬಳ್ಳಾರಿ, ಗುಲ್ಬರ್ಗ ಡೆತ್ ರೇಟ್ ಜಾಸ್ತಿ ಇದೆ. ಏನ್ ಕಾರಣ ಅಂತಂದ್ರೆ ನಮ್ಮ ಟಿಬಿ ಪೇಷಂಟ್ ಅವರು ಒಂದ್ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ದಿವಸ ತಗೊಂಡ್ತಾರ, 10 days ತಗೊಂಡಿದ್ರೆ ಅವರಿಗೆ ಸ್ವಲ್ಪ ಆರಾಮ್ ಕಾಣುತ್ತೆ. ಬಟ್ ಟೋಟಲಿ ಕಡಿಮೆ ಆಗಂಗಿಲ್ಲ. ಇಟ್ ಶುಡ್ ಬಿ ಅಟ್ ಲೀಸ್ಟ್ ಮಿನಿಮಮ್ 6 months ಟ್ರೀಟ್ಮೆಂಟ್ ತಗೋಬೇಕು. ಸೊ 1 month ಅಥವಾ 15 days ನಲ್ಲಿ ಟ್ರೀಟ್ಮೆಂಟ್ ಸ್ಟಾಪ್ ಮಾಡ್ತಾರ, ಡಿಫಾಲ್ಟ್ ಆಗ್ತಾರ, ಆರಾಮಾಗಿ ಅಂತ ಮತ್ತೆ ರುಟೀನ್ ವರ್ಕ್ ಹೋಗ್ತಾರೆ. ಡೆತ್ ರೇಟ್ ಆ ಕಾರಣದಿಂದ ಜಾಸ್ತಿ. ಅದರ್ವೈಸ್ ಸ್ಟೇಟ್ 5% ಇದೆ, ನಾನು ಟೋಟಲಿ ಡಬಲ್. ಇದು ಎಲ್ಲ ಮಾಹಿತಿ ನಾವು ನಮ್ಗೆಲ್ಲ ಸ್ಟೂಡೆಂಟ್ಸ್ ಆಗಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾವು ಇದರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ವಿ. ನಮ್ಮ ಮೇನ್ ಇಂಪಾರ್ಟೆಂಟ್ ರೋಲ್ ಏನು ನಮ್ಗೆ ಗೊತ್ತಿದೆ. ಟಿಬಿ ಸ್ಪ್ರೆಡ್ ಆಗ್ತಾ ಇರೋದು ಏನು ಸರ್ ಹೇಳಿದ್ರು, ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಇಂದ ಸ್ಪ್ರೆಡ್ ಆಗುತ್ತೆ. ಈಸಿಯೆಸ್ಟ್ ಟು ರಿಮೆಂಬರ್ ಲೈಕ್ ಕೋವಿಡ್. ತಾವೆಲ್ಲ ಕೋವಿಡ್ ನೋಡಿದ್ರ ಯಾವ ರೀತಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ. ಮನೆಗ ಅಥವಾ ನಮ್ಮ ನೇಬರ್ ನಲ್ಲಿ ಯಾರು ಪಾಸಿಟಿವ್ ಬಂದ್ರೆ ಅವ್ರಿಗೆ ಕ್ವಾರಂಟೈನ್ ಮಾಡ್ತೀವಿ. ಹೌದಾ? ಮಾಡಿದ್ವಿಲ್ಲ? ಯಾಕೆ? ಅವ್ರು ಇನ್ನೊಬ್ಬರಿಗೆ ಹಚ್ತಾರ. ಟಿಬಿನು ಸೇಮ್, ಇಟ್ ಈಸ್ ಡ್ರಾಪ್ಲೆಟ್ ಇನ್ಫೆಕ್ಷನ್. ಒಂದು ಟಿಬಿ ಪೇಷಂಟ್ ಅಟ್ ಲೀಸ್ಟ್ 10%ಗೆ ಇನ್ಫೆಕ್ಟ್ ಮಾಡಬಹುದು. ಅದಕ್ಕೆ ಅವರು ಏನ್ ಮಾಡಬೇಕು, ಅವ್ರ ಪ್ರಿಕಾಷನ್ಸ್ ತಗೋಬೇಕು. ಡೀಟೇಲ್ ಆಗಿ ನಮ್ದು ಎಲ್ಲ ರಿಸೋರ್ಸ್ ಪರ್ಸನ್ಸ್ ಹೇಳ್ತಾರೆ, ನಾವು ಶಾರ್ಟ್ ಆಗಿ ಹೇಳ್ತಾ ಇದೀವಿ. ಯಾಕಂತಂದ್ರೆ ಮತ್ತೆ ಅದೇ ರಿಪೀಟ್ ಆಗುತ್ತೆ. ಅದೇ ಸೊ ನಾವು ಏನ್ ಮಾಡಬೇಕು, ಯಾರು ನಮ್ದು ನಿಯರೆಸ್ಟ್ ಆದ್ರ ಅಥವಾ ಮನೆಗೆ ಯಾರಿಗೆ ಟಿಬಿ ಇರುವ ಅವ್ರಿಗೆ ಕಾಂಟ್ಯಾಕ್ಟ್ ಪರ್ಸನ್ಸ್ಗೆ ನಾವು ಇಮಿಡಿಯೇಟ್ಲಿ ಸ್ಕ್ರೀನಿಂಗ್ ಮಾಡಿ ಸ್ಪ್ರೆಡ್ ಬ್ರೇಕ್ ಮಾಡಬೇಕಾಗುತ್ತೆ. ಅದರ್ವೈಸ್ ಇದು ಕಂಟಿನ್ಯೂ ಹಂಗೆ ಇರುತ್ತೆ. ನಾವು ಒಂದ್ಸಲ ಇಷ್ಟು ಮಹಾಮಾರಿ ಕೋವಿಡ್ ನಾವು ನಿಲ್ಲಿಸ್ತೀವಿ ಅಂತಂದ್ರೆ ಟಿಬಿದು ಏನು ಇಲ್ಲ, ಬಹಳಷ್ಟು ಸಣ್ಣ ಇದು. ಬಟ್ ನಾವೇನೈತೆ ಅದಕ್ಕೆ ಯಾವ ರೀತಿಯಾಗಿ ಫಾಲೋ ಅಪ್ ಮಾಡ್ತಾ ಇಲ್ಲ. ಕೋವಿಡ್ ಅಂತಂದ್ರೆ ಇಮಿಡಿಯೇಟ್ಲಿ ಡೆತ್ ಆಗ್ತಾ ಇತ್ತು. ಆ ಕಾರಣದಿಂದ ನಾವು ಬರೀ ಸಾಕಷ್ಟು ಪ್ರಿಕಾಷನ್ ತಗೊಂಡಿವಿ. ಮನೆಗೆ ಬಂದ್ರೆ, ಫ್ರೆಂಡ್ಸ್ಗೆ ಬಂದ್ರೆ ಅಲ್ಲಿ ಹೋಗೋದೇನಿಲ್ಲ, ಎಲ್ಲ ಪ್ರಿಕಾಷನ್ ತಗೊಂಡ್ವಿ. ಬಟ್ ಟಿಬಿಗೆ ಈಗ ಏನಾಯ್ತು ತಮ್ಗೆ ಗೊತ್ತಾಗ್ತಾ ಇದೆ. ವೀಕ್ ಕಾಣಕತ್ತಾನೆ ಏನೋ ಇರಬಹುದು, ಆರಾಮಿಲ್ಲ, ಜ್ವರ ಇದೆ ಅಂತ ಇಲ್ಲ. ಇಟ್ ಈಸ್ ಆಲ್ಸೋ ಇಟ್ ಇಸ್ ವೆರಿ ಸೀರಿಯಸ್ ಡಿಸೀಸ್. ಬಟ್ ನಾವೇನ್ ಮಾಡಬೇಕು, ಪ್ರಿಕಾಷನ್ ಮಾಡ್ಬೇಕಂತಂದ್ರೆ ಸೇಮ್ ಲೈಕ್ ಮಾಸ್ಕ್ ಅದು ಯೂಸ್ ಮಾಡಬೇಕಾಗುತ್ತೆ. ಟಿಬಿ ಪೇಷಂಟ್ ಮನೆಗೆ ಯಾರಾದ್ರೂ 100% ಸ್ಕ್ರೀನಿಂಗ್ ಮಾಡಿದ್ರೆ ಮಾತ್ರ ನಾವು ಮುಂದೆ ಸ್ಪ್ರೆಡ್ ಆಗಂಗಿಲ್ಲ, ಡೆತ್ ರೇಟ್ ನಾವು ಕಡಿಮೆ ಮಾಡಬಹುದು. ಈ ಕಾರಣದಿಂದ ನಾವು ಪ್ರತಿಯೊಬ್ಬರಿಗೆ ಸಾರ್ವಜನಿಕರಿಗೆ ಅವೇರ್ನೆಸ್ ಕೊಡಬೇಕು. ತಾವು ಇಷ್ಟು ಹಾಲ್ನಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಅದರ ತಮ್ಮ ಮನೆಗೆ ಇಷ್ಟು ಅದರ ಬಗ್ಗೆ ಟಿಬಿ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ರೆ ಸಾಕು. ಅವ್ರ ಇನ್ ಟರ್ಮ್ಸ್ ಅವ್ರು ಯಾರ್ಯಾರಿಗೆ ಕಾಂಟ್ಯಾಕ್ಟ್ಸ್ ಅದರ ಅವ್ರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಸಾಕು. ಅದೇ ರೀತಿಯಾಗಿ HIV AIDS ಇದನ್ನ ಸೇಮ್, ಅಂದ್ರೆ ನಾಟ್ ಟ್ರಾನ್ಸ್ಮಿಷನ್ ಬೈ ಏರ್, ಇದನ್ನ ಬರ್ಡನ್ ಜಾಸ್ತಿ ಇರೋದ ಕಾರಣಕ್ಕೆ ನಾವು ನಮ್ದು ಟೋಟಲ್ ರಾಯಚೂರಿನಲ್ಲಿ 14 ICTC ಸೆಂಟರ್ ಅದ.
ನಮಗೆ ಗೊತ್ತಿದೆ HIV ಏಡ್ಸ್ ಟ್ರಾನ್ಸ್ಮಿಷನ್, ಸೆಕ್ಷುವಲ್ ಆಕ್ಟಿವಿಟೀಸ್, ಬ್ಲಡ್ ಟ್ರಾನ್ಸ್ಮಿಷನ್, ತಾಯಿಯಿಂದ ಮಗುಗೆ ಬರೋದು, ಇದು ಎಲ್ಲ ಇತ್ತು. ಆಮೇಲೆ IUD, ಇಂಟ್ರಾವೇನಸ್ ಡ್ರಗ್ ಯೂಸರ್ಸ್. ಓಕೆ, ಇದು ಒಬ್ಬರಿಂದ ಒಬ್ರು ಯೂಸ್ ಮಾಡಿದ್ರೆ ಆಗ್ತದೆ. ಇದು ಬ್ಲಡ್ ಲಿಂದ ಟ್ರಾನ್ಸ್ಮಿಷನ್ ಆಗೋದು 0% ಆಗಿದೆ. ಯಾವುದು ಈ ಕಾಲದಾಗ ಇಲ್ಲ. ಸರ್ ಬ್ಲಡ್ ಡೊನೇಷನ್ ಮಾಡ್ತಾರ, ಮೋಸ್ಟ್ಲಿ ಯಾರು ಇನ್ಫೆಕ್ಟೆಡ್ ಪರ್ಸನ್ HIV ಪರ್ಸನ್ ನಾವು ಕೊಟ್ಟಿರಬಹುದು, ಅದು ನಮ್ಗೆ ಇಲ್ಲ. ಒಂದ್ಸಲ ಬ್ಲಡ್ ಡೊನೇಷನ್ ಮಾಡಿದ್ಮೇಲೆ ಅದು ಸ್ಕ್ರೀನಿಂಗ್ ಆಗುತ್ತೆ. ನಾಟ್ ಓನ್ಲಿ HIV ಆಗುತ್ತೆ, ರಕ್ತದಿಂದ ಯಾರಿಗೆ ಯಾವ ಡಿಸೀಸಸ್ ಟ್ರಾನ್ಸ್ಮಿಟ್ ಆಗುತ್ತೆ, ಲೈಕ್ HIV ಆಗಲಿ, ಹೆಪಟೈಟಿಸ್ B ಆಗಲಿ, C ಆಗಲಿ, ಇದೆಲ್ಲ ಸ್ಕ್ರೀನಿಂಗ್ ಮಾಡ್ತೀವಿ. ಸಪೋಸ್ ಡೋನರ್ ಹತ್ರ ಅದು ಪಾಸಿಟಿವ್ ಅದಾವ ಅಂತಂದ್ರೆ ಅದು ಡಿಸ್ಕಾರ್ಡ್ ಮಾಡ್ತೀವಿ, ತೆಗೆದು ಬಿಡ್ತೀವಿ, ನಾವು ಬೇರೆಯವ್ರು ಕೊಡೋದಿಲ್ಲ. ಯಾರು ಡೊನೇಟ್ ಮಾಡ್ಯಾರ ಅವ್ರ ಇಂಟಿಮೇಷನ್ ಕೊಡ್ತೀವಿ, ನಿಮ್ಗೆ ಸೋ ಅಂಡ್ ಸೋ ಡಿಸೀಸ್ ಇದೆ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ಮಾಡ್ಬೇಕು ಅಂತ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಇದು 0 ಆಗಿದೆ. ಯಾಕಂತಂದ್ರೆ ನಾವು ಎಲ್ಲ ಸ್ಕ್ರೀನಿಂಗ್ ಆಗುತ್ತೆ, ಆಮೇಲೆ ಬ್ಲಡ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಎಲ್ಲಿ ಟ್ರಾನ್ಸ್ಮಿಷನ್ ಇರಂಗಿಲ್ಲ. ಎರಡನೇದು, ಸಪೋಸ್ ತಾಯಿಗೆ ಏನೋ ಕಾರಣದಿಂದ ಪಾಸಿಟಿವ್ ಅದಾವ, ಮಗುಗೆ ಬರಲೇಬೇಕಲ್ಲ, ಬಟ್ ಈಗ ಬರಂಗಿಲ್ಲ. ಅಡ್ವಾನ್ಸ್ ಮೆಡಿಸಿನ್ ಇದೆ. ಯಾವಾಗ ಒಂದು ತಾಯಿ ಗರ್ಭಿಣಿ ಇರ್ತಾರ ಅವಧಿನಲ್ಲಿ ನಾವೇನ್ ಮಾಡ್ತೀವಿ, ಅವ್ರಿಗೆ ರೆಗ್ಯುಲರ್ ಆಗಿ ಟೆಸ್ಟಿಂಗ್ ಮಾಡಿ ವೈರಲ್ ಲೋಡ್ ಸಪ್ರೆಸ್ ಮಾಡಿ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಹಾಸ್ಪಿಟಲ್ ಡೆಲಿವರಿ ಟೈಮ್ ಹಾಸ್ಪಿಟಲ್ ಡೆಲಿವರಿಗೆ ಹೋಗ್ಬೇಕು. ಅಲ್ಲಿ ಡೆಲಿವರಿ ಆದ ತಕ್ಷಣ ಬೇಬಿಗೆ ನಾವು ಸಿರಪ್ ಕೊಡ್ತೀವಿ, ಟಾನಿಕ್ ಅದ ವಿರೋಪೆನ್ ಟಾನಿಕ್ ಅಂತ ಹೇಳ್ತಾವ, ಅದು ನಾವು ಅದು ಕೊಡ್ತೀವಿ ಅವರಿಗೆ. ಆಮೇಲೆ 18 months ವರೆಗೆ ಬೇಬಿಗೆ ಫಾಲೋ ಅಪ್ ಮಾಡ್ತೀವಿ. ಅಂದ್ರೆ ತಾಯಿಗೆ ಪಾಸಿಟಿವ್ ಇದ್ರೇನು ಮಗುಗೆ ಬರಂಗಿಲ್ಲ. ಈ ಟ್ರಾನ್ಸ್ಮಿಷನ್ 0. ಸಪೋಸ್ ಕೆಲವೊಂದು ಗರ್ಭಿಣಿಯವರು ಏನ್ ಮಾಡ್ತಾರ, ಅವರು ನಿಗ್ಲೆಕ್ಟ್ ಮಾಡ್ತಾರ, ಒಂದ್ ಕಡೆ ಇರ್ತಾರ, ಡೆಲಿವರಿಗೆ ಇನ್ನೊಂದ್ ಕಡೆ ಪ್ಲೇಸ್ಗೆ ಹೋಗ್ತಾರ, ಆ ಡಾಕ್ಟರ್ಸ್ಗೆ ಹೇಳಂಗಿಲ್ಲ. ಫುಲ್ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಈಗ ನಾವು ಮೊದಲೇ ಹೋಗಿದ್ರೆ, ಪೇನ್ ಸ್ಟಾರ್ಟ್ ಆದ ತಕ್ಷಣ ಹೋಗಿದ್ರೆ ಎಲ್ಲ ಚೆಕಪ್ ಮಾಡ್ತಾರ, ನಮ್ಗೆ ಮತ್ತೆ ಅದು ಗೊತ್ತಾಗುತ್ತೆ ಅಂತ. ಟೋಟಲಿ ಫುಲ್ ಡೈಲೆಟೇಷನ್ ಅಂದ್ರೆ ನಿಯರ್ ಟು ಡೆಲಿವರಿ ಯಾವಾಗುತ್ತೆ ಅಲ್ಲಿ ಹೋಗಿ ಡೆಲಿವರಿ ಮಾಡ್ತಾರ, ಮತ್ತೆ ಹೇಳಂಗಿಲ್ಲ. ಆಮೇಲೆ ಪಾಸಿಟಿವ್ ಬಂದ್ರೆ ಇದರ ಸಿಚುವೇಶನ್ ನಲ್ಲಿ ತಾಯಿಗೆ ಮಗುಗೆ ಪಾಸಿಟಿವ್ ಬರುತ್ತೆ. ಅದರ್ವೈಸ್ ಇದನ್ನು ಟ್ರಾನ್ಸ್ಮಿಷನ್ ಇಲ್ಲ. ಈಗ ನೆಕ್ಸ್ಟ್ ಇರೋದು ಡ್ರಗ್ ಯೂಸರ್ಸ್. ನಮ್ಗೆ ಗೊತ್ತಿದೆ ಯಾರ್ಯಾರು ಡ್ರಗ್ ಯೂಸ್ ಮಾಡ್ತಾರ, ಸೇಮ್ ಸ್ಟೇಜ್ ಇಂದ ಇನ್ನೊಬ್ರಿಗೆ ಅವ್ರು ಯೂಸ್ ಮಾಡಿದ್ರೆ ಅವ್ರಿಗೂ ಟ್ರಾನ್ಸ್ಮಿಷನ್. ಈ ಎಲ್ಲ ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡಬೇಕು, ಬಂದ್ರೆ ಯಾವ ರೀತಿಯಾಗಿ ಮುಂದೆ ಟ್ರೀಟ್ಮೆಂಟ್ ಅದಾವ ಎಲ್ಲ ನಮ್ದು ರಿಸೋರ್ಸ್ ಪರ್ಸನ್ ಹೇಳ್ತಾರೆ. ನಾವು ಈ ಅವೇರ್ನೆಸ್ ಕಾರ್ಯಕ್ರಮ HIV and TB ವಿಶ್ವವಿದ್ಯಾಲಯ ಅವರು ನಮ್ದು VC ಸರ್ ಆಗಲಿ, ಸಂತೋಷ್ ಸರ್ ಆಗಲಿ, ಎಲ್ಲ ಈ ಅವೇರ್ನೆಸ್ ಕಾರ್ಯಕ್ರಮ ಇಲ್ಲಿ ಪ್ರೋಗ್ರಾಮ್ ಕಂಡಕ್ಟ್ ಮಾಡಕ್ಕೆ ಅನುಮತಿ ಕೊಟ್ಟಕ್ಕೆ ನಾವು ನಮ್ಮ ಕಡೆಯಿಂದ, ನಮ್ಮ ಆರೋಗ್ಯ ಇಲಾಖೆಯಿಂದ ಧನ್ಯವಾದ ಹೇಳಿ ನನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಡಾಕ್ಟರ್ ಮೊಹಮ್ಮದ್ ಶಾಕಿರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀ ಮಲಯ ಮಠದಲ್ಲಿ, ಜಿಲ್ಲಾ ICDC ಸೂಪರ್ವೈಸರ್, ಜಿಲ್ಲಾ ಕ್ಷಯರೋಗ ಕೇಂದ್ರ ರಾಯಚೂರು, ಇವರು ಕಾರ್ಯಾಗಾರದ ಕುರಿತಾಗಿ ಮಾಹಿತಿ ಶಿಕ್ಷಣ ತರಬೇತಿ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಹಾಗೂ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ರಾಯಚೂರು ಹಾಗೂ ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಮತ್ತು ಆರೋಗ್ಯ ಇಲಾಖೆ, ಸೊ ಇವೆಲ್ಲ ಸಂಯುಕ್ತ ಆಶ್ರಯದಲ್ಲಿ ಒಂದು HIV ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾನ್ಯರ ಕಡೆ ಕೇಳ್ಕೊಂಡಾಗ ಅವಕಾಶ ಮಾಡಿಕೊಟ್ರು. ಸೊ ಇವತ್ತು ಆ ಕಾರ್ಯಕ್ರಮವನ್ನು ತಮ್ಮ ಜೊತೆ ಹಂಚಿಕೊಳ್ಳಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಸೊ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೆಲ್ಲದೆ ಸೊ ಎಲ್ಲರಿಗೂ ಸೊ ಸ್ವಾಗತ ಕೋರ್ತಾ, ಸೊ ಏನು HIV ಬಗ್ಗೆ ಈ ಇದನ್ನ ಇದೆ ಅಂತಂದ್ರೆ, ಈ ಮಾನವ ಧರ್ಮ ದೊಡ್ಡದು ಹುಚ್ಚಪ್ಪಗಳನ್ನ ಹಾನಿ ಮಾಡಿಕೊಳ್ಳಬೇಡಿ ಅನ್ನುವಂಥದ್ದ ದಾಸ ಶ್ರೇಷ್ಠರು ಕೂಡ ನಮ್ಗೆ ಹೇಳಿದ್ದಾರೆ. ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂತಂದ್ರೆ, ಚೀ ಹುಚ್ಚಿ ಕೂಡಿ ಮನಸ್ಸು ಹರಿಹರಿಯದ ವಯಸ್ಸು ಅಲ್ವಾ. ಚೀ ಹುಚ್ಚಿ ಕೂಡಿ ಮನಸ್ಸು ಹರಿಹರಿಯದ ವಯಸ್ಸು. ಇವು ಎಲ್ಲ ಎರಡರ ಗಣನೆಗೆ ತೆಗೆದುಕೊಂಡು HIV ಏಡ್ಸ್ ನಿಯಂತ್ರಣಕ್ಕೆ ಜಾಗೃತಿಯೇ ಮೂಲ ಕಾರಣ ಅನ್ನುವ
ಮತ್ತು ಜೀವನ ಜೋಡಣ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ನಾನೀಗ ಮಾತಾಡ್ತಾ ಇದ್ದೀನಿ. ಏನು HIV ಕೆಲವು ಕಾಯಿಲೆಗಳು ಹೇಗೆ ಬರ್ತವೆ ಅಂತಂದ್ರೆ ಪತ್ರಾರ್ಜಿತ, ಪಿತ್ತರಾರ್ಜಿತ, ಸ್ವಯಮಾರ್ಜಿತ ಅನ್ನುವಂಥ. ಪತ್ರಾರ್ಜಿತ ಕೇಳಿದರೆ ಸುಮಾರು 10-15 ವರ್ಷಗಳ ಹಿಂದೆ ಅಂತರಾಕ್ಷ ಅನ್ನುವಂಥ ರೋಗ ಕೇವಲ ಕಪಾಲಗಳ ಮುಖಾಂತರ ಹರಡಿಸ್ತಿದ್ರು ಅನ್ನುವಂಥದ್ದನ್ನು ನಾವು ಚಿಕ್ಕವರಿದ್ದಾಗ ಕೇಳಿದ್ದೀವಿ. ಸೊ ಬೇರೆ ಬೇರೆ ವೈರಸ್ಗಳ ಮುಖಾಂತರ ಸೊ ಅದನ್ನ ಚರ್ಚೆ ಮಾಡೋದು ಬೇರೆ. ಎರಡನೇದು ಪಿತ್ತರಾರ್ಜಿತ, BP, ಶುಗರು ಅಲ್ವಾ. ತಂದೆ ತಾಯಿಗೆ ಇತ್ತಂದ್ರೆ ಬರುವಂತ ಹುಟ್ಟುವಂತ ಮಕ್ಕಳಿಗೆ ಕೂಡ ಕೆಲವೊಂದು ಕಾಯಿಲೆಗಳು ಬರ್ತಾವ, ಅದು ಪಿತ್ತರಾರ್ಜಿತ ಕಾಯಿಲೆ. ಸ್ವಯಮಾರ್ಜಿತ ಕಾಯಿಲೆ ಅಂದ್ರೆ ನಾವಾಗೆ ತಂದುಕೊಳ್ಳು ಕರ್ಕೊಂಡು ನಾವು ಬರೀ ನಮ್ಮ ಕಡೆ ಅಂತ. ಯಾಕೆ ಚೀ ಹುಚ್ಚಿ ಕೂಡಿ ಮನಸ್ಸು ಹರಿಹರಿಯದ ವಯಸ್ಸು, ಇವು ಕಡೆ ಗಮನ ಹರಿಸ್ಬೇಕು ನಾವು ಅಷ್ಟೇ ಅಲ್ವಾ. ಸೊ ಹಾಗಾಗಿ HIV ಸ್ವರೂಪನ ತಿಳ್ಕೊಳ್ಳೋಣ. HIV ಇದು ಒಂದು ವೈರಸ್ ಸೋಂಕು, ರೋಗ ಅಲ್ಲ. HIV ಒಂದು ಸೋಂಕು, ರೋಗವಲ್ಲ. HIV ಇದು ವೈರಸ್. ಇದು ಮಾನವನ ದೇಹದಲ್ಲಿ ಮಾತ್ರ ವಾಸವಾಗುವಂತ ವೈರಸ್, ಬೇರೆ ಕಡೆಯಲ್ಲಿ ಇದನ್ನಿಲ್ಲ. ಸೊ ಹಾಗಾದ್ರೆ ಮುಂಚೆ TLTCV ಅಂತ ಬೇರೆ ಬೇರೆ ರೂಪದ ಕರೀತಿದ್ರು. 1984ರಲ್ಲಿ ರಾಬರ್ಟ್ ಗೆಲೋರ್ ಮತ್ತು ಲುಕ್ ಮೇರಿ ಟೈನಿಯರ್ ಅನ್ನೋರು ಸಂಕ್ಷಿಪ್ತ ನಾಮಕರಣ ಮಾಡಿದ್ರು. ಹೆಸರಿಟ್ಟರು ಬಹಳ ವಿಸ್ತೃತವಾಗಿ ನಾವು ಮಾಡೋದು ಬೇಡ. ಮಾನವನ ರೋಗ ನಿರೋಧಕ ಕುಂದಿಸುವಂತ ವೈರಸ್ ಇರುವುದರಿಂದ HIV ಅನ್ನುವಂಥದ್ದನ್ನ 1984ರಲ್ಲಿ ಸಂಘ ವೈದ್ಯಕೀಯ ಸಮ್ಮೇಳನದಲ್ಲಿ ನಾಮಕರಣ. ಅದು ಆದಮೇಲೆ 1986ರಲ್ಲಿ ಚೆನ್ನೈಯಲ್ಲಿ ಪ್ರಥಮ HIV ಸೋಂಕಿನ ಪ್ರಕರಣ ಕಾಣಿಸಿಕೊಂಡಿತು. 1986ರಲ್ಲಿ ಆ ರೋಗ ತೀವ್ರತೆಗೊಂಡು ಮುಂಬೈನಲ್ಲಿ ಏಡ್ಸ್ ಅನ್ನುವಂಥ ಪ್ರಕರಣವನ್ನ ನೋಡಿ, HIV ಏಡ್ಸ್ ಅದು ನಮ್ಮ ಮಧ್ಯದಾಗ ಹೇಳೋಣ. ಸೊ ಇವುಗಳ ಇದನ್ನ ಸೊ ಇದು ಹೇಗೆ ಬರ್ತದೆ HIV ಅನ್ನೋದು ನೋಡ್ಲಿಕ್ಕೆ ಬಹಳ ಸೂಕ್ಷ್ಮ ನೋಡಕ್ ಸಾಧ್ಯನೇ ಇಲ್ಲ. ಹೇಗೆ ಬರ್ತದೆ ಸರ್ ತಮ್ಮ ಭಾಷಣದಲ್ಲಿ ಕೂಡ ಹೇಳಿದ್ರು, 4 ಮಾರ್ಕರು. ಮತ್ತೆ ಇದು ಯಾರಿಗೆ ಬರಬಹುದು, ರಿಸ್ಕ್ ಅನ್ನುವಂಥ ಪಾಪ್ಯುಲೇಷನ್ ಯಾರು ಅನ್ನುವಂಥ ನಾವು ಅರ್ಥ ಮಾಡಿಕೊಂಡ್ರೆ ಬಹುಶಃ ನಾವು ಫಿಮೇಲ್ ಸೆಕ್ಸ್ ವರ್ಕ್ ಅಥವಾ ಮೇಲ್ ಸೆಕ್ಸ್ ವರ್ಕ್ ಅಂತ ನಾವು ಕರಿತೀವಿ. ರಿಸ್ಕ್ ಪಾಪ್ಯುಲೇಷನ್ ಇದೆ, ಯಾಕೆ ರಿಸ್ಕ್ ಅಂತ ನಾವು ಕರಿತೀವಿ. ಲೈಂಗಿಕ ವೃತ್ತಿ ನಿರತ ಪುರುಷ ಮಹಿಳೆ ಯಾರೇ ಆಗಿರ್ಬೋದು, ಇವರಿಗೆ ಹೆಚ್ಚು. ಮತ್ತೆ ಗರ್ಭಿಣಿ ಮಹಿಳೆಯರಿರ್ಬೋದು, ಅಥವಾ ಡ್ರಗ್ಸ್ ಗಳನ್ನು ತೆಗೆದುಕೊಂಡಂತ ಅಥವಾ ಟ್ರಕ್ ಡ್ರೈವರ್ಸ್ಗಳಿರಬಹುದು, ಇವೆಲ್ಲ ಒಂದು ಗುಂಪು ಮಾಡಿದ್ದಾರೆ. ಇವರಿಗೆ HIV ಜಾಸ್ತಿ ಹರಡಬಹುದು ಅನ್ನುವಂತ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನ ರಿಸ್ಕ್ ಪಾಪ್ಯುಲೇಷನ್ ಅಂತ ಕರೀತೀವಿ. ಅದರ ಜೊತೆ ಯುಕ್ತನೂ ಕೂಡ ಬರ್ತಾರೆ. ಹೇಗೆ ಅಂದ್ರೆ 4 ಒಂದು ಸೋಂಕು ಉಳ್ಳ ವ್ಯಕ್ತಿ ಒಂದಿಗೆ ಲೈಂಗಿಕ ಸಂಪರ್ಕ ಮಾಡಿದರೆ ಅವರಿಗೆ ಇದು ಕಾಯಿಲೆ ನಮಗೆ ಬರ್ತದೆ. ಒಂದು ಓರಲ್, ಎನಲ್ ಮತ್ತೆ ವೆಜಿನಲ್ ಸೆಕ್ಸುವಲ್ ಕಾಂಟ್ಯಾಕ್ಟ್ ಇದ್ರೆ ಅವರಿಗಿದ್ರೆ. ಎರಡನೇದಾಗಿ ರಕ್ತದಾನ. ಸೋಂಕಿರುವ, ನಮ್ಮ ಶಬ್ದ ಕೇಳಿ ಸೋಂಕು ಯಾರಿಗೆ ಆ ಸೋಂಕು ಇರ್ತದಲ್ಲ ಅವರಿಂದ ನಾವು ರಕ್ತ ತಗೊಂಡ್ರೆ, ಸೊ ಅದರಲ್ಲಿ ವೈರಸ್ ಇತ್ತಂದ್ರೆ ಅದರಿಂದ ಬ್ಲಡ್. ಮೂರನೇದು ನಾವು ಸೂಜಿ ಸಿರಿಂಜ್ ಅಂತ ನಾವು ನೀವು ಗೂಗಲ್ನಾಗ ಹೋದ್ರೆ ಆ ಡೆಫಿನಿಷನ್ ಮುಂದೆ ಬರ್ತದೆ. ಮುಂಚೆ ಇತ್ತು, ಈಗ ಸೂಜಿ ಸಿರಿಂಜಿನಿಂದ ಬರೋದಿಲ್ಲ. ಯಾವಾಗ ಬರ್ತದೆ ಯಾಕಂತಂದ್ರೆ ಡಿಸ್ಪೋಸಲ್ ಸಿರಿಂಜ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಸೊ ಹಾಗಿರುವಾಗ ಈ ಮದ್ ವಯಸ್ಕರು ಅಥವಾ ಯುವಕರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಥವಾ ಟ್ರಕ್ ಡ್ರೈವರ್ಸ್ಗಳು ಲಾಂಗ್ ಜರ್ನಿ ಹೋಗ್ತಾರೆ. ಹೋಗುವಾಗ ಕೆಲವೊಂದು ಹವ್ಯಾಸ ಇರ್ತವೆ, ಒಬ್ಬೊಬ್ರು ಒಂದೊಂದು ಹವ್ಯಾಸ, ಚಟಗಳು. ಆ ಚಟಗಳು ಚಟಕ್ಕೆ ಇರ್ತಾವ ಅಂತ ಗೊತ್ತಿರೋದ್ರೆ ಚಟಗಳಿರ್ತಾವ, ಸಣ್ಣ ಪುಟ್ಟ ಚಟಗಳು. ಒಬ್ಬ ಕುಡಿದಿರ್ತಾವ ಅಥವಾ ಡ್ರಗ್ಸ್ ತಗೊಳ್ದಿರ್ತಾವ. ಸೊ ಅಂತ ಸಂದರ್ಭದಲ್ಲಿ ಎಲ್ಲಿಯೋ ಜರ್ನಿ ಮಾಡುವಾಗ ಸಿಗೋದಲ್ಲ.
ಆದ್ರೆ ಒಂದು ಸಂಘಟನೆ ಕೂಡ ಮಾಡ್ಕೊಂಡಿರ್ತಾರೆ. ಏನಂತಂದ್ರೆ ಸರ್ ಹೇಳಿದ್ರೆ ಇಂಟ್ರಾಟ್ ಆಫ್ ಇದನ್ನು ಯೂಸರ್ಸ್ ರಕ್ತ ನರಗಳ ಮುಖಾಂತರ ದ್ರವ್ಯಗಳ ನಿಶಾ ಪದಾರ್ಥಗಳನ್ನ ತೆಗೆದುಕೊಳ್ಳುವುದು. ಏನ್ ಮಾಡ್ತಾರೆ, ಒಬ್ಬರು ರಕ್ತ ತಗೊಳ್ತಾರೆ, ಅದರಲ್ಲಿ ಡ್ರಗ್ಸ್ ಅಥವಾ ನಿಶೆ ಪದಾರ್ಥಗಳನ್ನು ಹಾಕಿ ಒಬ್ಬರಿಗೆ ಎಲ್ಲರೂ ಶೇರಿಂಗ್ ಮಾಡ್ತಾರೆ. ಆ ಒಬ್ಬರಿಗೆ HIV ಬರ್ತಂದ್ರೆ ಅವರೆಲ್ಲರಿಗೂ ಇದು ಕಡಿಮೆ. ನಮ್ಮ ಮಣಿಪುರ ನಾಗಾಲ್ಯಾಂಡ್ ಕಡೆ ಇವೆಲ್ಲ ಜಾಸ್ತಿ ಇಲ್ಲ ಅಂತ ಅನ್ಬೇಡಿ, ನಮಗೆ ಬೆಳಕಿಗೆ ಬಂದಿಲ್ಲ, ಇರಬಹುದು ಹಿಡನ್ ಆಗಿ ಇರಬಹುದು, ನಮಗೆ ಬೆಳಕಿಗೆ ಬಂದಿಲ್ಲ, ನಮ್ಮ ರಿಪೋರ್ಟ್ ಪ್ರಕರಣಗಳು ದಾಖಲೆ ಆಗಿಲ್ಲ. ಸೊ ಇದು ಮತ್ತೆ ತಂದೆ ತಾಯಿಗೆ ಮಗುವಿಗೆ ಬರ್ತದೆ. ಯಾವಾಗ ತಂದೆ ತಾಯಿ ಮಗು ಬರುತ್ತದೆ, 100 ಪಾಸಿಟಿವ್ ಗರ್ಭಿಣಿ ಮಹಿಳೆಯರು ಇದ್ದರು ಅಂತಂದ್ರೆ ಮಗುವಿಗೆ ಪ್ರಿನೆಟಲ್, ನೆಟಲ್, ಪೋಸ್ಟ್ ನೆಟಲ್ ಅಂತ ನಾವು ಕರೀತೀವಿ. ಪ್ರಸವ ಪೂರ್ವ, ಪ್ರಸವ ಮತ್ತು ಪ್ರಸವದ ನಂತರ. ಟೋಟಲ್ 100 ಗರ್ಭಿಣಿ ಮಹಿಳೆಯರಿದ್ರೆ ಸುಮಾರು 30% ಗರ್ಭಿಣಿ ಮಹಿಳೆಯರ ತಾಯಿಯ ಮಗುಗೆ ಏನಿದು ವರ್ಗಾವಣೆ, HIV ವರ್ಗಾವಣೆ. ಸೊ ಇದು ನಾನು ಬೇರೆ ಯಾವುದರಿಂದನೂ ಕೂಡ ಬರೋದು ಇಲ್ಲ. ಈ ತಪ್ಪು ಕಲ್ಪನೆಗಳಿಟ್ಟು ಸಮಾಜದಲ್ಲಿರುವ HIV ಸೋಂಕಿತರನ್ನು ಕಡೆಗಣಿಸಬಾರದು. ಅದಕ್ಕೆ ನಾನು ನೆಕ್ಸ್ಟ್ ಇದರಲ್ಲಿ ಸೊ ಸರ್ ಎಲ್ಲಿ ಟೆಸ್ಟ್ ಮಾಡ್ತಾರೆ ಸರ್ ಇದನ್ನ? ಎಲ್ಲಿ ಟೆಸ್ಟ್ ಮಾಡ್ತಾರೆ ಅಂದ್ರೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟೆಸ್ಟ್ ಮಾಡ್ತಾರೆ. ಸರ್ ಮಾತಾಡುವಾಗ ಹೇಳಿದ್ರು, ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆಯ ಅಡಿಯಲ್ಲಿ ನ್ಯಾಪೋ ಅನ್ನುವಂಥದ್ದೇನಿದೆಯಲ್ಲ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಅಡಿಯಲ್ಲಿ ಕೆಲವೊಂದು ಮಾನದಂಡಗಳ ಆಧಾರದ ಮೇಲೆ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಸೆಂಟರ್ ಅಂತ ತೆಗೆದಿದ್ದಾರೆ. ಒಬ್ಬ ವ್ಯಕ್ತಿ ಇನ್ಫೆಕ್ಟೆಡ್ ಆಗಿ ಬಂದ್ರೆ ಅವನಿಗೆ ಮಾನಸಿಕ ಬೆಂಬಲ ಬಹಳ ಮುಖ್ಯ. ಒಬ್ಬರಿಗೆ ನೋಡಿ ಯಾರು ಬಂದ್ರೆ ನಿನಗೆ ಕ್ಯಾನ್ಸರ್ ಇದೆ ಅಂದ್ರೆ ಅಥವಾ ನಿನಗೆ HIV ಇದೆ ಅಂತಂದ್ರೆ ಸುಸೈಡ್ ಹೋಗ್ತಾರೆ. ಸೊ ಅವರ ವೇದಿಕೆಯನ್ನ ತಯಾರು ಮಾಡೋದು, ಮನವೊಲಿಸೋದು, HIV ಟೆಸ್ಟಿಗೆ ಸಿದ್ಧತೆ ಮಾಡೋದು, ಅವರ ರಿಪೋರ್ಟ್ ಅನ್ನು ಕೊನೆಗೆ ಒಪ್ಪಿ ಸಮಾಜದಲ್ಲಿ ಇರುವ ಸೇವೆಗೆ ಅವರು ಸಿದ್ಧರಾಗಬೇಕು, ಇನ್ನೊಬ್ಬರಿಗೆ ಹರಡಿಸೋದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಕೌನ್ಸಿಲಿಂಗ್ ಅನ್ನುವಂಥದ್ದು ತೆಗೆದಿದ್ದಾರೆ. ಇದನ್ನು ಬಿಟ್ಟು ಪ್ರೈವೇಟ್ದಾಗೂ ಟೆಸ್ಟ್ ಮಾಡ್ತಾರೆ. ಸರ್ಕಾರಿ ಎಲ್ಲ ಆಸ್ಪತ್ರೆಗಳಲ್ಲಿ ಟೆಸ್ಟ್ ಉಚಿತ, ಪ್ರೈವೇಟ್ದಲ್ಲಿ ಹೇಳೋದಲ್ಲ, ಸರ್ಕಾರಿ ಏನು ಇದೀಗ ಸರ್ವಿಸ್ ಕೊಡ್ತೀವಲ್ಲ ಅಲ್ಲಿ ಎಲ್ಲವೂ ಕೌನ್ಸಿಲಿಂಗ್ ಮತ್ತು ಚಿಕಿತ್ಸೆ. ಪಾಸಿಟಿವ್ ಇದೆ ಅಂತಂದ್ರೆ ಇದೆ ಅಂತ, ನೆಗೆಟಿವ್ ಅಂದ್ರೆ ಇಲ್ಲ ಅಂತ, ರಿಯಾಕ್ಟಿವ್ ಅಂದ್ರೆ ಇದೆ ಅಂತ, ನಾನ್ ರಿಯಾಕ್ಟಿವ್ ಅಂದ್ರೆ ಇಲ್ಲ ಅಂತ. ಇನ್ಡಿಟರ್ಮಿನ್ ಅಂತಂದ್ರೆ ಇದು ಪಕ್ಕ ರಿಸಲ್ಟ್, ಪಕ್ಕ ಪರ್ಫೆಕ್ಟ್ ರಿಸಲ್ಟ್ ಬಂದೇ ಇಲ್ಲ ಅಂತ ಅರ್ಥ. ನಾವು ಮತ್ತೆ 3 ತಿಂಗಳು ಬಿಟ್ಟು ಇದು ಮಾಡ್ಬೋದು. ಇದು ಕೌನ್ಸಿಲಿಂಗ್ ಮುಖಾಂತರ ಕನ್ಸೆಂಟ್ ತಗೊಂಡೆ HIV ಟೆಸ್ಟ್ ಮಾಡ್ತಾರೆ ನಮ್ಮ ICTC ಕೇಂದ್ರಗಳಲ್ಲಿ. ಸರಿ, ಎಲ್ಲಿ ಮಾಡ್ತಾರೆ ಅಂತ ಗೊತ್ತಾಯ್ತಾ? ಮತ್ತೆ ಇನ್ನೊಂದು ವಿಂಡೋ ಪ್ಲೇಡ್ ಅಂತ ನಾವು ಕರೀತೀವಿ. ವಿಂಡೋ ಪ್ಲೇಡ್ ಅಂತ ಟೆಸ್ಟ್. ವಿಂಡೋ ಪ್ಲೇಡ್ ಅಂತಂದ್ರೆ ನಮ್ಮ ಮನೆಯೊಳಗೆ ಹಾಗೆ ಹೆಪ್ಪಾಗ್ತೀವ, ಯಾವಾಗ ಹಾಕ್ತೀವಿ? ನೈಟ್ ಹಾಕ್ತೀವಿ. ಸ್ವಲ್ಪ ಮುಗುರು ಬ್ಯಾಚಿಗೆ ನೈಟ್ ಹಾಕ್ತೀವಿ. ಅದು ಮೊಸರು ಹಾಕುವಾಗ ಎಷ್ಟು ಗಂಟೆ ತಗೊಂಡು ಬೆಳಿಗ್ಗೆ ತಗೋತೀವಿ. ನೀವು ಮಧ್ಯದಾಗ ನೋಡಿದ್ರೆ ಅಲ್ಲಿ ಹುಡಿ ಇರ್ತದೆ, ಅದು ಮೊಸರು ಆಗಿರೋದಿಲ್ಲ ಅಲ್ವಾ? HIV ಕೂಡ ಹಾಗೆ. ನಾನು ಇವತ್ತು ಪಾಸಿಟಿವ್ ಡಿಲಿವರಿ ಮಾಡ್ಕೊಳ್ಳುವಾಗ ನನ್ನ ಕಣ್ಣಲ್ಲಿ ಅಥವಾ ನನ್ನ ರಕ್ತದಾಗ ಏನಾದರೂ ಹೋಗಿತ್ತಂದ್ರೆ ಇಮಿಡಿಯೇಟ್ಲಿ ಹೋಗಿ ನೀವು ರಕ್ತ ಪರೀಕ್ಷೆ ಮಾಡಿದ್ರೆ ನಾನ್ ರಿಯಾಕ್ಟಿವ್ ಅಥವಾ ನೆಗೆಟಿವ್ನೇ ಬರ್ತದೆ. ಯಾಕೆಂದ್ರೆ ನನ್ನಲ್ಲಿ ವಿಷಕಾಯನಗಳು ಬೆಳೆದಿರ್ತೀವಿ. ಅದು ಬೆಳಿಬೇಕು. ನಮ್ಮ ಸಿಸ್ಟಮ್ನಲ್ಲಿ ನಮ್ಮ ರ್ಯಾಪಿಡ್ ಟೆಸ್ಟ್ ಅಲ್ಲಿ ಕಾಣಿಸ್ಕೊಳ್ಬೇಕಾಗಿತ್ತಂದ್ರೆ ಕನಿಷ್ಠ ಪಕ್ಷ 3 ತಿಂಗಳು. ಅರ್ಥ ಆಯ್ತಾ? ನಾನು ಹಾಗೆ ಯಾಕೆ ನಮ್ಮ ಭಾಷೆ ಒಳಗೆ ಕೊಟ್ಟಂದ್ರೆ ನಮ್ಗೆ ಗೊತ್ತಾಗಲಿ ಅನ್ನೋ ಒಂದು ಪ್ರಶ್ನೆ. ಮತ್ತೆ ಹೇಗೆ ಬರೋದಿಲ್ಲ ಸರ್ ಈ ಕಾಯಿಲೆ? ಹೇಗೆ ಬರೋದು ಅಂತಂದ್ರೆ ಒಂದೇ ತಟ್ಟೆ ಒಳಗೆ ಊಟ ಮಾಡೋದ್ರಿಂದ, ಬಾಜು ಮನೆಗೆ ಯಾರಿಗಿಂತ ಅವ್ರ ಮನೆಯಾಗ ಕಣ್ಣ ತಗೊಳ್ಳೋದ್ರಿಂದ, ತಪ್ಪುಕೊಳ್ಳೋದ್ರಿಂದ, ಅಪ್ಕೊಳ್ಳೋದ್ರಿಂದ, ಅವ್ರ ಮಲಮೂತ್ರ ಮಾಡಿದ ಜಾಗದಾಗ ನಾವು ಮಲಮೂತ್ರ ಮಾಡೋದ್ರಿಂದ, ಮತ್ತೆ ಮಕ್ಕಳಿಗೆ ಏನು ಮುತ್ತು ಕೊಡೋದ್ರಿಂದ, ತಪ್ಪುಕೊಳ್ಳೋದ್ರಿಂದ ಅವ್ರು ಯಾವುದರಿಂದ ಬರೋದಿಲ್ಲ. HIV ಸೋಂಕು ಬರೋದಿಲ್ಲ ಆ 4 ಮಾರ್ಗಗಳು. ಮತ್ತೆ ಹೇಗೆ ನಿಯಂತ್ರಣ ಮಾಡ್ಬೇಕು ಸರ್? ನಾವು ABCD ಸೂತ್ರವನ್ನ ನಿಯಂತ್ರಣ ಮಾಡ್ಕೊಳ್ಳೋದು. ABC ಅಂದ್ರೆ ABC ಅಂದ್ರೆ ಆಬ್ಸ್ಟಿನೆನ್ಸ್. ಎಲ್ಲಿವರೆಗೆ? ಎಲ್ಲ ವಿದ್ಯಾರ್ಥಿಗಳಿಗೆ ಅದು ಬ್ರಹ್ಮಚರ್ಯವನ್ನ ನಾವು ಪಾಲನೆ ಮಾಡೋಣ. ಆಬ್ಸ್ಟಿನೆನ್ಸ್ ಅಂದ್ರೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡೋಣ. ಅದನ್ನು ಮಾತ್ರಕ್ಕೆ ನಮ್ಮ ಜೀವನ ಈ ಬ್ರಹ್ಮಚರ್ಯ ಅಲ್ಲ. ನಾನು ಎಲ್ಲಿವರೆಗೆ ಏನು ತ್ರಾಸಾತ್ಮಕ ಅಂತ ಮದುವೆ ವಿವಾಹ ಇದಕ್ಕೆ ನಾವು ಕಾಲಿಡ್ತಿಲ್ಲ ಅಲ್ಲಿವರೆಗೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋಣ. ಸೊ ಇದು ಆಗ್ತಾ ಇಲ್ಲ. ಮೊಬೈಲ್ ನಾನು ಫಸ್ಟ್ ಹೇಳಿದ್ದಲ್ಲ, ಅದನ್ನು ನೆನಪು ಮಾಡ್ತಾರೆ.
ಮನೋಭಾವವನ್ನು ನೋಡ್ತೀವಿ, ಮನಸ್ಸು ಗಾಚಿಗೊಳಿಸ್ಕೊಳ್ತೀವಿ, ಅಡ್ಡ ಹಾಗೆ ಇರ್ತೀವಿ. ಸರಿನಾ? ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊಳ್ಳೋಕೆ ನಾವೇ ಕಾರಣ. ಸೊ ಹಾಗಾಗಿ ಅದು ಆಗ್ತಾ ಇಲ್ಲ, ಅದನ್ನ ನಾವು ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಅಬ್ಸ್ಟಿನೆನ್ಸ್ ನಾವು ಮಾಡ್ಕೊಳ್ಳೋಕೆ ಏನೇನಿದೆ? ಕಥೆಗಳನ್ನು ಓದಿ, ಆಧ್ಯಾತ್ಮಿಕತೆಗೆ ಹೋಗಿ, ವೀರ ಶಿವರ ಕಥೆಗಳನ್ನು ಓದಿ, ನಮ್ಮ ಮನಸ್ಸನ್ನು ಡೈವರ್ಟ್ ಮಾಡಬೇಡಿ ಬೇರೆ ಕಡೆ, ಕೆಟ್ಟದ ಕಡೆ. ಅದನ್ನು ಹಿಡಿತದಲ್ಲಿ ಇಟ್ಕೊಂಡು ಗ್ರಂಥಾಲಯ ಇದೆ, ನಮ್ಮನ್ನು ಪರಿವರ್ತನೆ ಮಾಡೋದು. ಗ್ರಂಥಾಲಯದಲ್ಲಿ ಈ ಪುಸ್ತಕಗಳನ್ನು ಓದಿ ಮನಸ್ಸು ಸಾಧ್ಯ ಆಗ್ತದೆ. ನಾವು ಅದೇ ಅವುಗಳು. ಸೊ ಅದು ಡೈವರ್ ಆಗ್ತಾ ಇದೆ, ಅದನ್ನು ನಾವು ಪಾಲನೆ ಮಾಡೋಣ. ಇಲ್ಲಿವರೆಗೆ ಬ್ರಹ್ಮಚಾರಿ ಮದುವೆ ಆಗುವವರೆಗೆ. ಎರಡನೇದು ಅದು ಡೈವರ್. ಈಗ ನಾವು ಬಿ ಬರೋಣ. ಬಿ ಅಂದ್ರೆ ಬಿ ಫೇತ್ಫುಲ್ ಯುವರ್ ಪಾರ್ಟ್ನರ್ಸ್. ಇದು ಮದುವೆ ಆಗೋದು ಏನು? ನಮ್ಮ ಬಾಳ ಸಂಗಾತಿಯ ಮೇಲೆ ನಿಷ್ಠೆಯಿಂದ ಮಾಡಬೇಕು ಅನ್ನುವಂಥ ಪ್ರಮಾಣ ನಮ್ಮ ಆತ್ಮದಲ್ಲಿ ಪ್ರಮಾಣ ಮಾಡ್ಕೊಳ್ಬೇಕಾಗಿದೆ. ಹೌದಲ್ಲ? ಅದು ಇಲ್ಲ. ಟಿವಿ ನೋಡ್ತಾರೆ, ಅಲ್ಲಿ ಕೊಲೆ, ಇಲ್ಲಿ ಕೊಲೆ, ಅಲ್ಲಿ ಅತ್ಯಾಚಾರ, ಅಲ್ಲಿ ವಿಡಿಯೋ, ದಿನನಿತ್ಯ ನಾವು ಅಲ್ಲಿ ಮುಂದೆ ನೋಡ್ತಾ ಇದ್ದೀವಿ, ಅಲ್ಲಿ ಡೈವರ್ಸ್. ಸೊ ಇವೆಲ್ಲವೂ ಏನಂತಂದ್ರೆ ಕಾಯಿಲೆಗಳ ಬರಕ್ಕೆ ಮೂಲ ಕಾರಣಗಳಂತ ನಾವು ಹುಡ್ತಾ ಹೋದ್ರೆ ಇವೆಲ್ಲವೂ ಬರ್ತವೆ. ಸರಿನಾ? ಸೊ ಅದರಿಂದನೂ ಕೂಡ ನಾವು ನಮ್ಮ ಬಾಳ ಸಂಗಾತಿ ಮೇಲೆ ಇರ್ತೇವೆ. ಮೂರನೇದಾಗಿ ಇವೆರಡು ಕಲಿಯುವರಾದ್ರೆ ಅಟ್ಲೀಸ್ಟ್ ಕಾನೂನುಗಳು ಅನಿವಾರ್ಯತೆ ನಾನು ಹೇಳ್ತಾ ಇದ್ದೀನಿ. ಅನಿವಾರ್ಯತೆ ಬಂದಾಗ ಕಾನೂನುಗಳನ್ನು ಯೂಸ್ ಮಾಡಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟು HIV ಇದಕ್ಕೆ ಕಾನೂನು ಇದೆ. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 18ರಿಂದ 35 ವರ್ಷಗಳ ಏನಿದೆ ವಯಸ್ಸಿನ ಜಾಸ್ತಿ ಇದೆ. ಹಾಗಾಗಿ ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಕಾನೂನು ಇದೆ. ಯಾರೇ HIV ಸೋಂಕಿತರಿಗೆ ಯಾವುದೇ ಶಿಕ್ಷಣ ಇಲಾಖೆಗಳಾಗಲಿ, ಸರ್ವಿಸ್ ಕೊಡೋ ಕೇಂದ್ರಗಳಾಗಲಿ ಯಾವುದೇ ಅವರನ್ನ ತುಚ್ಛ ಭಾವನೆಯಿಂದ ಕಾಣಬಾರದು. ಅಕಸ್ಮಾತ್ ಅವರಿಗೆ HIV ಇದೆ, ನೀನು ಮುಟ್ಟಬೇಡ ತಟ್ಟಬೇಡ ಅಂತಂದ್ರೆ ಅದಕ್ಕೆ ಏನಿದೆ? ಸುಮಾರು 2 ವರ್ಷಗಳ ಕಾಲ ಜೈಲಿದೆ, 1 ವರ್ಷದ ದಂಡ ಇದೆ. ಇದನ್ನು ಕೂಡ ನಾವು ಗಮನ ಹರಿಸಬೇಕಾಗಿದೆ. ಸರಿನಾ? ಸೊ ಇವುಗಳ ಬಗ್ಗೆ ಸಾಕಿಷ್ಟು. ನಾಳೆ 1ನೇ ತಾರೀಕಿಗೆ ವಿಶ್ವ ಏಡ್ಸ್ ದಿನ ಇದೆ. ತಾವುಗಳೆಲ್ಲ ನಿಮ್ಮ ಕ್ಯಾಂಪಸ್ನಲ್ಲಿ ಆಚರಣೆ ಮಾಡಿದಂತ ತಮಗೂ ಕೂಡ ಹೇಳ್ತಾ, ಈ ವರ್ಷದ ಘೋಷಣೆ ಏನಂದ್ರೆ HIV ನಿಯಂತ್ರಣಕ್ಕೆ ಅಡೆತಡೆಗಳನ್ನ ಏನದು ಕೊನೆಗಾಣಿಸೋಣ ಅನ್ನುವಂಥದ್ದು ಈ ವರ್ಷದ ಥೀಮ. ಜೀವನ ಜೋಪಾನ ಮಾಡಿ. ಇನ್ನೂ ಬಹಳಷ್ಟಿದೆ. ಇನ್ನೂ ಯಾವಾಗಾದ್ರೂ ನಮಗೆ ಮಾನ್ಯ ಈ NSS ಸಾಹೇಬರು ನಮ್ಗೇನಾದ್ರು ಅವಕಾಶಗಳು ಮುಂದಿನ ದಿನಗಳಲ್ಲಿ ಮಾಡಿಕೊಟ್ರೆ ಇನ್ನೂ ಇದರ ಬಗ್ಗೆ ವಿಸ್ತಾರವಾಗಿ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ. ತಿಳ್ಕೊಳ್ಬೇಕು, ಪ್ರತಿಯೊಂದನ್ನೇ ತಿಳ್ಕೊಳ್ಬೇಕು. ಯಾವುದೂ ನಮಗೆ ಇದನ್ನಲ್ಲ. ಸೊ ಹಾಗೆ ಹೇಳ್ತಾ ಒಂದು ಕೊನೆಗೆ ನಾನು ಎಲ್ಲಾ ಕಡೆ ಹೇಳಲೇಬೇಕು. ಒಂದು ದೃಷ್ಟಾಂತಕ್ಕೆ ನಾನು ಮುಗಿಸ್ಬಿಡ್ತೀನಿ. ಏನಂತಂದ್ರೆ ನಮ್ಮ ಮಹರ್ಷಿ ಒಬ್ರು ರಮಣ ಮಹರ್ಷಿಗಳಿರ್ತಾರೆ. ರಮಣ ಮಹರ್ಷಿಗಳು ಕೇಳಿದ್ದೀರಾ ನೀವು? ಒಬ್ಬ ವಿದ್ಯಾರ್ಥಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಮನೆ ಬಿಟ್ಟು ಹೋಗ್ತಾ ಇರ್ತಾನೆ. ಹೋಗುವಾಗ ಯಾಕಂದ್ರೆ ನಾನು ಸಾಯ್ತೀನಿ, ನನ್ನ ಜೀವನದಲ್ಲಿ ಈಗ ಮುಗಿತು ಅನ್ನುವಂಥದ್ದು ನಿರ್ಧಾರ ತಗೊಂಡಾಗ ಹಾಗಾಗಿ ಹೋಗುವಾಗ ಒಂದು ಗುಡಿ ಕಾಣ್ತದೆ. ಆ ಗುಡಿ ಒಳಗ ಮಹರ್ಷಿ ವಾಲ್ಮೀಕಿ ಋಷಿಗಳು ಇರ್ತಾರೆ. ಯಾಕಂದ್ರೆ ನಾನು ಸಾಯ್ತೀನಿ, ನನ್ನ ಸಾಯುವಾಗ ಏನು ಪಾಪ ಕಳ್ಕೊಳ್ಳೋದಂತಲ್ಲ, ಸ್ವಾಮಿ ದರ್ಶನ ಪಡ್ಕೊಳ್ಳೋದಂತ ತಿಳ್ಕೊಂಡು ಮಹರ್ಷಿಯ ಕಡೆ ಹೋಗ್ತಾರೆ. ಆ ಹೋಗುವಾಗ ದೊಡ್ಡ ಮಠ. ಆ ದೊಡ್ಡ ಮಠದಾಗ ಏನು ಲೇಬರ್ಸ್ ಇರ್ತಾರಲ್ಲ, ಪತ್ರೋಳಿ ಮಾಡ್ತಿರ್ತಾರೆ. ಎಲ್ಲ ಸುಮಾರು 100 ಜನ ಪತ್ರೋಳಿ ಕಟ್ತಾ ಇದ್ದಾರೆ. ಕಟ್ಟಿ ಒಂದು ಕಡೆ ಓಡ್ತಾ ಇದ್ದಾರೆ. ಸ್ವಾಮಿಗಳಿಗೆ ಈತ ಹೋಗಿ ಭೇಟಿ ಆಗ್ತಾನೆ. ಏನು ಕುತ್ಕೊಳ್ಳಪ್ಪ, ಅವ್ರು ಏನೇನು ಕೆಲಸ ಮಾಡ್ತಾರೆ ನೋಡ್ರಿ ಅಂತ. ಕಟ್ತಾ ಇದ್ದಾರೆ, ಓಡ್ತಾ ಇದ್ದಾರೆ ಅಂತ ಸ್ವಾಮಿಗಳು ಹೇಳ್ತಾರೆ. ಇಲ್ಲ ಸ್ವಾಮಿಗಳೇ, ನಾನು ಅಂತ ಸಾಯ್ತಾ ಇದ್ದೀನಿ, ನಿಮ್ ದರ್ಶನ ತಗೊಂಡು ಸಾಯ್ಬೇಕು ಅಂತ ಹೇಳ್ತಾನೆ. ಇಲ್ಲ ಕುಂದ್ರು ಅಂತ 1 5 ನಿಮಿಷ ಕುಂದಿರ್ತಾನೆ. ಕುಂದ್ರಾನ ಆ ವಿದ್ಯಾರ್ಥಿ ಹೇಳ್ತಾನೆ, ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಲ್ಲೆಲ್ಲ ಹೆಣ್ಮಕ್ಳು ಮಾಡಿಟ್ಟಲ್ಲ ಪತ್ರೋಳಿ ಇಸ್ತ್ರೋಳಿ ಏನಂತ ಪತ್ರೋಳಿ ಊಟ ಕೊಡ್ತಾನೆ ಇಲ್ಲಿ, ಅದನ್ನ ಓದಿ ನೀವು ಸುಟ್ಟು ಮಾಡ್ತಾನೆ. ಯಾರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳುವ ಹುಡುಗ ಸ್ವಾಮಿಗಳು ಹೇಳ್ತಾರೆ. ಇಲ್ಲ ಸರ್, ಅದು ನೆಕ್ಸ್ಟ್ ರಾತ್ ಬರ್ತದೆ. ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಕೈಗಳ ಶ್ರಮ ಪಟ್ಟಿದ್ದಾರೆ, ಅದಕ್ಕೆ ಎಷ್ಟು ದಿನಗಳು ಹೇಳ್ತಾ ಇದ್ದಾರೆ ಸರ್, ಅದನ್ನು ಸುಟ್ಟು ನನ್ನ ಪಾಪ ಆಗ್ತದಲ್ಲ. ಅವಾಗ ಸ್ವಾಮಿಗಳಿಗೆ ಉತ್ತರ ಹೇಳ್ತಾರೆ, ನಿಮ್ಮ ತಂದೆ ತಾಯಿಯವರು, ನಿಮ್ಮ ತಾಯಿ ಹೊಟ್ಟೆಯಲ್ಲಿ ಇಟ್ಟುಕೊಂಡಾಗ 9 ತಿಂಗಳು ಹೊತ್ತು ಎತ್ತು ಉಣಿಸಿ ಬೆಳೆಸಿ ಇವೆಲ್ಲವೂ ಮಾಡಿದರೆ ನಿನ್ನ ತಾಯಿ ಸಲಹೆ ವ್ಯರ್ಥ ಆಗೋದಿಲ್ವಾ ಅಂದಾಗ ಅವನ ಮನಸ್ಸು ಪರಿವರ್ತನೆ ಅಂತ. ಹೌದು, ನಾ ಸ್ವಾಮಿಗಳಿಗೆ ಹೇಳ್ತಾರೆ. ಅವಾಗ ವಾಪಸ್ ಬರ್ತಾನೆ. ಹಾಗೆ ನಾನು ಯಾಕೆ ಇದರ ದೃಷ್ಟಾಂತ ಹೇಳ್ತಾನಂದ್ರೆ, ಯಾರೇ ಇರಲಿ ವೇದಿಕೆ ಮೇಲೆ ಆ ಗುರು ವಾಕ್ಯ ಅನ್ನೋದು ಇದೆಯಲ್ಲ, ತಾಯಿ ಇರೋರು
ಗುರು ವಾಕ್ಯಗಳ ಶ್ರೇಷ್ಠ ವಾಕ್ಯ ಅಂತ ತಿಳ್ಕೊಂಡು ನಮ್ಮೆಲ್ಲರ ಜೀವನ ಜೋಪಾನ ಮಾಡ್ಕೊಳ್ಳೋ ಅಂತ ತಿಳ್ಕೊಂಡು ನನ್ನ 2 ಮಾತು ನಾನು ಮುಗಿಸ್ತೇನೆ. ಮಾಹಿತಿ ಶಿಕ್ಷಣ ತರಬೇತಿ ನೀಡಿದ ಶ್ರೀ ಮಲಯ ಮಠಪತಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀ ಮೋಹಿನ್ ಪಾಷಾ, ಜಿಲ್ಲಾ ಪಿಪಿಎಂ ಸಂಯೋಜಕರು, ಜಿಲ್ಲಾ ಕ್ಷಯರೋಗ ಕೇಂದ್ರ ರಾಯಚೂರು, ಕಾರ್ಯಾಗಾರದ ಕುರಿತಾಗಿ ಮಾಹಿತಿ ಶಿಕ್ಷಣ ತರಬೇತಿಯನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಗೆಲ್ಲ ಗೊತ್ತಿದ್ದಂತೆ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು, ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರ ಹಾಗೂ ವಿಶ್ವ ಏಡ್ಸ್ ತಡೆ ಹಾಗೂ ನಿಯಂತ್ರಣ ಘಟಕ ರಾಯಚೂರು ವತಿಯಿಂದ ಇಂದು ಎಲ್ಲ ಉಪನ್ಯಾಸಕರು, ಪ್ರಾಧ್ಯಾಪಕರುಗಳಿಗೆ ಹಾಗೂ ವಿದ್ಯಾರ್ಥಿ ವೃಂದದವರಿಗೆ HIV, ಏಡ್ಸ್ ಹಾಗೂ ಟಿಬಿ ಕುರಿತು ಒಂದು ಸಂವೇದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ಹೇಳಿ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗಳ ಆದೇಶದ ಮೇರೆಗೆ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಆದೇಶದಂತೆ, ಮಾನ್ಯ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿಗಳ ಆದೇಶದಂತೆ ಇವತ್ತು ತಮ್ಮೆಲ್ಲರ ಮುಂದೆ ನಾವು NTEP ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಈ ಒಂದು ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ಪ್ರಸ್ತಾಪ ಮಾಡ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಭಾರತ ದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ. ಜಗತ್ತಿನ ಪಾಲು ಭಾಗ ನಮ್ಮ ಭಾರತ ದೇಶದ ಜನಸಂಖ್ಯೆ, ಚೀನಾ ಮತ್ತು ಭಾರತ ದೇಶ ಜನಸಂಖ್ಯೆ ಸೇರಿದರೆ 800 crores ನಲ್ಲಿ 300 crores ಇಂಡಿಯಾ ಮತ್ತು ಚೀನಾ. ಈಗ ನಾವು ಭಾರತ ದೇಶದಲ್ಲಿ ನಿವಾಸ ಮಾಡುವಾಗ ಎಲ್ಲ ಕಾಯಿಲೆಗಳಿಂದ, ರೋಗಗಳಿಂದ ನಾವು ಮುಕ್ತರಾಗಿ ಸದೃಢವಾದ ದೇಶವನ್ನ ಕಟ್ಟಬೇಕಂತ ಹೇಳಿ ನಾವು ಗುರಿಯನ್ನು ಇಟ್ಕೊಂಡು ನಾವುಗಳು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ. ಕೆಲವು ವಿಷಯಗಳ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಸಮಾಜ ಹಲವು ದಾರ್ಶನಿಕರು, ಅರ್ಥಶಾಸ್ತ್ರಜ್ಞರು, ರಾಜ್ಯಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತಹ ಒಂದು ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅರ್ಥಶಾಸ್ತ್ರದ ಪಿತಾಮಹ ಆದಂತಹ ಅಡಮ್ ಸ್ಮಿತ್ ಅವರು ಹೇಳ್ತಾರೆ, ಭಾರತ ದೇಶ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಸದೃಢರಾದರೆ ಭಾರತ ದೇಶ ಅಭಿವೃದ್ಧಿಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಅದೇ ತರಹ ದಾರ್ಶನಿಕರ ಚಿಂತನೆಯಲ್ಲಿ ನಾವು ಹೇಳ್ಬೋದು, ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯ ಸುಧಾರಣೆ ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ಭಾರತ ದೇಶ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೋದು. ಈಗ ಆರೋಗ್ಯವೇ ಭಾಗ್ಯ. ದೇಶದಲ್ಲಿ ಎಲ್ಲಾ ಜನಸಂಖ್ಯೆಗಳು ಅಂದ್ರೆ ದೇಶದಲ್ಲಿ ವಾಸದ ಎಲ್ಲಾ ಸಮುದಾಯಗಳನ್ನು ವಾಸ ಮಾಡ್ತಾ ಇದ್ದೀವಿ. ನಮ್ಮ ಭಾರತ ದೇಶ ನಾವು ಜಗತ್ತಿಗೆ ಮಾದರಿ ಆಗ್ಬೇಕಂತ ಹೇಳಿದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಅವಾಗ ಮಾತ್ರ ನಾವು ಏನಾಗ್ತೀವಿ, ಆ ಒಂದು ಮಾಹಿತಿಯಿಂದ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉಪಯೋಗವನ್ನು ಮಾಡ್ಬೋದು. ಹಾಗಿದ್ರೆ ಏನು ಟಿಬಿ ಬಗ್ಗೆ? ಈಗ ತಮಗೆಲ್ಲ ಗೊತ್ತಿದೆ, ನಾವು ಟಿಬಿ ಅಂತಕ್ಕಂಥ ಕೇಳಿದ್ದೀವಿ. ಇದು ನಿನ್ನೆ ಮೊನ್ನೆ ಹುಟ್ಟಿದಲ್ಲ. ಇದ್ರೊಳಗ ಮಾನವ ಕುಲ ಯಾವಾಗಲಿಂದ ಉಗಮಾಗಿದೆ, ಅಂದಿನಿಂದ ಇಲ್ಲಿವರೆಗೆ ಈ ಟಿಬಿ ರೋಗ ಮನುಷ್ಯನ ಜೊತೆ ಬಂದಿದೆ. ಈಗ ಟಿಬಿ ಅಂತಕ್ಕಂಥದ್ದು ರಾಬರ್ಟ್ ಕಾಕ್ ಅಂತ ಹೇಳಿ ಜರ್ಮನ್ ಡಾಕ್ಟರ್ 1882ರಲ್ಲಿ ಟಿಬಿ ಅಂದ್ರೇನು, ಈಗ ಹೇಗೆ ಸ್ಪ್ರೆಡ್ ಆಗುತ್ತೆ, ಈಗ ಔಷಧಿ ಏನು ಅಂತಕ್ಕಂಥದ್ದನ್ನ ಕಂಡುಹಿಡಿದ್ರು. 1882ರಲ್ಲಿ 4 ಔಷಧಿಗಳನ್ನ ಕಂಡುಹಿಡಿದ್ರು. ಒಂದು ರಿಫಾರ್ಮೇಷನ್, ಐಸೋಲೇಜನ್, ಪ್ಯಾರಾಸಿಟಮಲ್, ಇಥಂಬುಟಲ್. 4 ಔಷಧಿಗಳನ್ನ ಪ್ರಾಕ್ಟಿಕಲ್ ಆಗಿ ನೀಡಿ ಮನುಷ್ಯ ಟ್ರೀಟ್ಮೆಂಟ್ ತಗೊಂಡ್ರೆ ಗುಣಮುಖ ಆಗ್ತಾನೆ ಅಂತ ಹೇಳಿ ಜಗತ್ತಿಗೆ ಸಾರಿದೆ.
ಹಾಗಂದ್ರೆ ನಾವು ಟಿವಿ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಸ್ವಲ್ಪ ಏನ್ ಇತಿಹಾಸ ಇದೆ ಅಂತ ಹೇಳಿ ನಮ್ಗೆಲ್ಲ ಗೊತ್ತಿದೆ. ಈಗ ಟಿವಿ ಅಂತಕ್ಕಂಥದ್ದು ಭಾರತ ದೇಶ ಸ್ವತಂತ್ರ ಆದಾದಿಂದಲೂ ಇಂದು ಸೆಂಟರ್ನಲ್ಲಿ ಟಿಬಿ ಡಿವಿಷನ್, ಸೆಂಟ್ರಲ್ ಟಿಬಿ ಡಿವಿಷನ್ ಅಂತ ಹೇಳಿ ಸೆಕ್ರೆಟರಿಯೇಟ್ ವತಿಯಿಂದ ಕಾರ್ಯವನ್ನ ನಿರ್ವಹಣೆ ಮಾಡ್ತಾರೆ. 1951ರಲ್ಲಿ BCG ಅಂತಕ್ಕಂಥ ವ್ಯಾಕ್ಸಿನೇಷನ್ ಟಿಬಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಆಗಿ ಕೊಡ್ತಾ ಇದ್ರು. ಆನಂತರ ಏನಾಯ್ತು, 1956ರಲ್ಲಿ ಚೆನ್ನೈನಲ್ಲಿ ಏನಾಯ್ತು, TRC ಟಿಬಿ ರಿಸರ್ಚ್ ಸೆಂಟರ್ ಅಂತಕ್ಕಂಥದ್ದನ್ನ ಸ್ಥಾಪನೆ ಮಾಡಿದ್ರು. ಆನಂತರ 1959ರಲ್ಲಿ ಮದ್ರಾಸ್ನಲ್ಲಿ ಏನಾಯ್ತು, ಟಿಬಿ ಬಗ್ಗೆನೆ, ಟಿಬಿಯಲ್ಲಿ ಏನೆಲ್ಲ ಇದೆ, ಟಿಬಿ ಟ್ರೀಟ್ಮೆಂಟ್ ತಗೊಂಡ್ರೆ ಏನಾಗುತ್ತೆ, ಇನ್ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಏನಾಗುತ್ತೆ, ಟಿಬಿಯಲ್ಲಿ ಯಾವ್ಯಾವ ಬ್ಯಾಕ್ಟೀರಿಯಾಗಳು ಇರ್ತವೆ ಅಂತಕ್ಕಂಥದ್ದು ರಿಸರ್ಚ್ ಸೆಂಟರ್ ಅನ್ನ ಅಧ್ಯಯನ ರೂಪದಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿದ್ರು. ಆನಂತರ 2006ರಲ್ಲಿ ಏನಾಯ್ತು, RNTCP ಅಂತ ಹೇಳಿ ಕಾರ್ಯಕ್ರಮವನ್ನ ಚಾಲನೆಯಲ್ಲಿ ಭಾರತ ದೇಶದಲ್ಲಿ ತಂದರು. RNTCP ಅಂತ ಬಂದ್ರೆ ರಿವೈವ್ಡ್ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್. ಮುಂಚೆ ಏನಿತ್ತು ಅಂತ ಹೇಳಿದ್ರೆ NTCP ಅಂತ ಹೇಳಿ ಕಾರ್ಯಕ್ರಮ ಇತ್ತು. NTCP ಅಂತ ಹೇಳಿದ್ರೆ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್. ಆ ಕಂಟ್ರೋಲ್ ಮಾಡುವಾಗ ಏನಾಯ್ತು, ಸೇರಿಸಿದ್ರು, ರಿವೈಸ್ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್. NTCP ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ನಾವು ಕೊಟ್ರೆ ಗುಣಮುಖ ಆಗ್ತಾ ಇದ್ರು, ಕ್ಯೂರ್ ಗುಣಮುಖ ಆಗುವಂತದ್ದು ಟ್ರೀಟ್ಮೆಂಟ್ ಕಂಪ್ಲೀಷನ್ ಆಗುವಂತ ಸಂಖ್ಯೆ ಕಡಿಮೆ ಇತ್ತು. ಹಾಗಾಗಿ ಟ್ರೀಟ್ಮೆಂಟ್ ಸರಿಯಾಗಿ ನುಂಗ್ತೀನಿ ಅಂತ ಹೇಳ್ಬಿಟ್ಟು ಪೇಷಂಟ್ ಟ್ರೀಟ್ಮೆಂಟ್ ತಗೊಳ್ತೀನಿ ಅಂತ ಹೇಳಿ ಕೈಯಲ್ಲಿ ಗುಳಿಗೆ ತಗೊಂಡು ಮಾತ್ರೆಗಳನ್ನು ತಗೊಂಡು ಬೀಸಾಗ್ತಿತ್ತು. ಯಾಕಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಇರೋದ್ರಿಂದ ಅವಾಗ ಔಟ್ಕಮ್ ನಮಗೆ ಬಹಳ ಕಡಿಮೆ ಇತ್ತು. ಅದಕ್ಕೆ ಏನ್ ಮಾಡಿದ್ರು, ರಿವೈಸ್ಡ್ ಮಾಡಿದ್ರು ಪ್ರೋಗ್ರಾಮ್ ಅನ್ನು. 1992ರಲ್ಲಿ ರಿವೈಸ್ಡ್ ಮಾಡಿ ಏನ್ ಮಾಡಿದ್ರು, RNTCP ಅಂತ ಸೇರಿಸಿದ್ರು. ರಿವೈಸ್ಡ್ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಮಾಡಿ. ರಿವೈಸ್ಡ್ ಅಲ್ಲಿ ಅಂತ ಹೇಳಿದ್ರೆ ಡಾಟ್ಸ್ ಅಂತ ಹೇಳಿ ತಂದ್ರು, ಡೈರೆಕ್ಟ್ ಅಬ್ಸರ್ವೇಷನ್ ಟ್ರೀಟ್ಮೆಂಟ್ ಶಾರ್ಟ್ ಕೋರ್ಸ್ ಅಂತ ಹೇಳಿ. ಯಾರು ಪೇಷಂಟ್ ಅನ್ನ ಔಷಧಿ ನುಗ್ತಾ ಇದ್ದಾರೆ, ನಮ್ಮ ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರು ಮುಂದೆನೆ ನೇರ ನಿಗಾವಣೆ, ಅಲ್ಪಾವಧಿ ನೇರ ನಿಗಾವಣೆ ಚಿಕಿತ್ಸೆ ಅಂತ ಹೇಳ್ತೀವಿ, ಅವ್ರು ಮುಂದೆನೆ ಟ್ರೀಟ್ಮೆಂಟ್ ತಗುವಂತಹ ವ್ಯವಸ್ಥೆಯನ್ನ ಜಾರಿಗೆ ತಂದರು. ಈಗ 2006ರಿಂದ 7ರವರೆಗೆ ಏನಾಯ್ತು, RNTCP ರೂಲ್ ಔಟ್ ಆದ ನಂತರ ಅದರಲ್ಲಿ ಏನಾಯ್ತು, ಕೆಲವೊಂದು ಇಷ್ಟು ಮಾಡಿದ್ರು ಸಹಿತ, ಮುಂದೆ ಗುಳಿಗೆ ಮುಗಿಸಿದ್ರು ಸಹಿತ ಕೆಲವೊಬ್ರು ಬಿಟ್ಟು ತನದಿಂದ ರೆಫ್ಯೂಸ್ ಮಾಡ್ತಾ ಇದ್ರು. ಆಲ್ಕೋಹಾಲ್ ಡಿಅಡಿಕ್ಷನ್ಸ್ ಇರ್ಬೋದು ಅಥವಾ ಬೇರೆ ಇರ್ಬೋದು. ಇವರೆಲ್ಲರೂ ಏನ್ ಮಾಡ್ತಾರೆ, ರೆಫ್ಯೂಸ್ ಮಾಡುವಾಗ ಏನಾಗ್ತಿತ್ತು, ರೆಸಿಸ್ಟೆನ್ಸ್ ಬರ್ತಾ ಇತ್ತು. ಅವಾಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ 2007ನಲ್ಲಿ ನ್ಯಾಷನಲ್ ಫ್ರೇಮ್ವರ್ಕ್ ಆಯ್ತು, ಟಿಬಿ HIV ಅನ್ನ ಅಳವಡಿಸಿದ್ರು. HIV ಇದ್ದವರಿಗೆ ಟಿಬಿ ಟ್ರೀಟ್ಮೆಂಟ್ ಬೇಕು, ಟಿಬಿ ಇದ್ದವರಿಗೆ HIV ಸಹಿತ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿ ಟಿಬಿ HIV ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ರು. ಆನಂತರ ಏನಾಯ್ತು, ರೂಲ್ ಔಟ್ ಮಾಡ್ಕೊಂಡ್ಬಿಟ್ಟು 2009ನಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ RNTCP 1962ರಿಂದ 1992ವರೆಗೆ ಈ ಕಾರ್ಯಕ್ರಮ ನಡೀತು. ಆನಂತರ ಫೇಸ್ 1 ಅದು, ಫೇಸ್ 2ನಲ್ಲಿ 2007ನಿಂದ 2011ವರೆಗೆ ಈ ಕಾರ್ಯಕ್ರಮಗಳು ನಡೆದವು. NTCP RNTCP ಎಲ್ಲ ನಡೀತು. ಆದ್ರೂ ಸಹಿತ ಏನಾಯ್ತು, ರಿವೈಸನ್ ಮಾಡಿ ಕೆಲವೊಂದು ಏನ್ ಮಾಡಿದ್ರು, 2012ನಲ್ಲಿ ಏನ್ ಮಾಡಿದ್ರು, PMDT ಅಂತಕ್ಕಂಥ ಕಾರ್ಯಕ್ರಮವನ್ನ ತಂದರು. ಪ್ರೋಗ್ರಾಮೆಟಿಕಲಿ ಮ್ಯಾನೇಜ್ಮೆಂಟ್ ಡ್ರಗ್ ರೆಸಿಸ್ಟಿವ್ ಅಂತ ಹೇಳಿ. ಈಗ ನಾವು ಪ್ರೈಮರಿ ಡ್ರಗ್ ಕೊಡುವಾಗ ಯಾರೆಲ್ಲ ರೆಸಿಸ್ಟೆನ್ಸ್ ಬರ್ತಾ ಇದೆ ಅವ್ರಿಗೆ, ರೆಸಿಸ್ಟೆನ್ಸ್ ಅಂದ್ರೆ ಇವೆಲ್ಲ ಹೇಳ್ತೀವಿ, ಅವರಿಗೆ ಸಪರೇಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಹೇಳಿ 2012ನಲ್ಲಿ ರೂಲ್ ಔಟ್ ಮಾಡಿದ್ರು. ಅಷ್ಟೇ ಅಲ್ಲ, 2012ನಲ್ಲಿ ಒಂದು ಗೈಡ್ಲೈನ್ಸ್ ಆಯ್ತು. ಗವರ್ಮೆಂಟ್ ಆಫ್ ಇಂಡಿಯಾ ಸೆಕ್ರೆಟರಿಯೇಟ್ ನಲ್ಲಿ ಯಾರೇ ಒಬ್ಬ ಖಾಸಗಿ ವೈದ್ಯರು ಟಿಬಿ ರೋಗಿಯನ್ನ ಪತ್ತೆ ಹಚ್ಚಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ರೆ ಜಿಲ್ಲಾ ಆರೋಗ್ಯ ಪ್ರಾಧಿಕಾರಕ್ಕೆ ವರದಿಯನ್ನ ಸಲ್ಲಿಸಬೇಕಂತ ಹೇಳಿ ಒಂದು ಗೈಡ್ಲೈನ್ಸ್ ಅನ್ನ ಜಿಯೋವನ್ನು ಪಾಸ್ ಮಾಡಿದ್ರು. ಅದಾದ ನಂತರ ಅಷ್ಟೇ ಅಲ್ಲ 2012ನಲ್ಲಿ ನಿಕ್ಷಯ ಅಂತಕ್ಕಂಥ ನಿಕ್ಷಯ ವೆಬ್ಸೈಟ್ ಸಹಿತ ನಮಗೆ ಅಪ್ಡೇಟ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಅದು ಆನ್ಲೈನ್ ನಲ್ಲಿ ಸೆಂಟ್ರಲ್ನವರು ಮಾನಿಟರಿಂಗ್ ಮಾಡಬಹುದು, ಸ್ಟೇಟ್ನವರು ಮಾನಿಟರಿಂಗ್ ಮಾಡಬಹುದು. ಅಷ್ಟೇ ಅಲ್ಲ, PMDT ಜೊತೆಗೆ ಏನಾಯ್ತು, ಟೋಟಲಿ ಈ ಒಂದು 2012ರಿಂದ 2017ವರೆಗೆ ಕಾರ್ಯಕ್ರಮಗಳು ನಡೆದವು. ಈಗ ಇದರಲ್ಲಿ ಕೆಲವೊಂದು ಮಾಡಿಫೈಡ್ ಆದವು. ಈಗ 2012ನಲ್ಲಿ ಖಾಸಗಿ ಡಾಕ್ಟರ್ಸ್ ಎಲ್ಲ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಕೊಟ್ಟಿರುವಂತಹ ಕೇಸ್ಗಳಿಗೆ ನಾವುಗಳು ಸಹಿತ ಸೂಪರ್ವೈಸಿಂಗ್ ಮಾನಿಟರಿಂಗ್, ಕೌನ್ಸಿಲಿಂಗ್, ಅಡೆರೆನ್ಸ್, ಕೋಮಾರ್ಬಿಡಿಟಿ ಸೇವೆಯನ್ನ ಸರ್ವಿಸ್ಗಳನ್ನು ಕೊಡ್ತೀವಿ ಅಂತ ಹೇಳಿ 2015ನಲ್ಲಿ ಒಂದು ಗೈಡ್ಲೈನ್ಸ್ ಆಯಿತು. ಅದಾದ ನಂತರ 2017ನಲ್ಲಿ ಏನಾಯ್ತು, ಇಷ್ಟು ಹೇಳಿದ್ರೆ ಸಹಿತ ಪ್ರೈವೇಟ್ ಡಾಕ್ಟರ್ಸ್ ರಿಪೋರ್ಟ್ ಮಾಡ್ತಿರ್ಲಿಲ್ಲ. ಸೊ ಪ್ರೈವೇಟ್ ಡಾಕ್ಟರ್ ರಿಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ 2017ನಲ್ಲಿ
ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ 269 ಸೆಕ್ಷನ್ ಪ್ರಕಾರ ಯಾರೆಲ್ಲ ಪ್ರೈವೇಟ್ ಡಾಕ್ಟರ್ ನೋಟಿಫೈಡ್ ಮಾಡ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಹಾಕ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಹಾಕ್ತಾ ಇದ್ದಾರೆ, ಅವ್ರು ನೆಗ್ಲಿಜೆಂಟ್ ಮಾಡಿದ್ರೆ ಅವರಿಗೆ 6 ತಿಂಗಳ ಕಾರಾಗೃಹ ಶಿಕ್ಷೆ ಮತ್ತು ಫೈನ್ ಪೆನಲ್ಟಿಗಳನ್ನ ಒಂದು ವಿಧಿಸುವಂತ ಕಾರ್ಯ ಒಂದು ಜೀವನ ಪಾಸ್ ಮಾಡಿದ್ರು. ಆನಂತರ ಸೆಕ್ಷನ್ ಇಂಡಿಯನ್ ಪೆನಲ್ ಕೋಡ್ 270 ಪ್ರಕಾರ ನೆಗ್ಲಿಜೆಂಟ್ ಅಲ್ಲ, ಅವರು ನೆಗ್ಲಿಜೆಂಟ್ ಮಾಡೋದ್ರ ಜೊತೆಗೆ ಬೇರೆಯವರಿಗೆ ಹರಡುವಂತೆ ಸ್ಪ್ರೆಡ್ ಮಾಡಿದ್ರೆ ಅವರು ನಮಗೆ ರಿಪೋರ್ಟ್ ಮಾಡಿಲ್ಲ, ಕೇಸ್ಗಳನ್ನ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ನಮ್ಗೆ ರಿಪೋರ್ಟ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಏನ್ ಮಾಡಿದೀವಿ ಅಂತ ಹೇಳಿದ್ರೆ 2 years ಜಿಲ್ಲಾ ಕಾರಾಗೃಹ ಶಿಕ್ಷೆ ಮತ್ತು ಪೆನಲ್ಟಿ ಎರಡನ್ನ ವಿಧಿಸಬಹುದು ಅಂತೇಳಿ ಸರ್ಕಾರ ಆದೇಶ ಮಾಡಿ. ಅಷ್ಟೇ ಅಲ್ಲ, ಇಷ್ಟಾದ್ರೂ ಸಹಿತ ಪ್ರೈವೇಟ್ ಸೆಕ್ಟರ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಈಗ 2020 ಒಂದು ಗವರ್ನರ್ ನಮ್ ಗವರ್ಮೆಂಟ್ ಆಫ್ ಕರ್ನಾಟಕ ಗವರ್ನರ್ ಆರ್ಡರ್ ಮಾಡಿದ್ರು. ಏನಂತ ಹೇಳಿದ್ರೆ ಇಂಪಾರ್ಟೆಂಟ್, KPME ಆಕ್ಟ್ 2007 ಪ್ರಕಾರ ಯಾರೆಲ್ಲ ಖಾಸಗಿ ಡಾಕ್ಟರ್ಸ್ ಸರಿಯಾಗಿ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಟ್ಟು ರಿಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ KPME ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಪ್ರಕಾರ DHO ಸರ್, ಜಿಲ್ಲಾ ಹಾಗೂ ಕುಟುಂಬ ಕಲ್ಯಾಣಾಧಿಕಾರಿಗಳು ಅವರ ಲೈಸೆನ್ಸ್ ಅನ್ನ ಅಮಾನತ್ ಮಾಡಬಹುದು, ರದ್ದು ಮಾಡಬಹುದು ಅಂತ ಹೇಳಿ ಆದೇಶಗಳನ್ನು ಮಾಡಿದೆ. ಇದು ಇಂಪಾರ್ಟೆನ್ಸ್ 2012 ಇಂದ 2017 ಮತ್ತು 20 ವರೆಗೆ ಬೆಳೆದು ಬಂತು. ಆ ನಂತರ ಏನಾಯ್ತು, ಈಗ ನಮ್ದು ಕೊನೆ ಹಂತದಲ್ಲಿ ಪ್ರೋಗ್ರಾಮ್ ಅನ್ನ ಮತ್ತೆ ರೋಲ್ ಔಟ್ ಮಾಡಿದ್ರು. ಏನ್ ಮಾಡಿದ್ರು ಅಂತ ಹೇಳಿದ್ರೆ 2020ರಲ್ಲಿ ಪ್ರೋಗ್ರಾಮ್ ನೇಮ್ ಚೇಂಜ್ ಮಾಡಿ ಈಗ NTEP ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್, ಈಗ TB ಎಲಿಮಿನೇಷನ್ ಮಾಡಬಹುದು ಅಂತ ಹೇಳಿ ಎಲಿಮಿನೇಷನ್ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಅಷ್ಟೇ ಅಲ್ಲ, ಈಗ ನಾವು ಎಲಿಮಿನೇಷನ್ ಮಾಡೋದಂತ ಹೇಳಿದ್ರೆ ದೇಶದಲ್ಲಿ ಸಾಧ್ಯ ಇಲ್ಲ, ಗ್ರಾಮ ಪಂಚಾಯತ್ ಮಟ್ಟದಿಂದ ನಾವು ಮೊದಲು ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು TB ಫ್ರೀ ಗ್ರಾಮ ಪಂಚಾಯತ್ಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಲಾಸ್ಟ್ ಇಯರ್ ನಾವು ರಾಯಚೂರು ಜಿಲ್ಲೆಯಲ್ಲಿ 7 ಗ್ರಾಮ ಪಂಚಾಯತಿಗಳನ್ನ ನಾವು TB ಫ್ರೀ ಗ್ರಾಮ ಪಂಚಾಯತ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ವಿ. ಅವರಿಗೆ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂಸ್ ಜೊತೆಗೆ ಪ್ರಶಂಸನಾ ಪ್ರಮಾಣ ಪತ್ರವನ್ನ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು, PDOಗಳಿಗೆ ಕರೆಸಿ ವಿಶ್ವ ಕ್ಷಯರೋಗ ದಿನಾಚರಣೆ ಮಾರ್ಚ್ 24ರಂದು ಸನ್ಮಾನ ಮಾಡಿ ಅವರಿಗೆ ಗೌರವವನ್ನ ಅರ್ಪಣೆಯನ್ನ ಮಾಡಿದ್ವಿ. ಇದು TB ಏನಿದೆ ಅಂತ ಹೇಳಿದ್ರೆ ಬೆಳೆದು ಬಂದಂತ ಒಂದು ಪ್ರೋಗ್ರಾಮ್ ಹಾದಿ ಇದೆ. ಈಗ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ ಬರ್ಡನ್ ನೋಡೋಣ ಸರ್. ಈಗ ಯಾಕಂದ್ರೆ ಟೈಮ್ ಸ್ವಲ್ಪ ಸರ್ ಹೋಗಿದ್ದಾರೆ, ಯಾಕಂದ್ರೆ ವರ್ಲ್ಡ್ ಹೆಲ್ತ್ ಪ್ರೋಗ್ರಾಮ್ ಇದೆ, ಹಾಗಾಗಿ ಅವರು ಎಲ್ಲ ನ್ಯಾಯಾಧೀಶರಿಗೆ ಮತ್ತೆ ಅಲ್ಲಿ ಇನ್ವೈಟ್ ಮಾಡ್ಲಿಕ್ಕೆ ಅವರು ಲೆಟರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು PPT ಪ್ರೆಸೆಂಟ್ ಮಾಡಿಲ್ಲ, ಇಲ್ಲೇ PPT ಇದೆ, ಹಂಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇಷ್ಟು ಪ್ರೋಗ್ರಾಮ್ ಬೆಳೆದು ಬಂದಂತ ದಾರಿ ಮತ್ತೆ ಹಿಸ್ಟ್ರಿಯನ್ನ ನಾವು ನೋಡಿದ್ದೀವಿ. ಈಗ TB ಬರ್ಡನ್ ಏನಿದೆ ಭಾರತ ದೇಶದಲ್ಲಿ, ಬರ್ಡನ್ ಅಂತ ಬಂದಾಗ TB ಇನ್ಸಿಡೆಂಟ್ಸ್, TB ಪತ್ತೆ, TB ಫೈಂಡಿಂಗ್ಸ್ ಏನಿದೆ ಅಂದ್ರೆ ಭಾರತ ದೇಶ 26% ನಾವು ಏನು ಗ್ಲೋಬಲ್ಗೆ ಕಾಂಟ್ರಿಬ್ಯೂಟ್ ಕೊಡ್ತಾ ಇದ್ದೀವಿ. ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ ನಾವು ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಹೆಚ್ಚು TB ಪ್ರಕರಣಗಳು ಪತ್ತೆ ಆಗ್ತವೆ. ಈಗ ನಿಮ್ಗೆ ಗೊತ್ತಿರಬೇಕು, ಈಗ TB ಮಾರ್ಟಾಲಿಟಿ ಅಂತ ನೋಡಿದಾಗ 36% ವರ್ಲ್ಡ್ ನಾವು ಕಾಂಟ್ರಿಬ್ಯೂಟ್ ಕೊಡ್ತಾ ಇದ್ದೀವಿ. ವರ್ಲ್ಡ್ ಏನಿದೆ ಅಂತ ನೋಡೋಣ. ಆಮೇಲೆ HIV TB ಇನ್ಸಿಡೆಂಟ್ ಅಂತ ಬಂದಾಗ 9% ನಾವು ಇಂಡಿಯಾದಿಂದ ಕಾಂಟ್ರಿಬ್ಯೂಟ್ ಕೊಡ್ತಾ ಇದ್ದೀವಿ. ಆಮೇಲೆ HIV TB ಮಾರ್ಟಾಲಿಟಿ ನೋಡಿದಾಗ 5% ಮಾರ್ಟಾಲಿಟಿ ಡೆತ್ ರೇಟ್ ಇದೆ. MDR TB ಅಂತ ಬಂದಾಗ 27% ನಾವು ಗ್ಲೋಬಲ್ಗೆ ಕೊಡ್ತಾ ಇದ್ದೀವಿ, ಮಲ್ಟಿಡಲ್ ರೆಸಿಸ್ಟೆನ್ಸ್ TB. ಆಮೇಲೆ ಚಿಲ್ಡ್ರನ್ ವಿತ್ TB ಅಂತ ಬಂದಾಗ 28% ನಾವು ವರ್ಲ್ಡ್ಗೆ ಗ್ಲೋಬಲ್ಗೆ ನಾವು ಕೊಡ್ತಾ ಇದ್ದೀವಿ. ಈಗ ನಿಮ್ಗೆ ಗೊತ್ತಿರಬಹುದು ಏನಂತ ಹೇಳಿದ್ರೆ ಇಂಡೋನೇಷ್ಯಾ, ಚೀನಾ, ಫಿಲಿಪೈನ್ಸ್, ಪಾಕಿಸ್ತಾನ್, ಬಾಂಗ್ಲಾದೇಶ್, ಸೌತ್ ಆಫ್ರಿಕಾ ಇವೆಲ್ಲ ಬರೀ ಲೆಸ್ ದನ್ 8% ಇದೆ. ನಾವು ವರ್ಲ್ಡ್ ಕಾಂಟ್ರಿಬ್ಯೂಟ್ ಕೊಡ್ತಾ ಇದ್ದೀವಿ, 26% ನಾವು ಗ್ಲೋಬಲಿ ಕೊಡ್ತಾ ಇದ್ದೀವಿ. ಸೊ ಹೀಗಾಗಿ ನಮ್ಮ ಭಾರತ ದೇಶದಲ್ಲಿ TB ಜಾಸ್ತಿ ಇದೆ. ಸೊ ಅದಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿಗಳು 2025ರ ವೇಳೆಯಲ್ಲಿ TB ಎಲಿಮಿನೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಗುರಿಯನ್ನು ಇಟ್ಕೊಂಡ್ಬಿಟ್ಟು ಕೆಲಸ ಕಾರ್ಯಗಳನ್ನ ನಮ್ಗೆ ನೀಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಇಂಪಾರ್ಟೆನ್ಸ್ ತಮಗೆಲ್ಲ ಗೊತ್ತಿದೆ, TB ಬಗ್ಗೆ ಸ್ವಲ್ಪ ಬರ್ಡನ್ ಆಯ್ತು. ಈಗ ಮಾಹಿತಿ ನೋಡೋಣ, ನಾನು PPT ಸ್ವಲ್ಪ ಪ್ರೆಸೆಂಟ್ ಆಮೇಲೆ ತೋರಿಸ್ತೀನಿ ನಡುವೆ. ಈಗ ಪ್ರತಿ 3 ನಿಮಿಷಕ್ಕಿಬ್ರು TB ಇಂದ ಸಾಯ್ತಾ ಇದೆ. ಪ್ರತಿ ವರ್ಷದಲ್ಲಿ 3 ಲಕ್ಷ ಹುಡುಗರು ಶಾಲೆಗೆ ವಿದ್ಯಾಭ್ಯಾಸ ವಂಚಿತರಾಗ್ತಾರೆ.
ಪ್ರತಿ ವರ್ಷ 1 ಲಕ್ಷ ಮಹಿಳೆಯರು ಕುಟುಂಬದಿಂದ ಬಹಿಷ್ಕರಿಸಲ್ಪಡ್ತಾರೆ. ಇದು ಟಿಬಿ ಬರ್ಡನ್ ಇದು ನಮ್ಮ ಭಾರತ ದೇಶದಲ್ಲಿ. ಸೊ ಇದೆಲ್ಲ ಕಡಿಮೆ ಅಂತ ಹೇಳಿದ್ರೆ ನಾವು ಟಿಬಿ ಬಗ್ಗೆ ಮಾಹಿತಿಯನ್ನ ತಗೋಬೇಕಾಗುತ್ತೆ. ಸೊ ಹಾಗಿದ್ರೆ ನಾವು ಟಿಬಿ ಅಂದ್ರೆ ಕ್ಷಯರೋಗ ಅಂತ ಹೇಳ್ತೀವಿ, ಅದಕ್ಕಿಂತ ಮುಂಚೆ ಲೆಟೆಂಟ್ ಟಿಬಿ ಇನ್ಫೆಕ್ಷನ್ ಅಂತ ಹೇಳಿ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಸದ್ಯ ಏನಂತ ಹೇಳಿದ್ರೆ ಯಾರು ಟಿಬಿ ಬಾಧಿತರಿಂದ ಬರ್ತಾ ಇದ್ದಾರೆ ಅವ್ರ ಜೊತೆ ಯಾರೆಲ್ಲ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಫಸ್ಟ್ ನಾವು ಕಂಟ್ರೋಲ್ ಕೊಡೋಣ ಅಂತ ಹೇಳ್ಬಿಟ್ಟು ಈಗ PMTPT ಅಂತ ಕಾರ್ಯಕ್ರಮ ಲಾಂಚ್ ಮಾಡಿದ್ವಿ ಹೊಸದಾಗಿ. ಪ್ರೋಗ್ರಾಮೆಟಿಕಲಿ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಟಿಬಿ ಪ್ರಿವೆಂಟಿವ್ ಥೆರಪಿ. ಟಿಬಿ ಪ್ರಿವೆಂಟಿವ್ ಥೆರಪಿ ಅಂದ್ರೆ ಟಿಬಿ ರೋಗಿ ಬಂದ್ರೆ ಟಿಬಿ ರೋಗಿಗೆ ಔಷಧಿಗಳನ್ನು ನೀಡುವುದು ಬೇರೆ, ಟಿಬಿ ಬಂದಿರುವಂತಹ ಔಷಧಿಯನ್ನು ಟಿಬಿ ರೋಗಿ ನೀಡುವ ಜೊತೆಗೆ ಅವರೆಲ್ಲ ಯಾರೆಲ್ಲ ವಾಸ ಮಾಡ್ತಾ ಇದ್ದಾರೆ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೀವಿ, ಕ್ಲೋಸ್ ಕಾಂಟ್ಯಾಕ್ಟ್ಸ್, ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಈಗ ಅವ್ರಿಗೆ ಯಾರಿಗೆ ಕೊಡ್ತಾ ಇದ್ದೀವಿ? ಯಾರು ಸ್ಪೂಟಮ್ ಪಾಸಿಟಿವ್ ಕೇಸ್ ಇದ್ದಾರೆ, ಪಲ್ಸ್ ನಲ್ಲಿ ಕೇಸ್ ಇದ್ದಾರೆ, ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಅವರಿಗೆ 3 ಭಾಗಗಳಲ್ಲಿ ನಾವು ಕೊಡ್ತಾ ಇದ್ದೀವಿ. ಒಂದು ಸ್ಕ್ರೀನೆಡ್ ಟಿಬಿ, ಆಮೇಲೆ ಟೆಸ್ಟೆಡ್ ಟಿಬಿ ಅಂತ ಕೊಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಒಂದು ಮಾಂಟೆಕ್ಸ್ ಟೆಸ್ಟ್ ಮಾಡ್ತಾ ಇದ್ದೀವಿ, ಇನ್ನೊಂದು ಇಗ್ರಾ ಮಾಡ್ತಾ ಇದ್ದೀವಿ, CYTB ಟೆಸ್ಟ್. ಈಗ CYTB ಮಾಡ್ತಾ ಇದ್ದೀವಿ ಪ್ರೆಸೆಂಟ್. ಈಗ CYTB ಏನಂತ ಹೇಳಿದ್ರೆ ಮಾಂಟೆಕ್ಸ್ ಟೆಸ್ಟ್ ತರನೇ ಒಂದು ML ಏನಿದೆಯಲ್ಲ ಇಂಟ್ರಾ ಡರ್ಮಟಲ್ ಏನಿದೆಯಲ್ಲ ಇಂಜೆಕ್ಷನ್ ಕೊಡ್ತಾ ಇದ್ದೀವಿ. 48 ಅವರ್ಸ್ ಆದ್ಮೇಲೆ ಅದು ರೌಂಡ್ 5 ಸೆಂಟಿಮೀಟರ್ ವರೆಗೆ ದಪ್ಪ ಗುಳ್ಳೆಯಾಗಿರ್ತದೆ. 48 ಅವರ್ಸ್ ಆದ್ಮೇಲೆ ಅಬ್ಸರ್ವೇಷನ್ ಮಾಡಿ ಅಂತ ಪೇಷಂಟ್ ಪಾಸಿಟಿವ್ ಬಂದ್ರೆ ಅವ್ರಿಗೆ ನಾವು ಈಗ ಏನು ಕಾಂಟ್ಯಾಕ್ಟ್ಸ್ ಏನಿದೆಲ್ಲ 3HP ಅವ್ರು 3 ತಿಂಗಳ ಕಾಲ INH ಮತ್ತೆ ರಿಫಾಪೆಟಿನ್ ಅಂತಕ್ಕಂಥ ಮಾತ್ರೆಯನ್ನ ಟಿಬಿ ಜೊತೆ ಕಾಂಟ್ಯಾಕ್ಟ್ಸ್ ಆದ್ರೆ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಇದು ಟಿಬಿ ಪ್ರಿವೆಂಟಿವ್ ಥೆರಪಿ ಕೊಡ್ತಾ ಇದ್ದೀವಿ. ಈಗ ಮೈಕೋಲಜಿ ಕನ್ಫರ್ಮ್ ಕೇಸಸ್ ಅಂತ ಹೇಳ್ತೀವಿ, ಪಲ್ಮನರಿ ಕೇಸಸ್, ಅವರಿಗೆ ಇದು ಅನ್ವಯವಾಗ್ತಾ ಇದೆ, ಅವ್ರು ಕೊಡ್ತಾ ಇದೆ. ಸೊ ಈಗ ಎಲ್ಲರೂ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಇವನ್ ಎಕ್ಸ್ಟ್ರಾ ಪಲ್ಮನರಿ ವಾಸ ಮಾಡಿದ ಸಹಿತ ಅವ್ರಿಗೆ ಸಹಿತ ನಾವು ಕೊಡ್ತಾ ಇದ್ದೀವಿ. ಕ್ಲಾಸಿಫಿಕೇಶನ್ ಬಗ್ಗೆ ನಾವು ಟಿಬಿ ಬಗ್ಗೆ ಹೇಳ್ತೀವಿ. ಸೊ ಟಿಬಿ ಅಂತಕ್ಕಂಥದ್ದು ಇದು ರೂಟ್ ಆಫ್ ಟ್ರಾನ್ಸ್ಮಿಷನ್, ಗಾಳಿಯ ಮೂಲಕ ಹರಡುವಂತ ಅಂಟುರೋಗ. ಯಾರಿಗೆ ಟಿಬಿ ಪಾಸಿಟಿವ್ ಇದೆ, ಕೆಮ್ಮಿದ್ರೆ ಸೀನಿದ್ರೆ ಅವರು 1000 ಬ್ಯಾಕ್ಟೀರಿಯಾಗಳು ಗಾಳಿಯಲ್ಲಿ ಹರಡ್ತವೆ. ಅವು ಟಿಬಿ ಫಸ್ಟ್ ಇನ್ಫೆಕ್ಷನ್ ಆಗ್ತದೆ. ಇನ್ಫೆಕ್ಷನ್ ಆದ್ರ ಜೊತೆಗೆ ಡಿಸೀಸ್ ಕನ್ವರ್ಟ್ ಆಗುತ್ತೆ. ಯಾವಾಗ ಹ್ಯುಮ್ಯಾನಿಟಿ ಡೌನ್ ಆದಾಗ ಡಿಸೀಸ್ ಕನ್ವರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಡಿಸೀಸ್ ಬಂದಿದೆ, ಟಿಬಿ ಡಿಸೀಸ್ ಬಂದಿದೆ ಅಂತ ಹೇಳಿದ್ರೆ ಆ ವ್ಯಕ್ತಿಯಲ್ಲಿ ಕೆಲವು ಲಕ್ಷಣಗಳನ್ನ, ಸಿಂಪ್ಟಮ್ಸ್ ಅನ್ನ ನಾವು ನೋಡ್ತೀವಿ. ಏನು? ಸತತವಾಗಿ 15 ದಿನಕ್ಕಿಂತ ಹೆಚ್ಚು ಕೆಮ್ತಾ ಇರ್ತಾರೆ. ಕೆಮ್ಮಿದಾಗ ಕಫ ಬರುತ್ತೆ, ಕಫದ ಜೊತೆ ರಕ್ತ ಬರುತ್ತೆ, ಜ್ವರ ಬರುತ್ತೆ, ಸಾಯಂಕಾಲ ಆದ್ರೆ ಫುಲ್ ಜ್ವರ ಕಾಣಿಸುತ್ತೆ. ಆಮೇಲೆ ಬೆವರ್ತಾನೆ ಇರ್ತಾರೆ, ಸ್ವೆಟಿಂಗ್ 24 ಅವರ್ಸ್ ಬರ್ತಾನೆ ಇರುತ್ತೆ. ಆನಂತರ ಕೆಮ್ಮಿ ಎದೆ ನೋವು ಬರುತ್ತೆ. ಆನಂತರ ಹಸಿವಿನೇ ಆಗಂಗಿಲ್ಲ. ನಾವು ಮೂರ್ ಸಾರಿ ಊಟ ಮಾಡ್ತೀವಿ, 3 ಊಟ ಮಾಡ್ತೀವಿ, ಅವ್ರಿಗೆ ಹಸಿವಿನೇ ಬೇಡ ಅನ್ಸ್ತದೆ, ಊಟ ಹಸಿವಾಗಿಲ್ಲ ಅಂತ ಹೇಳ್ತಾರೆ. ಯಾವಾಗ ಹಸಿವು ಕಡಿಮೆ ಆಗ್ಯದ ಅಂತ ಹೇಳಿದ್ರೆ 50 kg ಆದ್ರೆ 1 ತಿಂಗಳಲ್ಲಿ 5 kg ಇಳ್ಬಿಡ್ತಾರೆ, 4-5 kg, ಅಂದ್ರೆ ತೂಕ ಕಡಿಮೆ ಆಗ್ತದೆ. ಈ ಲಕ್ಷಣಗಳು ಕಂಡು ಬಂದ್ರೆ ನಾವು ಟಿಬಿ ಬಂದಿರಬಹುದು ಅಂತ ಹೇಳಿ ಕಲ್ಪನೆ ಮಾಡ್ಕೋಬಹುದು, ಊಹಿಸಬಹುದು. ಹಾಗಾದ್ರೆ ಏನ್ ಮಾಡಬಹುದು? ಈ ಲಕ್ಷಣಗಳು ಕಂಡು ಬಂದ್ರೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಎಲ್ಲಾ ಆಸ್ಪತ್ರೆಗಳಲ್ಲಿ ಕಫ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ ಇದೆ. ಈಗ ನಿಮ್ಗೆಲ್ಲ ಗೊತ್ತಿರಲಿ, ಮುಂಚೆ ನಾವು ಬೈನಾಕ್ಯುಲರ್ ಮೈಕ್ರೋಸ್ಕೋಪ್ ಅಂತೇಳಿ ZN ಮತ್ತೆ ಫ್ಲೋರೋಸೆಂಟ್ ಮೈಕ್ರೋಸ್ಕೋಪಿಯಲ್ಲಿ ಪತ್ತೆ ಮಾಡ್ತಿದ್ವಿ. ಅದರಲ್ಲಿ ಏನು ಟಿಬಿ ಐತಿ ಇಲ್ಲ ಅಂತ ಹೇಳಿ ಒಂದೇ ಗೊತ್ತಾಗ್ತಿತ್ತು. ಇದರಿಂದ ಡಗ್ಲಸಿಸ್ ಟಿಬಿ ಅಂದ್ರೆ ಏನಂತ ಹೇಳ್ತೇನೆ. ಈಗ ಟಿಬಿ ಜೊತೆಗೆ ಡಗ್ಲಸಿಸ್ ಟಿಬಿ ಪತ್ತೆ ಹಚ್ಚುವಂತ ಒಂದು CB-NAT ಅಂತಕ್ಕಂಥ ಜೀನ್ ಎಕ್ಸ್ಪರ್ಟ್ ಮಷಿನ್ಗಳು ಬಂದಿದ್ದಾವೆ. 25 ಲಕ್ಷ ಒಂದು ಮಷೀನು. ಜಿಲ್ಲೆಯಲ್ಲಿ 8 ಮಷೀನ್ಗಳನ್ನು ನಾವು ರನ್ ಮಾಡ್ತಾ ಇದ್ದೀವಿ. ಟ್ರೂನ್ಯಾಟ್ಗಳು 10, ನಾವು ಟೋಟಲ್ 18 ಮಷೀನ್ಗಳು ರನ್ ಮಾಡ್ತಾ ಇದ್ದೀವಿ ಜಿಲ್ಲೆಯಲ್ಲಿ. ಸೊ ಇಂಪಾರ್ಟೆಂಟ್ ಏನಂದ್ರೆ CB-NAT ನಲ್ಲಿ 2 ತಾಸಿನಲ್ಲಿ ಟಿಬಿ ಐತಿ ಇಲ್ಲ ಅಂತ ಹೇಳಿ ಪತ್ತೆ ಹಚ್ಚಬಹುದು. ಇನ್ನು ಒಂದು ಡಗ್ಲಸಿಸ್ ಟಿಬಿ ಐತಿ ಇಲ್ಲ ಅಂತ ಹೇಳಿ ಪತ್ತೆ ಹಚ್ಚಬಹುದು. ಹಾಗಿದ್ರೆ ಟಿಬಿ ಅಂದ್ರೆ ಗೊತ್ತಾಯ್ತು. ಡಗ್ಲಸಿಸ್ ಟಿಬಿ ಅಂದ್ರೆ ಏನು? ಡಗ್ಲಸಿಸ್ ಟಿಬಿ ಮೀನ್ಸ್ MDR ಟಿಬಿ, ಮಲ್ಟಿ ಡಗ್ಲಸಿಸ್ ಟಿಬಿ ಅಂತ ಹೇಳ್ತೀವಿ. ಡಗ್ಲಸಿಸ್ ಟಿಬಿಯಲ್ಲಿ ಏನಂತ ಹೇಳಿದ್ರೆ ಈ 4 ಔಷಧಿ ಹಾಕ್ತಾ ಇದೀವಲ್ಲ, ರಿಫಾರ್ಮೇಷನ್, ಐಸೋಲೇಜೆಡ್, ಪ್ಯಾರಾಜಿನಿಯಮ್, ಟೀಟಾಮೋಟಲ್. ಈ ಔಷಧಿಗಳಲ್ಲಿ ಡಗ್ಲಸಿಸ್ ಬಿಡ್ ಆಗಿರ್ತದೆ. ಯಾಕಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಪೇಷಂಟ್ಗಳು ಬಿಟ್ಟು ತಿನ್ನೋದ್ರಿಂದ ಯಾವ ಬ್ಯಾಕ್ಟೀರಿಯಾಗಳು ಸಾಯ್ಬೇಕಂತ ಹೇಳಿ ನಾವು ಡ್ರಗ್ಸ್ ಹಾಕ್ತಾ ಇದೀವಿ, ಈ ಡ್ರಗ್ಸ್ ಅನ್ನ ತಿಂದು ಬದುಕುವಂತ ಶಕ್ತಿ ಬ್ಯಾಕ್ಟೀರಿಯಾ ಪಡ್ಕೊಂಡ್ಬಿಡ್ತಾರೆ.
ಅವಾಗ ಈ ಡ್ರಗ್ ಕೆಲಸ ಮಾಡಲ್ಲ. ಅವಾಗ ಡ್ರಗ್ ರೆಸಿಸ್ಟೆನ್ಸ್ ಟಿಬಿ ಅಂತ ಹೇಳ್ತೀವಿ. ಅವಾಗ ಡ್ರಗ್ ರೆಸಿಸ್ಟೆನ್ಸ್ ಟಿಬಿಗೆ ಡ್ರಗ್ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಾಗುತ್ತೆ. ಆ ಡ್ರಗ್ ರೆಸಿಸ್ಟೆನ್ಸ್ ಟಿಬಿ ಸಹಿತ ಬಂದ್ರೆ ಕೆಮ್ಮಿದ್ರೆ ಸೇರಿದ್ರೆ ಡೈರೆಕ್ಟ್ಲಿ ಟ್ರಾನ್ಸ್ಮಿಷನ್ ಆಗೋದು ಎಂಡಿಆರ್ ಟಿಬಿನೇ, ಡ್ರಗ್ ರೆಸಿಸ್ಟೆನ್ಸ್ ಟಿಬಿನೇ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ಡ್ರಗ್ ರೆಸಿಸ್ಟೆನ್ಸ್ ಟಿಬಿ. ಈಗ ಏನಂತ ಹೇಳಿದ್ರೆ ಆ ಒಂದು ಸಿಬಿನ್ಯಾಟ್ ಮಷಿನ್ಗಳಲ್ಲಿ ಟಿಬಿ ಮತ್ತೆ ಡ್ರಗ್ ರೆಸಿಸ್ಟೆನ್ಸ್ ಟಿಬಿ ಎರಡನ್ನ ಪತ್ತೆ ಹಚ್ಚಬಹುದು. ಇಷ್ಟೇ ಅಲ್ಲ, ಈಗ ನಾವು CIDST ಅಂತ ಹೇಳಿ ಲ್ಯಾಬ್ ಮಾಡಿದ್ವಿ. ಎಲ್ಲಿ? ರಿಮ್ಸ್ ಮೆಡಿಕಲ್ ಕಾಲೇಜಲ್ಲಿ ಇದೆ. ಕಲ್ಚರ್ ಅಂಡ್ ಡ್ರಗ್ ಸಸೆಪ್ಟಬಿಲಿಟಿ ಟೆಸ್ಟ್. ಈ ಔಷಧಿ ಜೊತೆಗೆ ನಾವು ಏನ್ ಮಾಡ್ತಾ ಇದ್ದೀವಿ? MDR ಡ್ರಗ್ ಕೊಡ್ತಾ ಇದ್ದೀವಿ. MDR ಡ್ರಗ್ ದಲ್ಲಿ 4 ಭಾಗಗಳಿದ್ದಾವೆ. 4 ಭಾಗ ಯಾವುದು? ಒಂದು INH ಐಸೋಲೇಟೆಡ್ ರೆಸಿಸ್ಟೆಂಟ್ ಬಂದ್ ಅಂತ ಹೇಳಿದ್ರೆ ಈ ಔಷಧಿಯನ್ನ ತೆಗಿತೀವಿ. ಈ ಔಷಧಿ ತೆಗೆದು ಏನ್ ಮಾಡ್ತೀವಿ? ಲಿಯೋಫ್ಲಾಕ್ಸಿನ್ ಅಂತಕ್ಕಂಥ ಹೈಯರ್ ಫ್ಲೋರೋಕ್ವಿನಾಲ್ ಆಂಟಿಬಯೋಟಿಕ್ ಅನ್ನ ಕೊಡ್ತೀವಿ. ರಿಫಾರ್ಮೇಷನ್, ಪ್ಯಾರಾಜೆನಮೈಡ್, ಇಥಾಮೂಟಲ್ ಪ್ಲಸ್ ಲಿಯೋಫ್ಲಾಕ್ಸಿನ್ 6 to 9 ಮಂತ್ ವರೆಗೆ ನಾವು ಕೊಡ್ತೀವಿ. ಇದು INH ಮೋನೋ ಅಂತ ಹೇಳಿ ನಾವು ರೆಜಿಮೆಂಟ್ ಕರಿತೀವಿ. ಇದು INH ರೆಸಿಸ್ಟೆನ್ಸ್ ಬಂದ್ರೆ ಈ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ಇನ್ನೊಂದು ಏನಾಗ್ತಾ ಇದೆ? ಮಲ್ಟಿ ಡ್ರಗ್ ರೆಸಿಸ್ಟಿವ್ ಅಂತ ಹೇಳ್ತೀವಿ. INH ಅಂದ್ರೆ ಐಸೋಲೇಟೆಡ್ ಜೊತೆಗೆ ಅನದರ್ ಡ್ರಗ್ ಬಂದ್ರೆ ಮಲ್ಟಿ ಡ್ರಗ್ ರೆಸಿಸ್ಟಿವ್ ಅಂತ ಹೇಳ್ತೀವಿ. ಅಲ್ಲಿ ಏನಾಗುತ್ತೆ? ಸ್ಪೆಷಲಿ ರಿಫಾರ್ಮೇಷನ್ ಅಂತಕ್ಕಂಥ ಡ್ರಗ್ ಬರುತ್ತೆ. INH ಐಸೋಲೇಟೆಡ್ ಪ್ಲಸ್ ರಿಫಾರ್ಮೇಷನ್ ಎರಡು ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಯಾವಾಗ ಏನ್ ಮಾಡ್ತೀವಿ? ನಾವು ಎರಡರ ಬದಲಾಗಿ ಟ್ರೀಟ್ಮೆಂಟ್ ಅನ್ನ ಚೇಂಜ್ ಮಾಡ್ಕೊಂತೀವಿ. ಟ್ರೀಟ್ಮೆಂಟ್ ಏನ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಹೈಯರ್ ಆಂಟಿಬಯೋಟಿಕ್ ಫ್ಲೋರೋಕ್ವಿನಾಲ್ ಅನ್ನು ಕೊಡ್ತೀವಿ, ಬಿಡಾಕ್ಲಿನ್ ಕೊಡ್ತೀವಿ, ಈ 2 ಡ್ರಗ್ ಕೊಡ್ತೀವಿ, ಮತ್ತೆ ಎಲ್ಲ ಡ್ರಗ್ ಅನ್ನ ಸೇರಿ ನಾವು ಯಾವ್ಯಾವ ಡ್ರಗ್ ಕೊಡ್ತಾ ಇದೀವಿ ಅಂತ ಹೇಳಿ ಅದನ್ನ ನಾವು ತೋರಿಸ್ತೀವಿ. ಇದು ಎಲ್ಲ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಬಿಡಾಕ್ಲಿನ್ ಅಂತಕ್ಕಂಥದ್ದು 6 to 9 ಮಂತ್ ಕೊಡ್ತಾ ಇದೀವಿ. ಇದ್ರ ಜೊತೆಗೆ ಈಗ BPAM ಅಂತ ಬಂದಿದೆ, ಅದು 6 to 9 ಮಂತ್ ಕೊಡ್ತಾ ಇದೀವಿ. ಈಗ ಇನ್ನೊಂದು RR ಮತ್ತೆ ಐನ ಜೊತೆಗೆ ಅನದರ್ ಡ್ರಗ್ ರೆಸಿಸ್ಟೆನ್ಸ್ ಬಂದಾಗ DRT ಅವಾಗ ನಾವು ಏನ್ ಡಿಕ್ಲೇರ್ ಮಾಡ್ತೀವಿ? ಲಾಂಗ್ ರೆಜಿಮೆಂಟ್ ಕೊಡ್ತಾ ಇದೀವಿ. 18 to 20 ಮಂತ್ ವರೆಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಪ್ರಿ XDR ಮತ್ತೆ XDR. ಪ್ರಿ XDR ದಲ್ಲಿ ಯಾವುದೇ ಡ್ರಗ್ ಗಳನ್ನು ಕೆಲಸ ಮಾಡೋದಿಲ್ಲ, XDR ದಲ್ಲಿ ಯಾವುದೇ ಡ್ರಗ್ ಕೆಲಸ ಮಾಡಲ್ಲ. ಅವಾಗ ಏನ್ ಮಾಡ್ತಾ ಇದ್ದಾರೆ? ಅವಾಗ ಏನ್ ಮಾಡ್ತೀವಿ? ಅವರು ಫೇಲ್ ಟಿಬಿ ಡ್ರಗ್ ಫೇಲ್ ಡಿಕ್ಲೇರ್ ಮಾಡಿ ಅವರು ಸತ್ತು ಹೋಗ್ತಾರೆ. ಅದರಲ್ಲಿ ಟ್ರೀಟ್ಮೆಂಟ್ ರಿಕವರಿ ಇಲ್ಲ. ಇದು DSTB, DRTB, H ಮೊನೋಪಾಲಿ, RR ಅಸಿಸ್ಟೆಂಟ್, MDR ಬೋತ್ ಬಂದ್ರೆ ಮತ್ತೆ ಡ್ಯೂರೇಷನ್ ಮತ್ತೆ ಪ್ರಿ XDR ಮತ್ತೆ XDR ಈ ತರ ಕ್ಲಾಸಿಫಿಕೇಶನ್ ಟ್ರೀಟ್ಮೆಂಟ್ ನಾವು ರೆಜಿಮೆನ್ಗಳನ್ನ ಕೊಡ್ತಾ ಇದ್ದೀವಿ. ಸೊ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಸಿಬಿನಾರ್ದಲ್ಲಿ ರೆಸಿಸ್ಟೆನ್ಸ್ ಟಿಬಿ DSTB ಪ್ರೈಮರಿ ಟಿಬಿ ಐತಿಲ್ಲ ಮತ್ತೆ ರೆಸಿಸ್ಟೆನ್ಸ್ ಟಿಬಿ ಐತಿಲ್ಲ ಅಂತ ಪತ್ತೆ ಮಾಡಬಹುದು. ಇದ್ರ ಜೊತೆಗೆ CDST ಲ್ಯಾಬ್ ಅಂತ ಹೇಳಿದ್ವಲ್ಲ, ಅಲ್ಲಿ ಏನ್ ಮಾಡ್ತಾ ಇದೀವಿ? ಫಸ್ಟ್ ಲೈನ್ LPA, ಸೆಕೆಂಡ್ ಲೈನ್ LPA ಅಂತ ಇದೆ. ಫಸ್ಟ್ ಲೈನ್ LPA ದಲ್ಲಿ ನಾವು INH ರೆಸಿಸ್ಟೆನ್ಸ್ ಬಂದಿರುವಂತದ್ದೆಲ್ಲ ರೂಲ್ ಔಟ್ ಮಾಡ್ಕೊತೀವಿ. ಸೆಕೆಂಡ್ ಲೈನ್ LPA ದಲ್ಲಿ RR ಎಲ್ಲ ರೆಸಿಸ್ಟೆನ್ಸ್ ಬಂದಿರುವಂತೆಲ್ಲ ರೂಲ್ ಔಟ್ ಮಾಡ್ಕೊತೀವಿ. ಅವಾಗ ಏನಂತ ಹೇಳಿದ್ರೆ ಆ ರೆಜಿಮೆನ್ ಅನ್ನು ನೋಡ್ಕೊಂಡು ವಿದಿನ್ 72 hours ರಿಸಲ್ಟ್ ಬರುತ್ತೆ. ಅದ್ರ ಜೊತೆಗೆ ಕಲ್ಚರ್ ಮಾಡ್ತೀವಿ. ಕಲ್ಚರ್ ಏನಂದ್ರೆ ಟಿಬಿ ಐತಿ ಇಲ್ಲ ಅಂತ ಹೇಳ್ಬಿಟ್ಟು 42 ಡೇಸ್ ವರೆಗೆ ಗ್ರೋತ್ ಅನ್ನ ನೋಡ್ತೀವಿ ಟ್ರೀಟ್ಮೆಂಟ್ ಅಲ್ಲಿ. ಈ ತರ ವ್ಯವಸ್ಥೆ ಇದೆ. ಸೊ ಈಗ ನಿಮ್ಗೆ ಗೊತ್ತಿರೋದಂಗೆ ಟಿಬಿಯಲ್ಲಿ 2 ಪ್ರಕಾರ. ಒಂದು ಪಲ್ಮನರಿ ಟಿಬಿ, ಇನ್ನೊಂದು ಎಕ್ಸ್ಟ್ರಾ ಪಲ್ಮನರಿ ಟಿಬಿ. ಪಲ್ಮನರಿ ಟಿಬಿ 100ಕ್ಕೆ 80% ಇರ್ತಾರೆ ಜನ, 20% ಎಕ್ಸ್ಟ್ರಾ ಪಲ್ಮನರಿ ಟಿಬಿ ಇರ್ತಾರೆ. ಪಲ್ಮನರಿ ಟಿಬಿ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ, ಎಕ್ಸ್ಟ್ರಾ ಪಲ್ಮನರಿ ಟಿಬಿ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ. ಪಲ್ಮನರಿ ಶ್ವಾಸಕೋಶದ ಟಿಬಿ, ಎಕ್ಸ್ಟ್ರಾ ಪಲ್ಮನರಿ ಶ್ವಾಸಕೋಶದ ಟಿಬಿ. ಈ ಪಲ್ಮನರಿ ಟಿಬಿ 180 ಜನ ಬಂದಾಗ ಇದು ಬಹಳ ಕಾಂಟ್ಯಾಕ್ಟ್ಸ್ ಇರ್ಬೋದು, ಆಮೇಲೆ ಅವ್ರ ಸುತ್ತಮುತ್ತ ಇರುವಂತ ಎಲ್ಲಾ ಜನ ಹೈ ರಿಸ್ಕ್ ನಲ್ಲಿ ಇರ್ತಾರೆ. ಸೊ ಹಾಗಾಗಿ ನಾವುಗಳು ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಅನ್ನ ನೀಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಆಕ್ಟಿವ್ ಕೇಸ್ ಫಂಡಿಂಗ್ ಅಂತ ಹೇಳ್ಬಿಟ್ಟು ಹೋಸ್ಟ್ ಟು ಹೋಸ್ಟ್ ಸರ್ವೆ ಮಾಡ್ತಾ ಇದೀವಿ. ಅಲ್ಲಿರುವಂತಹ ಹೈ ಬರ್ಡನ್ ಪೇಷಂಟ್ಸ್ ಯಾರಿದ್ದಾರೆ, ಲೋ ಬರ್ಡನ್ ಪೇಷಂಟ್ಸ್ ಯಾರಿದ್ದಾರೆ, ಅವ್ರ ಮನೆ ಭೇಟಿ ಮಾಡಿ ನಾವು ಕ್ಷಯರೋಗಿಗಳನ್ನು ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಗಳನ್ನ ಕೆಲಸ ಕೊಡುವಂತಹ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಪಲ್ಮನರಿ ಎಕ್ಸ್ಟ್ರಾ ಪಲ್ಮನರಿ ಟಿಬಿ ಅಂತ ಬಂದಾಗ ಯಾವ ಇರ್ತವೆ? ಒಂದು ಟಿಬಿ ಮೆನಿಂಜೈಟಿಸ್ ಅಂತ ಬರುತ್ತೆ, ಬ್ರೇನ್ ನಲ್ಲಿ ಸಹಿತ ಟಿಬಿ ಬರುತ್ತೆ, ಟಿಬಿ ಮೆನಿಂಜೈಟಿಸ್ ಅಂತ ಹೇಳಿ ನಾವು ಕರಿತೀವಿ. ಆನಂತರ ಗ್ಲಾನ್ಸ್ ಟಿಬಿ, ಲಿಂಫೋನೋಟಿಸ್ ಟಿಬಿ ಅಂತ ಹೇಳ್ತೀವಿ, ನರಗಳ ಮೇಲೆ ಗಡ್ಡೆಯಾಗಿರ್ತವೆ ಇಲ್ಲಿ ಜಾಯಿಂಟ್ ನಲ್ಲಿ, ಆಮೇಲೆ ಎಲ್ಲೆಲ್ಲಿ ಜಾಯಿಂಟ್ಸ್ ಇದಾವೆ ನರಗಳ ಮೇಲೆ ಗಡ್ಡೆಯಾಗಿರ್ತವೆ.
ಆ ಗುಳ್ಳಿಗಳಾಗಿರ್ತವೆ ಅದನ್ನ ಎಫೆಕ್ಟ್ನೆಸ್ಲಿ ಮತ್ತೆ ಬಯಾಪ್ಸಿ ಮಾಡೋದ್ರ ಮೂಲಕ ಪತ್ತೆ ಹಚ್ತೀವಿ. ಆಮೇಲೆ ಸ್ಕಿನ್ ಟಿವಿ ಅಂತ ಬರ್ತದೆ, ಚರ್ಮ ಎಲ್ಲ ಮರುಭೂಮಿ ತರ ಆಗಿರ್ತದೆ, ಅದನ್ನ ಟೆಸ್ಟ್ ಮಾಡಿ ಸ್ಕಿನ್ ಟಿವಿ ಅಂತ ಹೇಳಿ ಫೈಂಡಿಂಗ್ ಮಾಡ್ತೀವಿ. ಆನಂತರ ಏನಂತಂದ್ರೆ ಐ ಟಿವಿ ಅಂತ ಹೇಳಿದ್ರೆ ಎಲ್ಲ ಕಣ್ಣಿಗೆಲ್ಲ ಯೆಲ್ಲೋ ಕಲರ್ ಬ್ಲೂ ತರ ಏನೋ ಟರ್ನ್ ಆಗಿರ್ತಾರೆ ಕಾಣ್ತಾರೆ, ಅವಾಗ ಸಹಿತ ಐ ಟಿವಿ ಅಂತ ಹೇಳ್ತೀವಿ. ಇಷ್ಟೊಂದು ನಾನು ನಿಂತು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಸ್ಪೈನಲ್ ಕಾರ್ಡ್ ಚೆನ್ನಾಗಿದೆ, ಸ್ಪೈನಲ್ ಕಾರ್ಡ್ ಬೆನ್ನೂರಿ ಏನ್ ಚೆನ್ನಾಗಿದೆ, ಬೆನ್ನೆಲುಬು ಅಂತ ಹೇಳ್ತೀವಿ. ಆ ಸ್ಪೈನಲ್ ಟಿವಿ ಬ್ಯಾಕ್ಟೀರಿಯಾ ಬರ್ತವೆ, ಅದನ್ನು ನಾವು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ, ಅದನ್ನ ಸ್ಪೈನಲ್ ಟಿವಿ ಅಂತ ಹೇಳ್ತೀವಿ. ಆಮೇಲೆ ಅಬ್ಡಮಿನಲ್ ಟಿವಿ ಅಂತ ಹೇಳ್ತೀವಿ, ಲಿವರ್ ಟಿವಿ ಅಂತ ಹೇಳ್ತೀವಿ. ಮನುಷ್ಯ ದೇಹದಲ್ಲಿ ಕೂದಲು ಮತ್ತೆ ಉಗುರು ಬಿಟ್ಟು ದೇಹದ ಯಾವುದೇ ಭಾಗದಲ್ಲಿ ಬರುವಂತ ಟಿವಿಗೆ ಎಕ್ಸ್ಟ್ರಾ ಪಲ್ಮನರಿ ಶ್ವಾಸಕೋಶೇತರ ಟಿವಿ ಅಂತ ಕರಿತೀವಿ. ಕೆಲವೊಬ್ಬರಿಗೆ ಬೆನ್ನಲ್ಲಿ ನೀರು ತುಂಬಿಕೊಂಡಿರ್ತಾರೆ, ಮೊಣಕಾಲಲ್ಲಿ ನೀರು ತುಂಬಿಕೊಂಡಿರ್ತಾರೆ, ಇಂಥದನ್ನ ನಾವು ಎಕ್ಸ್ಟ್ರಾ ಪಲ್ಮನರಿ ಟಿವಿ ಅಂತ ಹೇಳಿ ಫೈಂಡಿಂಗ್ಸ್ ಮಾಡ್ತೀವಿ. ಹಾಗಿದ್ರೆ ಲಕ್ಷಣಗಳೇನಿರ್ತವೆ, ಕೆಮ್ಮಿರಲ್ಲ, ಕಫ ಇರಲ್ಲ, ಉಳಿದಿದ್ದ ಎಲ್ಲಾ ಲಕ್ಷಣಗಳು ಈ ವ್ಯಕ್ತಿಗಳಲ್ಲಿ ನಾವು ಕಾಣ್ತೀವಿ. ನಮಗೆ ಏನು ಸಿಂಟಮ್ಸ್ ಏನು ಹೇಳಿದೀವಲ್ಲ, ಈ ಸಿಂಟಮ್ಸ್ ಗಳು ಕಂಡ್ರೆ ಎಕ್ಸ್ಟ್ರಾ ಪಲ್ಮನರಿ ಫೈಂಡಿಂಗ್ಸ್ ಆದ್ರೆ ನಾವು ಸ್ಪೆಷಲಿಸ್ಟ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ತಗೋಬೇಕು. ಆನಂತರ ನಾವು ಪಲ್ಮನರಿ ಟಿವಿ ಅಂತ ಬಂದಾಗ ಕಫ, ಕೆಮ್ಮು, ಕಫದ ಜೊತೆ ರಕ್ತ, ಉಳಿದಿದ್ದು ಹಸಿವಾಗಿಲ್ಲ, ತೂಕ ಕಡಿಮೆ ಆಗುತ್ತೆ, ಬೆವರ್ತಾ ಇರ್ತೀವಿ, ಎದೆ ನೋವು, ಎಲ್ಲ ಲಕ್ಷಣ ಕಂಡು ಬಂದ್ರೆ ನಾವು ಕಫ ಪರೀಕ್ಷೆ ಮಾಡೋದ್ರ ಮೂಲಕ ಪತ್ತೆ ಹಚ್ಚಿಕೊಂಡು ಟ್ರೀಟ್ಮೆಂಟ್ ಅನ್ನ ತಗೋಬಹುದು. ಇದು ಟಿವಿಯಲ್ಲಿ ಕ್ಲಾಸಿಫಿಕೇಶನ್ ಇದೆ. ಈಗ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ, ಈ ಟಿವಿ ಅಂತಕ್ಕಂಥದ್ದು ನಾವು ಈಜಿ ತಗೊಳ್ತಾ ಇದ್ದೀವಿ, ಇದರ ಡೆತ್ ರೇಟ್ ಬಹಳ ಇದೆ. ಈ ಡೆತ್ ರೇಟ್ ಏನಂತ ಹೇಳಿದ್ರೆ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎವ್ರಿ ಮಂತ್ ನೀವು ರೀಟ್ರೀಟ್ಮೆಂಟ್ ಕೇಸ್ಗಳು 400ರಿಂದ 450 ಕೇಸ್ ಬರ್ತಾ ಇದೆ. ಎವ್ರಿ ಮಂತ್ ನಮಗೆ 40ರಿಂದ 45 ಜನ ಸಾಯ್ತಾ ಇದೆ. ಇದು ಪ್ರಾಕ್ಟಿಕಲ್ ನಂಬರ್ಸ್ ಅಲ್ಲ. ಯಾಕಂತ ಹೇಳಿದ್ರೆ ಈ MDR ಟಿವಿ ಇರ್ಬೋದು, DS ಟಿವಿ ಇರ್ಬೋದು, ಈ ಒಂದು ಡೆತ್ ರೇಟ್ ಅಂತ ಬಂದಾಗ ನಾವು 6 to 7% ನಮ್ಮ ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಇದು ಡೆತ್ ರೇಟ್ ಇದೆ. ಸೊ ನಾವು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡೆತ್ ಕಡಿಮೆ ಆಗ್ಬೇಕಂತ ಹೇಳಿದ್ರೆ ಅವ್ರಿಗೆ ಡಿಫರೆನ್ಶಿಯೇಷನ್ ಕೇರ್ ಅಂತ ಹೇಳಿ ಎಲ್ಲಾ ಜನರಲ್ ಹಾಸ್ಪಿಟಲ್ಗಳಲ್ಲಿ ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಮತ್ತೆ ಮನೆಗೆ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳುವಂತೆ ಅವರಿಗೆ ಸಲಹೆ ಮತ್ತು ಕೌನ್ಸಿಲಿಂಗ್ ಅನ್ನ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಕಳಿಸ್ತಾ ಇದ್ದೀವಿ. ಈಗ ಇಂಪಾರ್ಟೆನ್ಸ್ ಡಯಾಗ್ನೋಸ್ಟಿಕ್ ಟೂಲ್ ಅಂತ ಬಂದಾಗ ಸಿಬಿನೆಟ್ ಇದೆ, LPA ಇದೆ, ಆಮೇಲೆ ಎಕ್ಸ್ರೇ ಇದೆ, ಸ್ಕ್ಯಾನಿಂಗ್ಸ್ ಇದೆ. ಇವೆಲ್ಲವುಗಳು ಡಯಾಗ್ನೋಸ್ಟಿಕ್ ಟೂಲ್ಸ್ ಪತ್ತೆ ಹಚ್ಚೋದ್ರ ಮೂಲಕ ನಾವು ಟಿಬಿಯನ್ನ ಪತ್ತೆ ಮಾಡಬಹುದು. ಈಗ ತಮಗೆ ಗೊತ್ತಿದ್ದಂಗೆ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಾವು ಟ್ರೀಟ್ಮೆಂಟ್ ಅವಧಿ ಏನು ಇದಕ್ಕೆ DST ಪ್ರೈಮರಿ ಟಿವಿ ಅಂತ ಹೇಳಿದ್ರೆ 6 ತಿಂಗಳ ಕಾಲ ಟ್ರೀಟ್ಮೆಂಟ್ ಕೊಡ್ತೀವಿ, 6 ಮಂತ್ ಟ್ರೀಟ್ಮೆಂಟ್ ಕೊಡ್ತೀವಿ. MDR ಟಿವಿ ಅಂದ್ರೆ 6 to 9 ಮಂತ್, 8 to 20 ಮಂತ್ ವರೆಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಟ್ರೀಟ್ಮೆಂಟ್ ಕೊಡುವಾಗ ಏನ್ ಮಾಡ್ತಾ ಇದೀವಿ, ಈ ಪ್ರೈಮರಿ ಏನು ಟ್ರೀಟ್ಮೆಂಟ್ ಅಲ್ಲಿ 28 ಒಂದು ದಿವಸದಲ್ಲಿ ಟ್ಯಾಬ್ಲೆಟ್ಸ್ ಇರುತ್ತೆ, 56 ಇರುತ್ತೆ. 56 ಟ್ಯಾಬ್ಲೆಟ್ ನುಂಗಬೇಕು. ಅದನ್ನ IP ಅಂತ ಇಂಟೆನ್ಸಿವ್ ಫೇಸ್ ಅಂತ ಕರಿತೀವಿ. 50 ಆ ಟ್ಯಾಬ್ಲೆಟ್ ನಲ್ಲಿ 54 ಟ್ಯಾಬ್ಲೆಟ್ ಆದ ತಕ್ಷಣ ಮತ್ತೊಂದು ಸಾರಿ ನಾವು ಸ್ಕೂಟಮ್ ಫಾಲೋ ಅಪ್ ಅನ್ನ ಟೆಸ್ಟ್ ಮಾಡ್ತೀವಿ. ಅಂದ್ರೆ ನಾವು ಕೊಟ್ಟಿರುವಂತ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಿಲ್ಲ ಅಂತ. ಆಮೇಲೆ ಏನ್ ಮಾಡ್ತಾ ಇದೀವಿ, CP ಕಂಟಿನ್ಯೂ ಫೇಸ್ ಅಂತ ಕೊಡ್ತೀವಿ. ಅಲ್ಲೇನ್ ಮಾಡ್ತಾ ಇದೀವಿ, 4 ತಿಂಗಳ ಕೊಡ್ತೀವಿ. ಟೋಟಲ್ 168 ಡೋಸ್. ಅದರಲ್ಲಿ ಏನ್ ಮಾಡ್ತಾ ಇದೀವಿ, ಕಂಟಿನ್ಯೂ ಫೇಸ್ ನಲ್ಲಿ ಒಂದು ಜಡ್ ತೆಗಿತೀವಿ, ಉಳಿದಿದ್ದ ಟ್ರೀಟ್ಮೆಂಟ್ ಅನ್ನ ನಾವು 3 ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ಪ್ಯಾರಾಜೆನ್ಮೆಂಟ್ ತೆಗಿತೀವಿ, ಐಸೋಲೇಜನ್, ರಿಫಾರ್ಮೇಶನ್, ಇತಾಬುಟಲ್, ಈ 3 ಟ್ಯಾಬ್ಲೆಟ್ ಅನ್ನ 4 ತಿಂಗಳ ಕೊಡ್ತೀವಿ. ಅನಂತರ 168 ಟ್ಯಾಬ್ಲೆಟ್ ಇರುವ ಅಂದ್ರೆ ಲಾಸ್ಟ್ ಟ್ಯಾಬ್ಲೆಟ್ ನಲ್ಲಿ 2 ಟ್ಯಾಬ್ಲೆಟ್ಸ್ ಇದೆ, 2 ಡೇಸ್ ಅಂತ ಬಂದಾಗ ಫಾಲೋ ಅಪ್ ಮಾಡ್ತೀವಿ. ಅವರಿಗೆ ಮತ್ತೆ ಫಾಲೋ ಪಾಸಿಟಿವ್ ನೆಗೆಟಿವ್ ಅಂತ ನೋಡಿ ಟ್ರೀಟ್ಮೆಂಟ್ ಕ್ಯೂರ್ ಅಥವಾ ಕಂಪ್ಲೀಟ್ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ತೀವಿ. ಆಮೇಲೆ ವೇಟ್ ಬೆಡ್ ಮೇಲೆ ಇದೆ, ಇದು ವೇಟ್ ಬೆಡ್ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅಡಲ್ಟ್ ಬೇರೆ, ಪಿಡಿಯಾಟ್ರಿಕ್ ಬೇರೆ. ಇವನ್ DSTB ಡ್ರಗ್ ಇರ್ಬೋದು, DRTB ಡಯಾಗ್ನೋಸಿಸ್ TB ಡ್ರಗ್ ಇರ್ಬೋದು, ವೇಟ್ ಬೆಡ್ ಮೇಲೆ ಇದು ಡಿಪೆಂಡೆಂಟ್ ಆಗಿರ್ತದೆ. ನಾವು ಆ ನಿಟ್ಟಿನಲ್ಲಿ
ನಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀವಿ. ಆಮೇಲೆ ನಮ್ಗೆಲ್ಲ ಗೊತ್ತಿದೆ ನಾವು ಏನ್ ಮಾಡ್ತಾ ಇದ್ದೀವಿ, ಈಗ ಡಯಾಗ್ನೋಸಿಸ್ ಟಿವಿಯಲ್ಲಿ ಬೆಡಾಕ್ಯುಲಿನ್ ಕೊಡ್ತಾ ಇದ್ದೀವಿ, ಲಿಯೋಫ್ಲಾಕ್ಸಿನ್ ಕೊಡ್ತಾ ಇದ್ದೀವಿ, ಗ್ಲೋಫೋಸಿನಮೈನ್ ಕೊಡ್ತಾ ಇದ್ದೀವಿ, ಲಿನೋಜಲೈನ್ ಕೊಡ್ತಾ ಇದ್ದೀವಿ, ಪ್ಯಾರಾಜಲಿನ್ ಕೊಡ್ತಾ ಇದೀವಿ, ಇಥೋಮಿಟಲ್ ಕೊಡ್ತಾ ಇದೀವಿ, ಇಥೋನಮೈನ್ ಕೊಡ್ತಾ ಇದೀವಿ, ಐಎನ್ ಕೊಡ್ತಾ ಈ ಎಲ್ಲ ಟ್ರೀಟ್ಮೆಂಟ್ ನಾವು ಸೇರಿ ಕೊಡ್ತಾ ಇದ್ದೀವಿ. ಸೊ ಈ ಎಲ್ಲ ಟ್ರೀಟ್ಮೆಂಟ್ ನಾವು ಶಾರ್ಟರ್ ರೆಜಿಮೆನ್ ಇರಲಿ, ಲಾಂಗರ್ ರೆಜಿಮೆನ್ ಇರಲಿ, ಎಚ್ ಮೊನೋಪಾಲಿ ರೆಜಿಮೆನ್ ಇರಲಿ. ಎಚ್ ಮೊನೋಪಾಲಿ ಅಂದ್ರೆ INSS ಬಂದಿರೋದು 6 ಮಂತ್, ಶಾರ್ಟರ್ ರೆಜಿಮೆನ್ ಅಂತ ಬಂದಾಗ RR ಮತ್ತೆ INL ಐಸೋಲೇಟೆಡ್ ರೆಸಿಸ್ ಬಂದಾಗ ಶಾರ್ಟರ್ ರೆಜಿಮೆನ್, ಲಾಂಗರ್ ರೆಜಿಮೆನ್ ಅಂತ ಬಂದಾಗ XDR PXDR ಯಾವುದೇ ರೆಸಿಸ್ಟೆನ್ಸ್ ಬಂದ್ರೆ 18 to 20 ಮಂತ್ ವರೆಗೆ ಲಾಂಗರ್ ರೆಜಿಮೆನ್ ಟ್ರೀಟ್ಮೆಂಟ್ ಆಗಿ ಕೊಡ್ತಾ ಇದ್ದೀವಿ. ಸೊ ಇಷ್ಟು ಟಿಬಿ ಬಗ್ಗೆ ಮಾಹಿತಿ ಇದೆ. ಟಿಬಿ ಪ್ರಿವೆಂಟಿವ್ ಥೆರಪಿ ಬಗ್ಗೆ ಹೇಳಿ ಇನ್ನೂ ಒಂದು PMTB ಅಂತ ಹೇಳಿ ಇಂಪಾರ್ಟೆನ್ಸ್ ಇದೆ. ಪ್ರಧಾನ ಮಂತ್ರಿ ಟಿಬಿ ಮುಕ್ತ ಭಾರತ ಅಭಿಯಾನ ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳು 2000 ನಲ್ಲಿ ಇದನ್ನ ಲಾಂಚ್ ಮಾಡಿದ್ರು. ಇದು ಟಿಬಿ ಫ್ರೀ ಗ್ರಾಮ ಪಂಚಾಯತ್ ಮಾಡಬೇಕು ಅಂತ ಹೇಳಿ ಒಂದು ಆಕ್ಟಿವಿಟಿ ಇದೆ, ಒಂದು ಕಾರ್ಯಕ್ರಮ ಇದೆ. ಎರಡನೇದು ನಿಕ್ಷಯ ಮಿತ್ರಗಳನ್ನ ಐಡೆಂಟಿಫೈ ಮಾಡುವಂತ ಕಾರ್ಯಕ್ರಮ ಇದೆ. ನಿಕ್ಷಯ ಮಿತ್ರ ಅಂದ್ರೆ ದಾನಿಗಳಂತ ಹೇಳ್ತೀವಿ, ಪೇಷಂಟ್ಗಳಿಗೆ ಅಡಾಪ್ಷನ್ ಮಾಡುವಂತ ಒಂದು ಕಾರ್ಯ. ಇಲ್ಲಿ ಫ್ಯಾಕಲ್ಟೀಸ್ ತಾವೆಲ್ಲರೂ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಯಾರೇ ಇರ್ಬೋದು, ಎಷ್ಟೇ ಪೇಷಂಟ್, 1 ಇರ್ಬೋದು, 2 ಇರ್ಬೋದು, 10 ಇರ್ಬೋದು, 5 ಇರ್ಬೋದು, ಎಷ್ಟೇ ಇರ್ಬೋದು, ವಾಲಂಟರಿ ನನ್ನ ಪೇಷಂಟ್ಗೆ ನಾನು ಟ್ರೀಟ್ಮೆಂಟ್ ಫುಡ್ ಕಿಟ್ ಬಾಸ್ಕೆಟ್ ಅನ್ನು ನೀಡ್ತೀನಿ, 6 ಮಂತ್ ವರೆಗೆ ನಾನು ನ್ಯೂಟ್ರಿಷನ್ ಫುಡ್ ಕೊಡ್ತೀನಿ ಅಂತ ಹೇಳಿ ಮುಂದೆ ಬಂದ್ರೆ ಅವರಿಗೆ ನಾವು ನಿಕ್ಷಯ ಮಿತ್ರ ಅಂತ ಹೇಳಿ ಐಡೆಂಟಿಫಿಕೇಶನ್ ಮಾಡ್ತೀವಿ. ನಿಕ್ಷಯ ರೆಪೋರ್ಟ್ ನಲ್ಲಿ ಎಂಟ್ರಿ ಮಾಡ್ತೀವಿ. ಸೆಂಟ್ರಲ್ ಇಂದ ಇಮೇಲ್ಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಪೇಷಂಟ್ ಗಳಿಗೆ ಕರೆಸಿ ಒಂದು ಚಿಕ್ಕದು ಒಂದು ಡಿಸ್ಟ್ರಿಕ್ಟ್ ಟಿಬಿ ಸೆಂಟರ್ ನಲ್ಲಿ ಒಂದು ಕಾರ್ಯಕ್ರಮ ಮಾಡಿ ತಮ್ಮ ನೇತೃತ್ವದಲ್ಲಿ ನಾವು ನ್ಯೂಟ್ರಿಷನ್ ಫುಡ್ ಕಿಟ್ ಅನ್ನು ಅವರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡುವಂತ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಎಲ್ಲಾ ಸೆಕ್ಟರ್ ನಲ್ಲಿ ಪಾಲಿಟಿಷಿಯನ್ಸ್ ಇರ್ಬೋದು, ಕಾರ್ಪೊರೇಟ್ ಸೆಕ್ಟರ್ ಇರ್ಬೋದು, NGOs ಇರ್ಬೋದು, ಕಾಲೇಜಸ್ ಇರ್ಬೋದು, NSS ಆಫೀಸರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, NCC ಆಫೀಸರ್ಸ್, ಸ್ಟೂಡೆಂಟ್ಸ್ ಇರ್ಬೋದು, ಯೂತ್ ಕ್ಲಬ್ಸ್ ಇರ್ಬೋದು, ರಿಲಿಜಿಯಸ್ ಲೀಡರ್ಸ್ ಇರ್ಬೋದು, ಸೋಷಿಯಲ್ ವರ್ಕರ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ನಾವು ಏನ್ ಮಾಡ್ತಾ ಇದ್ದೀವಿ, ಅವರಿಗೆ ನಿಕ್ಷಯ ಮಿತ್ರ ಅಂತ ಹೇಳಿ ಐಡೆಂಟಿಫಿಕೇಶನ್ ಮಾಡಿ ನಿಕ್ಷಯದಲ್ಲಿ ಎಂಟ್ರಿ ಮಾಡಿ ಟ್ರೀಟ್ಮೆಂಟ್ ಅನ್ನು ನಾವು ಕೊಡ್ತಾ ಇದ್ದೀವಿ. ನಿಕ್ಷಯ ನ್ಯೂಟ್ರಿಷನ್ ಫುಡ್ ಗಳನ್ನ ಕೊಡ್ತಾ ಇದ್ದೀವಿ. ನಿಕ್ಷಯ ಮಿತ್ರ ಆದ ನಂತರ ಏನ್ ಮಾಡ್ತಾ ಇದ್ದೀವಿ, ಟಿಬಿ ಫ್ರೀ ಗ್ರಾಮ ಪಂಚಾಯತ್ ಆಕ್ಟಿವಿಟಿಗಳನ್ನ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ IEC ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜೊತೆಗೆ ಟಿಬಿ ಫ್ರೀ ಗ್ರಾಮ ಪಂಚಾಯತ್ ಹೇಳಿ ಲಾಸ್ಟ್ ಇಯರ್ ನಾವು 7 ಗ್ರಾಮ ಪಂಚಾಯತ್ಗಳನ್ನು ಡಿಕ್ಲೇರ್ ಮಾಡಿದ್ದೀವಿ. ಏನಂತ ಹೇಳಿದ್ರೆ 6 ಮಾನದಂಡಗಳಿದ್ದಾವೆ. 1,000 ಜನಸಂಖ್ಯೆ, ಒಂದು ಪಂಚಾಯತ್ಗೆ 5,000 ಜನಸಂಖ್ಯೆ, 6,000, 7,000 ಇರುತ್ತೆ. 1,000 ಜನಸಂಖ್ಯೆಗೆ 30ಕ್ಕಿಂತ ಹೆಚ್ಚು ಕಫ ಪರೀಕ್ಷೆ ಆಗಿರಬೇಕು. ಎರಡನೇ ಮಾನದಂಡ 1,000 ಜನಸಂಖ್ಯೆಗೆ 1 ಪೇಷಂಟ್ಗಿಂತ ಕಮ್ಮಿ ಇರಬೇಕು. ಮೂರನೇ ಮಾನದಂಡ ಏನಂತ ಹೇಳಿದ್ರೆ ಟ್ರೀಟ್ಮೆಂಟ್ ಸಕ್ಸಸ್ ರೇಟ್. ಈ 25 ಬಂದಾಗ 24 ಸಕ್ಸಸ್ ರೇಟ್ ನೋಡ್ತೀವಿ. ಸಕ್ಸಸ್ ರೇಟ್ ಅಂತ ಬಂದಾಗ ಕ್ಯೂರ್ ಪ್ಲಸ್ ಟ್ರೀಟ್ಮೆಂಟ್ ಕಂಪ್ಲೀಟೆಡ್ ಎರಡನ್ನ ನಾವು ಪ್ಲಸ್ ಮಾಡ್ತೀವಿ. ಕ್ಯೂರ್ ರೇಟ್ ಸ್ಪೂಟಮ್ ಪಾಸಿಟಿವ್ ಆಗಿರ್ತಾರೆ ಕ್ಯೂರ್ಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತೀವಿ. ಎಕ್ಸ್ರೇ ಕ್ಲಿನಿಕಲಿ ಬೇಸ್ಡ್ ಯಾರೆಲ್ಲ ಟ್ರೀಟ್ಮೆಂಟ್ ತಗೊಳ್ತಾರೆ EP ಕೇಸಸ್ಗೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತೀವಿ. ಅವ್ರು ಕ್ಯೂರ್ ಅಂತ ಕೊಡಂಗಿಲ್ಲ ನಾವು. ಆ ಎರಡನ್ನ ತಗೊಂಡು ಸಕ್ಸಸ್ ರೇಟ್ ನೋಡ್ತೀವಿ. ಆ 2 ಸಕ್ಸಸ್ ರೇಟ್ ನೋಡಿದಾಗ ಅಬೋ 85% ಇರಬೇಕು 100ಕ್ಕೆ. ಮೂರನೇ ಮಾನದಂಡ. 4ನೇ ಮಾನದಂಡ ಏನಂತ ಹೇಳಿದ್ರೆ UDST ಅಂತ ಹೇಳ್ತೀವಿ. UDST ಅಂತ ಹೇಳಿದ್ರೆ ಯೂನಿವರ್ಸಲ್ ಸಸೆಪ್ಟಿಬಿಲಿಟಿ ಟೆಸ್ಟ್ ಅಂತ ಹೇಳಿ ಸಿವಿನಾಟ್ ಬಂದಿರುವಂತಹ ಕಫ ಮಾದರಿಯನ್ನ ಫಸ್ಟ್ ಲೈನ್ LPA, ಸೆಕೆಂಡ್ ಲೈನ್ LPA ಯಾರೆಲ್ಲ ರೆಡ್ ರೆಸಿಸ್ಟೆಂಟ್ ಅಂತ ಹೇಳಿ ರೂಲ್ ಔಟ್ ಮಾಡ್ತೀವಿ. ಅಂತದ್ದು 65% 100ಕ್ಕೆ ಆಗಿರ್ಬೇಕಂತಿದ್ರೆ. 5ನೇ ಮಾನದಂಡ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ನಾವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. DBT ಆ ಒಂದು ಅಮೌಂಟ್ ತಿಂಗಳಿಗೆ 1,000 ಇದೆ, ಅಟ್ಲೀಸ್ಟ್ 1,000 ಆದ್ರೂ ಅವರಿಗೆ ಪೇಮೆಂಟ್ ಮುಟ್ಟಿರಬೇಕು. 5ನೇ ಮಾನದಂಡ. 6ನೇದು ಏನಪ್ಪಾ ಅಂತ ಹೇಳಿದ್ರೆ ನಿಕ್ಷಯ ಮಿತ್ರ. ಏನ್ ತಾವೆಲ್ಲ ಯಾರಾದ್ರೂ ವಾಲಂಟರಿ ಮುಂದೆ ಬಂದ್ರೆ ಅಥವಾ ಬೇರೆ ಸೆಕ್ಟರ್ ನಲ್ಲಿ ಯಾರಾದ್ರೂ ನಾವು ಏನ್ ಬಂದಿದ್ದಾರಲ್ಲ ಅವ್ರ ಕಡೆಯಿಂದ ಕೊಡ್ತಾ ಇದ್ದೀವಿ. ಅಟ್ಲೀಸ್ಟ್ 1 ಫುಡ್ ಬಾಸ್ಕೆಟ್ ಆದ. ಫುಡ್ ಬಾಸ್ಕೆಟ್ ನಲ್ಲಿ ಏನಿರುತ್ತೆ, 1 kg ಬೆಲ್ಲ, 1 kg ಅಕ್ಕಿ, ಎಗ್ಸ್ ಇರುತ್ತೆ, ಆಮೇಲೆ ಆಯಿಲ್ ಇರ್ತಾರೆ, ಕಾರ್ಬೋಹೈಡ್ರೇಟ್ಸ್ ಯಾವ್ದಾದ್ರು, ಹಸಿಂದ ಕಾಳು, ಬೆಲ್ಲ, ಈ ತರ ಒಟ್ಟು ಸೇರಿ. ಆಮೇಲೆ ಇದು ಹೆಸರು ಕಾಳು ಇರ್ಬೋದು, ಆಮೇಲೆ ಕಡಲೆಕಾಳು ಇರ್ಬೋದು, ಈ ತರ 1 kg ಪಾಕೆಟ್ ಅನ್ನು ಮಾಡಿ ಒಟ್ಟು 400ರಿಂದ 500 ಫುಡ್ ಕಿಟ್ ಬರುತ್ತೆ. ಆ ಫುಡ್ ಕಿಟ್ ಅನ್ನ ಅವ್ರಿಗೆ ಕೊಡ್ತಾ ಇದ್ದೀವಿ. ಅಟ್ಲೀಸ್ಟ್ 1 ಫುಡ್ ಕಿಟ್ ಆದ್ರೂ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಆಗಬೇಕಂತ. ಆದ್ರೆ ಅವಾಗ DBT ಗ್ರಾಮ ಪಂಚಾಯತ್ ಹೇಳಿ ನಾವು
ಒಂದು ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಇದು PMTVA ಪ್ರಧಾನಮಂತ್ರಿ ಟಿವಿ ಮುಕ್ತ ಭಾರತ್ ಅಭಿಯಾನದಲ್ಲಿ ಕಾರ್ಯಾಚರಣೆಗಳನ್ನ ಮಾಡ್ತಾ ಇದ್ದೀವಿ. ಸೊ ತಮ್ಗೆಲ್ಲ ಗೊತ್ತಿರಲಿ, ಈ ಟಿಬಿ ಅಂತಕ್ಕಂಥದ್ದು ನಾವೆಲ್ಲರೂ ಹಾಕೊಂಡಾಗ ಟಿಬಿಯನ್ನ ಕಂಟ್ರೋಲ್ ಮಾಡಬಹುದು. ಇನಿಷಿಯಲ್ ಸ್ಟೇಜ್ ನಲ್ಲಿ ಅರ್ಲಿ ಡಯಾಗ್ನೋಸ್ ಮಾಡಿಸಬಹುದು. ಅರ್ಲಿ ಡಯಾಗ್ನೋಸ್ ಮಾಡೋದ್ರ ಜೊತೆಗೆ ಅರ್ಲಿ ಟ್ರೀಟ್ಮೆಂಟ್ ಅನ್ನು ನಾವು ಕೊಟ್ರೆ ನಾವು ಪೇಷಂಟ್ ಅನ್ನ ಕ್ಯೂರ್ ಮತ್ತೆ ಕಂಪ್ಲೀಷನ್ ಮಾಡಬಹುದು. ಈಗ ತಾವು ಯಾರಾದ್ರೂ ಈ ಕಾರ್ಯಕ್ರಮ ಇನ್ನು ಮಾತಾಡ್ತಾರೆ ಸರ್, ವಾಲಂಟಿಯರ್ ಆಗಿ ಭಿಕ್ಷೆ ಮಿತ್ರ ಮಾಡ್ತೀನಿ ಅಂತ ಹೇಳಿದ್ರೆ ತಮ್ದೆಲ್ಲ ಡೀಟೇಲ್ಸ್ ತಗೊಂತೀವಿ. ತಗೊಂಡಾದ ನಂತರ ನಾವು ಭಿಕ್ಷೆದಲ್ಲಿ ಅಪ್ಡೇಟ್ ಮಾಡ್ತೀವಿ. ಇಷ್ಟು ಟಿಬಿ ಬಗ್ಗೆ ಮಾಹಿತಿ ಇದೆ. ತಮಗೆ ಟಿಬಿ ಬಗ್ಗೆ ಈಶ್ವರ್ ಸರ್ ಇದ್ದಾರೆ, DHS ಸರ್, ಅವರು ಮಾತಾಡ್ತಾರೆ. ತಮಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಅದನ್ನ ಕೇಳಬಹುದು. ಇಷ್ಟು ನಾನು PPT ಪ್ರೆಸೆಂಟೇಷನ್ ಮಾಡಿಲ್ಲ, ಯಾಕಂದ್ರೆ ಬೇರೆ ಸರ್ ವರ್ಲ್ಡ್ ಪ್ರೋಗ್ರಾಮ್ ಇದೆ, ಸಾರ್ಗಳು ಕೈ ಬಹಳ ತಗೊಂಡಿದ್ದ ಅನಿಸ್ತಾರೆ. ಆದ್ರೂ ಸಹಿತ ಸರ್ ಅಂತ ಸಾರಿ ಕೇಳ್ತೀವಿ. ಸೊ ತಮ್ಗೆಲ್ಲ ವಂದಿಸಿ ಈ ಒಂದು ಕ್ಷೇತ್ರ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ಅವಕಾಶ ಮಾಡಿಕೊಡಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸವಿಸ್ತಾರವಾಗಿ ಮಾಹಿತಿ ಶಿಕ್ಷಣ ತರಬೇತಿ ನೀಡಿದ ಶ್ರೀ ಮುನೀರ್ ಪಾಷಾ ಸರ್ ಅವರಿಗೆ ಧನ್ಯವಾದಗಳು. ಸೊ ಈಗ ಕಾರ್ಯಾಗಾರದ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀ ಈಶ್ವರ್ H. ದಾಸಪ್ಪನವರು, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು, ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ಹಿಂದೆ ಸ್ವಲ್ಪ ಪ್ಲೀಸ್ ಲಾಸ್ಟ್ 2-3 ಲೈನ್ ಇರೋದು ಮುಂದೆ ಬನ್ನಿ, ಯಾಕಂದ್ರೆ ನಿಮ್ಮ ಪ್ರೆಸೆನ್ಸಿ ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಪ್ಲೀಸ್ ಲಾಸ್ಟ್ ಇರೋದು ಇಟ್ ಇಸ್ ರಿಕ್ವೆಸ್ಟ್. ಯಾಕಂದ್ರೆ ಏನೋ ಏನಂತ ವ್ಯಕ್ತಿ ಜಗತ್ತಿನ ಎಲ್ಲ ದೇಶಗಳಿಗೂ ತನ್ನ ಹೆಸರನ್ನ ಗುರುತಿಸಿಕೊಂಡಂತ ವ್ಯಕ್ತಿ, ಅವರ ಹೆಸರನ್ನ ಹೊಂದಿರುವಂತ ವಿಶ್ವವಿದ್ಯಾಲಯ. ಅಂದ್ರೆ ಮನಸ್ಸಿನಲ್ಲಿ ಮನುಷ್ಯ ಏನಾದ್ರೂ ಮಾಡಬಹುದು ಅನ್ನೋದಕ್ಕೆ ಆದಿಕವಿ ಮಹರ್ಷಿ ಈ ದೇಶಕ್ಕೆ ದೊಡ್ಡ ಉದಾಹರಣೆ ಆಗಿರ್ತಾರೆ. ಅಂತ ಹೆಸರನ್ನು ಹೊಂದಿರುವಂತಹ ವಿಶ್ವವಿದ್ಯಾಲಯದ ಇವತ್ತಿನ ಕಾರ್ಯಕ್ರಮ ಉದ್ಘಾಟಿಸಿದಂತ ಡೀನ್ ಎಂ ಶ್ರೀಮತಿ ಪಾರ್ವತಿ CS ಅವರಿಗೆ ಮತ್ತು ಉದ್ಘಾಟನೆ ಸಮಯದಲ್ಲಿ ವೇದಿಕೆಗೆ ಹಾಸಿದಂತ ಎಲ್ಲ ಗಣ್ಯಮಾನರಿಗೆ, ಉಪಸ್ಥಿತರಿರುವಂತಹ ಎಲ್ಲ ಪ್ರಾಧ್ಯಾಪಕ ಮತ್ತು ಸಹ ಪ್ರಾಧ್ಯಾಪಕರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿಶೇಷವಾಗಿ ಇಲ್ಲಿ ಭಾಗಿಯಾಗಿರುವಂತಹ ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳು, 2 ವಿಷಯಗಳನ್ನ ನಿಮ್ಮ ಎದುರಿಗೆ ಪ್ರಸ್ತಾವ ಮಾಡಿದ್ದಾರೆ. ದಯವಿಟ್ಟು ಆ 2 ವಿಷಯಗಳು ಗಂಭೀರವಾಗಿರುವಂಥದ್ದು. ಒಂದು HIV. ನಾವು ನಮ್ಮ ಧನವನ್ನ ಮೀರಿ ನನ್ನ ಮನಸ್ಸನ್ನು ನನ್ನ ಹಿಡಿತದಲ್ಲಿ ಇಟ್ಕೊಳ್ಳದೆ ಅದರಿಂದ ಹೊರಗಡೆ ಹೋಗಿ HIV ಅಂತ ಸೋಂಕನ್ನು ತೆಗೆದುಕೊಂಡು ಜೀವನ ಪರ್ಯಂತ ಇರುವಂತ ಒಂದು ಕಾಯಿಲೆ. ರೀಸೆಂಟ್ ಆಗಿ ನಿಮಗೆ ಗಗನಯಾನ ಮಾಡಿದ್ರು. 80ರ ದಶಕದಲ್ಲಿ ಸ್ಕಾಟ್ಲೆಂಡ್ ಲೀಡರ್ ರಾಕೇಶ್ ಶರ್ಮಾ ಗಗನಯಾನ ಮಾಡಿದ್ರು. ಇವತ್ತು ಎಲ್ಲರೂ ಮಾಡ್ತಾ ಇದ್ದೀವಿ, ಆದ್ರೆ HIV ಕಾಯಿಲೆ ಇನ್ನು ನಾವು ಸಂಪೂರ್ಣ ನಿರ್ಮೂಲನೆ ಮಾಡಲಿಕ್ಕೆ ಔಷಧಿ ಕಂಡು ಹಿಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಕಾಯಿಲೆ ನಮ್ಮ ಜೊತೆಗೆ ಬರ್ತಾ ಇದೆ. ಆರಂಭದಲ್ಲಿ ಸರ್ ಹೇಳಿದ್ರು, ನಮ್ಮ ಜೊತೆಗೆ ಆ ಕಾಯಿಲೆ ಬಂತಂದ್ರೆ ಜೀವನ ಪರ್ಯಂತ ಚಿಕಿತ್ಸೆ ತಗೋಬೇಕು. ಒಂದು, ಅವ್ರ ಕುಟುಂಬದಲ್ಲಿ ಅವ್ರು ಯಾರನ್ನೂ ಸೇರಿಸ್ಕೊಳ್ಳೋದಿಲ್ಲ. ಗಂಡ ಬಂದ್ರೆ ಹೆಂಡತಿ ಸೇರಿಸ್ಕೊಳ್ಳಲ್ಲ, ಹೆಂಡತಿ ಬಂದ್ರೆ ಗಂಡ ಸೇರಿಸ್ಕೊಳ್ಳಲ್ಲ, ಮಕ್ಕಳು ಬಂದ್ರೆ ತಂದೆ ತಾಯಿ ದೂರ ಮಾಡ್ತಾರೆ, ತಂದೆ ತಾಯಿ ಬಂದ್ರೆ ಮಕ್ಕಳು ದೂರ ಮಾಡ್ತಾರೆ, ಬಂಧುಗಳಿಗಂತ್ರ ಬಿಟ್ಬಿಡಿ, ದೂರ ಆಗಿಬಿಡ್ತಾರೆ. ಹೀಗಾಗಿ ದಯವಿಟ್ಟು ನಮ್ಮ ಧನವನ್ನ ಉಳಿಸ್ಕೊಂಡು ನಾವು ಕಾಯಿಲೆಯಿಂದ ದೂರ ಇರಬಹುದು ಅನ್ನೋದಕ್ಕೆ HIV ಕಾಯಿಲೆ. ದಯವಿಟ್ಟು ಈಗಾಗಲೇ ಹೇಳಿರುವಂತಹ ಅಂಶಗಳನ್ನ ಮನಸ್ಸಿನಲ್ಲಿ ತೆಗೆದುಕೊಂಡು ಆ ಕಾಯಿಲೆ ನನ್ನಲ್ಲಿ ಬರಬಾರ್ದು. ಯಾಕಂದ್ರೆ ಬಹಳ ಆತಂಕ ಕಾಯಿಲೆ ನಾನು ಪ್ರಾಸ್ತಾವಿಕ ನುಡಿಯನ್ನು ಹೇಳಿದೆ. ಯುವಜನತೆ ಹೆಚ್ಚು ಬಲಿ ಆಗ್ತಾ ಇದ್ದಾರೆ. ಒಂದು 10 ವರ್ಷದಿಂದ ಹೋದ್ರೆ ಬಹಳ ಡಾಟಾ ಕಡಿಮೆ ಆಗಿತ್ತು ನಮಗೆ. ಬಿಲ್ ಗೇಟ್ಸ್ ಏನು ಫೌಂಡೇಶನ್ ಇಂದ ಬರುವಂತ ಅನುದಾನ ಕಡಿಮೆ ಆಗುವಂತ ಬಂತು ನಮಗೆ. ಇವತ್ತು ಪುನಃ ಮತ್ತೆ ನಾವು ಇನ್ನೊಬ್ಬರ ಎಲ್ಲಿಗೆ ಕೈ ಹಾಕುವಂತ ಪರಿಸ್ಥಿತಿ ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಉದ್ಭವ ಆಗ್ಬೋದೇನೋ ಅಂತ ಅನ್ಕೊಂಡು, ಯಾಕಂದ್ರೆ ಅಷ್ಟು ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ನೋಡಿ, ಎಷ್ಟು ನಾವು ಗಂಡ ಹೆಣ್ಣು ಲೈಂಗಿಕ ಮಾಡುವಂಥದ್ದು ಸಹಜ, ಪ್ರಕೃತಿದತ್ತವಾಗಿ. ಆದ್ರೆ ಗಂಡು ಗಂಡಿಗೆ ಮಾಡುವಂಥದ್ದು, ಹೆಣ್ಣು ಹೆಣ್ಣಿಗೆ ಮಾಡುವಂಥದ್ದು ಏನು ನಾವು ಅದನ್ನ ವರ್ಸ್ ಹೆಂಗ್ ಹೇಳ್ಬೇಕಂತಕ್ಕಂಥ
ಗೊತ್ತಾಗ್ತಾ ಇಲ್ಲ. ಅದರಿಂದ ಹೆಚ್ಚು ಪ್ರಕರಣಗಳು ಹೆಚ್ಚಾಗ್ತದೆ ದುರಂತ. ಇವತ್ತು ಮೊನ್ನೆ ಒಂದು ಸಂದರ್ಭದಲ್ಲಿ ಬಂತು, ನಮಗೆ ಥರ್ಡ್ ಜೆಂಡರ್ಸ್ ಅಷ್ಟು ಕಂಡು ಬರ್ತಾ ಇರಲಿಲ್ಲ ಮೇಡಮ್. ಥರ್ಡ್ ಜೆಂಡರ್ಸ್ ನಮಗೆ ರಾಯಚೂರು ಸಿಟಿಯಲ್ಲಿ ಬೇರೆ ಬೇರೆ ರೋಡ್ ನಲ್ಲಿ ಕಂಡು ಬರ್ತಾ ಇಲ್ಲ. ನೀವೊಂದು ಯಾವ್ದಾದ್ರು ನೋಡಿ ಹೋಗ್ರಿ, ಥರ್ಡ್ ಜೆಂಡರ್ಸ್ ಕಂಫರ್ಟಬಲ್ ನಿಂತ್ಕೊಂತ ಇದ್ದಾರೆ. ದೇವರು ಬೆಗ್ಗಿಂಗ್ ಮಾಡ್ತಾರೆ. ಆಫ್ಟರ್ ಈವ್ನಿಂಗ್ ದೇ ವೆಂಟ್ ಫಾರ್ ದ ಸೆಕ್ಸ್ ವರ್ಕ್. ಅವರೇ ಅಲ್ಲ, ಅವ್ರಿಗೆ ಸಾಮಾನ್ಯ ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ. ಅದು ದುರಂತ. ಯಾವುದೋ ಕಡೆ ಆಗ್ತಾ ಇದೆ ಸೆಕ್ಸ್ ವರ್ಕ್ ಇದಾಗ್ತಾ ಇದೆ ಅಲ್ಲ, ರಾಯಚೂರಿಗೆ ಆಗ್ತಾ ಇದೆ. ಅದು ಬಹಳ ಮುಖ್ಯ ಇದೆ. ದಯವಿಟ್ಟು ವಿನಂತಿ ಮಾಡ್ಕೊತೇವೆ, ಯಾರು ನಿಮ್ಗೆ ಗೊತ್ತಿರೋರು ಯಾರು ಅಂತ ಕಾರ್ಯಕ್ಕೆ ಹೋಗ್ತಾರೆ, ದಯವಿಟ್ಟು ಅವ್ರ ಮನಸ್ಸನ್ನು ಹೇಳ್ಕೊಳ್ಳಿ ಒಳಗೆ. ಇದು ವಿನಂತಿ ಮಾಡ್ಕೊಂಡು. ಯಾಕಂದ್ರೆ ಒಮ್ಮೆ ನನಗೆ HIV ಬರ್ತಂದ್ರೆ ನಾನು ಏನು ಮಾಡ್ಲಿಕ್ಕಾಗಲ್ಲ. ಟ್ರೀಟ್ಮೆಂಟ್ ಕೊಡ್ಬೋದು ಶ್ರೀತಂತ್ರ. ಏನ್ ಸರ್? ಶ್ರೀತಂತ್ರ ಟ್ರೀಟ್ಮೆಂಟ್ ಇದೆ, ಆದ್ರೆ HIV ಮುಕ್ತ ಅಂತ ಸಾಧ್ಯ. ಹೀಗಾಗಿ ಆ ಕಾಯಿಲೆ ನನ್ನ ಹತ್ರ ಬರ್ಲಿಲ್ಲಂಗೆ ಕುಡ್ದು ಬಿಡಿ, ಇಂಜೆಕ್ಷನ್ ಕೊಟ್ಟು ಬರ್ತದ, ತಾಯಿನ ಮಗು ಬರ್ತದ, ದಟ್ ಇಸ್ ಟೆಕ್ನಿಕಲ್. ಬಟ್ ಅನ್ವಾಂಟೆಡ್ ಸೆಕ್ಸ್, ಅನ್ಸೇಫ್ ಸೆಕ್ಸ್, ಇಟ್ಸ್ ವೆರಿ ಡೇಂಜರಸ್. ಹೀಗಾಗಿ ನಮ್ಮಲ್ಲಿ ಬರುವಂತ ಪ್ರಕರಣಗಳನ್ನ ನಾನಾಗಿ ನನ್ನ ಮನಸ್ಸನ್ನ ಸ್ಥಿಮಿತ ತೆಗೆದುಕೊಂಡು, ಇವತ್ತು ನೋಡಿ ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಆಗ್ಬಿಟ್ಟದ ಅಂದ್ರೆ, ಮನೆಗೆ ಮೊಬೈಲ್ ಕೊಡ್ಲಿಲ್ಲ ಅಂತಂದ್ರೆ ಅಪ್ಪ ಮಕ್ಕಳು ಜಗಳ ಆಡ್ತಾರೆ, ತಂದೆ ತಾಯಿ ಜಗಳ ಆಡ್ತಾರೆ. ಮಕ್ಕಳು ಕೊಡ್ಲಿಲ್ಲ ಅಂತಂದ್ರೆ ರೂಮ್ನಾಗ ಹೋಗಿ ಕದ ಹಾಕೊಂಡ್ಬಿಡ್ತಾರೆ, ಮೊಬೈಲ್ ಕೊಡ್ಲಿಲ್ಲ ಅಂತ. ಓದಬೇಕಾದ್ರೆ ಸ್ವಲ್ಪ ಹೊತ್ತು ಬಿಟ್ಬಿಡ್ರಮ್ಮ, ಸ್ವಲ್ಪ ಹೊತ್ತು ಬಿಟ್ಬಿಡಲ್ಲ, ಮೊಬೈಲ್ ತೆಗೆದು ಅಂತಂದ್ರೆ ಪಬ್ಜಿ ಆಡ್ಬೇಕಂತ ಮಗ. ಮಗಳು ಇಲ್ಲ ಸ್ವಲ್ಪ ನಾನು ಚಾರ್ಟ್ಸ್ ಕಳ್ಸ್ಕೊಂತೀನಿ ಬಿಡಮ್ಮ ಒಂದು 5 ನಿಮಿಷ ಅಂತ. ಮಕ್ಳಿಗೆ ಏನ್ ನೋಡ್ತಾರೆ, ಯಾಕಂದ್ರೆ ಮೊದ್ಲಿಗೆ ಅಂದ್ರೆ ಏನಾಗ್ತಿತ್ತು, ಯಾರೋ ಒಬ್ರಿಗೊಬ್ರು ಆಕರ್ಷಣೆ ಆಗಿ ಅವ್ರಿಗೆ ಸಂಪರ್ಕ ಸಿಗ್ತಿತ್ತು. ಇವಾಗ ಹಂಗಲ್ಲ, ಅನ್ನೋನ್ ಪರ್ಸನ್ ಯಾರೋ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆಗ್ತಾರೆ, ಯಾರೋ ಫೇಸ್ಬುಕ್ ನಲ್ಲಿ ಪರಿಚಯ ಆಗ್ತಾರೆ, ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೂಟಲ್ಲಿ ಪರಿಚಯ ಆಗ್ತಾರೆ. ಎಲ್ಲೋ ಮದುವೆ ಆಗ್ತಾರೆ, ಎಲ್ಲೋ ಜೀವನ ದುರಂತ ಪಡ್ಕೊಂಡು HIV ರೋಗಿಗಳಾಗಿ ಊರಿಗೆ ಬಂದ್ರೆ ಅವ್ರನ್ನ ಯಾರು ನೋಡಲ್ಲ. ಸೊ ಇದು ಆಗ್ತಾ ಇದೆ. ಮನುಷ್ಯಾಗಿ ಹುಟ್ಟಿಂದೆ ನಮ್ಮ ಒಂದು ಓದು, ನಾವೊಂದು ಹುದ್ದೆಗೆ ಹೋಗಿದ್ದೆ, ಮದುವೆಯಲ್ಲಿ ವಿದ್ಯಾರ್ಥಿ ಯಾರು ಸುಮ್ಮನೆ ಬಿಡಲ್ಲ. ಒಂದು ಹುದ್ದೆಗೆ ಹೋಗಿದ್ದೆ, ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದೆ, ಸುಮ್ಮನೆ ಬಿಡ್ತಾರೆ ಯಾಕೆ ಬಿಡಲ್ಲ? ಮದುವೆ ಮಾಡ್ಲೇಬೇಕು, ಮದುವೆ ಆಗದೆ, ಮದುವೆ ಆಗಿಲ್ಲ ಅಂದ್ರೆ ಅದಕ್ಕೊಂದು ಆಗ್ತಾರೆ, ಯಾಕೆ ಮದುವೆ ಆಗಿಲ್ಲ, ಯಾಕೆ ಮದುವೆ ಆಗಿಲ್ಲ ಅಂತ. ಎಲ್ಲಿ ನೀವು ಹುಡುಗನ ಹುಡುಕಿಲ್ಲ, ಹುಡುಗಿ ಹುಡುಕಿಲ್ಲ ಅಂತ ಶುರು ಮಾಡ್ತಾರೆ. ಆದ್ರೆ ಅಲ್ಲಿವರೆಗೂ ಆದ್ರೂ ನಾವು ನನ್ನ ಉಳಿಸ್ತೀವಿ. ಇಟ್ಸ್ ರಿಕ್ವೆಸ್ಟ್. ಹೀಗಾಗಿ ಇಲ್ಲಿ ಬಹುಶಃ ಭಾಗಿಯಾದಂತ ಎಲ್ಲರಿಗೂ ವಿನಂತಿ ಮಾಡ್ಕೊಂತೀನಿ, ಇದನ್ನು ನಿಮ್ಮ ಸಹಪಾಠಿಗಳಿಗೆ ಅದನ್ನು ಮುಟ್ಟಿಸಿ ಎಲ್ಲ ಪ್ರಾಧಾನ್ಯತೆ ವೃಂದದಲ್ಲಿ ಈ ಒಂದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಈ ವಿಷಯ ತಿಳಿಸಿ ಅಂತ ವಿನಂತಿ ಮಾಡ್ತೀನಿ. ಎರಡನೇ ಟಿವಿ, ನಾವು ಅದು ದುಡ್ಡು ಕೊಟ್ಟು ತಗೊಳ್ಳುವಂಥದ್ದಲ್ಲ. ಇವತ್ತು ನಾನು ಟಿವಿ ಇದೆ ಅಂತಂದ್ರೆ ಸುಮ್ಮನೆ ನಾನು, ಸರ್ ನಿಮ್ಮ ಹೆಸರು ಸರ್ ಮಹೇಂದ್ರ ರೆಡ್ಡಿ ಸರ್ ಜೊತೆಗೆ ಒಂದು ವಾರ ನಾನು ಕುತ್ಕೊಂಡು ಮಾತಾಡೋದು, ಅವ್ರ ಹತ್ರ ಕುತ್ಕೊಂಡು ಸೀರಿಯಾಗಿ ತೆಗೆದಾಗೆ ಆಟೋಮೆಟಿಕ್ ನಾನು ಟಿವಿ ಹಚ್ಬಿಡ್ತೇನೆ. ಅವ್ರಿಗೆ ದುಡ್ಡು ಕೊಡೋ ಬೇಡ, ಏನು ಬೇಡ. ಸೊ ನಾನು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದ್ರೆ 1 ವರ್ಷದಲ್ಲಿ 15 ಜನರಿಗೆ ಟಿವಿ ಹಚ್ಬೋದು ಅಂತ ಒಂದು ಸ್ಟ್ಯಾಟಿಸ್ಟಿಕಲ್ ಡಾಟಾ ಇದೆ. ಜೊತೆಗೆ ಆ ವ್ಯಕ್ತಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಗೊತ್ತಾಗಿದೆ. ಇದು ಹೇಗಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಮೇಡಮ್ ನಿಮ್ಗೆ ಫ್ಯಾಮಿಲಿ ಡಾಕ್ಟರ್ಸ್ ಯಾರು? ಮಾಲಿಕ ಸರ್. ರೀಸೆಂಟ್ ಆಗಿ ಯಾವಾಗ ಹೋಗಿದ್ರಿ? ಹೋದ ತಿಂಗಳು. ಯಾಕೆ ಹೋಗಿದ್ರಿ? ಫೀವರ್. ಎಷ್ಟು ದಿನ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು? ನೀವು ಎಷ್ಟು ದಿನ ತಗೊಂಡ್ರಿ? ಮೇ ಬಿ 15 days. ಥ್ಯಾಂಕ್ ಯು. ಮೇಂಬರ್ ಒಂದು ಚಪ್ಪಾಳೆ ಕೊಡಿ. ಜೋರ ಕೊಡಿದ್ರೆ ಯಾಕೆ? ಬಿಕಾಸ್ ಯಾವುದೇ ವೈದ್ಯರು ಯಾವುದೇ ಪೇಷಂಟ್ಗೆ ಒಂದು ಕೋರ್ಸ್ ಅಂತ ಕೊಡ್ತಾರೆ. ಇಷ್ಟು ದಿನ ತಗೊಳ್ಳಿ, ಕಡಿಮೆ ಆಗಿಲ್ಲ ಅಂದ್ರೆ ನಂತರ ಬನ್ನಿ. ಒಂದು ಯಾವುದೇ ವೈದ್ಯರು ಹೇಳೋದು ಒಂದೇ ಮಾತು, ಇದನ್ನ 5 ದಿನ ತಗೊಳ್ಳಿ, 10 ದಿನ ತಗೊಳ್ಳಿ, 15 ದಿನ ತಗೊಳ್ಳಿ, ನಂತರ ಬನ್ನಿ ಕಡಿಮೆ ಆಗಿಲ್ಲ ಅಂದ್ರೆ. ನಾವೇನ್ ಮಾಡ್ತೀವಿ, 5 ದಿನ ಕೊಟ್ಟಿದ್ ಮಾತ್ರೆಯನ್ನ ಔಷಧಿಯನ್ನು 3ನೇ ದಿನಕ್ಕೆ ತಗೊಂಡ್ಬಿಡ್ತೀವಿ. 3ನೇ ದಿನಕ್ಕೆ ತಗೊಂಡ್ತೇವೆ ನಾವು, 2ನೇ ದಿನ ಕಡಿಮೆ ಅನ್ಸುತ್ತೆ, ಮುಗಿತು, ಇನ್ನು 3 ದಿನ ಟ್ಯಾಬ್ಲೆಟ್ಸೇ ತಗೊಳ್ಳೋಣ. ಆ ಟ್ಯಾಬ್ಲೆಟ್ಸ್ ಹಂಗೆ ಇರ್ತವೆ. ಅದನ್ನ ಏನ್ ಮಾಡ್ತೀವಿ ನಾವು, ಇನ್ನೊಂದು ಮನೆಗೆ ಕೆಮ್ಮು ಬರ್ತದಲ್ಲ, ಹೋಗ್ತೀನಿ ನನಗೆ ತಂದಿದ್ಗಳಿಗೆ ಅದ ಕೊಡುವಂತೇವೆ. ಅವ್ರಿಗೆ ಅದಕ್ಕೆ ಕೆಮ್ಮು ನಲ್ಲಿಲ್ಲ ಇದು ಗೊತ್ತಿರಲ್ಲ, ಇವ್ರಿಗೆ ಅದಕ್ಕಾಗಿ ಗೊತ್ತಿರಲ್ಲ. ಹಂಗೆ ಟಿವಿಯಲ್ಲಿ ಏನಾಗುತ್ತೆ, 6 ತಿಂಗಳ ಟ್ರೀಟ್ಮೆಂಟ್ಗೆ 2 ತಿಂಗಳ ಟ್ರೀಟ್ಮೆಂಟ್ಗೆ ಅವ್ರು ಆರಂಭಿಸ್ಬಿಡ್ತಾರೆ, ಟಿವಿನೇ ಇಲ್ಲ ಅಂದ್ಬಿಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಡಿಫಾಲ್ಟ್ ಸ್ಟಾರ್ಟ್ ಆಗ್ತದೆ. 1 ದಿನ 2 ದಿನ ಬಿಡುದು, 3 ದಿನ
5 ದಿನ ಬಿಡೋದು, ಆಮೇಲೆ ಅವ್ರು ಪೋಸ್ಟ್ ಮಾಡಿ ಕರ್ಕೊಂಡು ಬಂದು ಗುಳಿಗೆ ನುಡಿಸೋದು. ಸರ್ ಹೀಗಾಗಿ ಏನಾಗುತ್ತೆ, ಆ ಮಧ್ಯದಲ್ಲಿ ಬಿಡುವಂತ ಸಂದರ್ಭಗಳು ಹೆಚ್ಚು ಹೆಚ್ಚಾದಂಗೆ ರೆಸಿಸ್ಟೆನ್ಸ್ ಪವರ್ ಅದು ಕಳ್ಕೊಂತ ಹೋಗ್ತದೆ. ಆ ವ್ಯಕ್ತಿಯಲ್ಲಿ ಪುನಃ ಟಿಬಿ ಬಂತಂದ್ರೆ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಟಿಬಿ ಆಗಿ ಪರಿವರ್ತನೆ ಆಗ್ತದೆ. ಟ್ರೀಟ್ಮೆಂಟ್ ಇದು ದಾಟುವುದೇ ಇಲ್ಲ. ಹೀಗಾಗಿ ಟಿಬಿ ಬಂದಾಗ ಬರ್ಬೋದು, ಏನ್ ತೊಂದರೆ ಇಲ್ಲ, ನನಗೂ ಬರ್ಬೋದು. ನಮ್ಮ ಅಕ್ಕ ಸೀನಿಯರ್ ಸ್ಟಾಫ್ ನರ್ಸ್ ಹಾವೇರಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಎಕ್ಸ್ಪೋಸ್ ಆದ್ರು, ಬಂದು ಟ್ರೀಟ್ಮೆಂಟ್ ತಗೊಂಡ್ರು. ನಾನಂದ್ರೆ ಬಂದು ಮಾತಾಡ್ಸಲ್ಲ, ಮತ್ತೆ ಅದಕ್ಕೆ ಬೇರೆ ಬೇರೆ ಅರ್ಥ ಆಗುತ್ತೆ. ಕಾಮನ್ ಆಗಿ ನಾವು ಡಿಪಾರ್ಟ್ಮೆಂಟ್ ಇರೋಲ್ಲ, ಈಸಿಯಾಗಿ ತಗೊಳ್ಳೋಣ. 6 ಮಂತ್ ಟ್ರೀಟ್ಮೆಂಟ್ ತಗೋ, ಏನೂ ಆಗಲ್ಲ. ಒಂದು ಬೋರ್ಡಲ್ಲಿ ಬೇರೆ ಕೊಡ್ಬೋದು, ಟ್ರೀಟ್ಮೆಂಟ್ ಆರಾಮಾಯ್ತು, ಯೂಶಲ್ ಮತ್ತೆ ಡ್ಯೂಟಿಗೆ ಹೋಗೋದು. ಆಗ ಏನಾಗ್ಬಿಡುತ್ತೆ, ಬಂದದಂತ ಅಂದ್ಬಿಟ್ರೆ ಗಂಡನೂ ಒಂಥರ ಮಾತಾಡೋದು ಶುರು ಮಾಡ್ತಾನೆ, ಮಕ್ಕಳು ಒಂಥರ ಶುರು, ಬರೀ ಟಿವಿಗೆ ರಿಲೇಷನ್ ಹತ್ರ ಬರೋದೇ ಇಲ್ಲ. ಗೊತ್ತಾಗುತ್ತೆ ಅವರು ಹಾಗೆ ಕಂಡ್ಬಿಟ್ರೆ ಹಂಗ ಮಾಸ್ಕ್ ಹಾಕೊಂಡು ಗೊತ್ತಿಲ್ಲ ಟಿವಿ ಅಂತ ಎಲ್ಲರಿಗೂ ಹೇಳ್ಬಿಡ್ತಾರೆ. ಅದು ಒಂಥರ ಆತ್ಮಹತ್ಯೆ ಮಾಡ್ಕೊಳಕ್ ಹಾಗೆ ಮಾಡ್ಕೊಟ್ಟಂಗೆ ಆಗ್ತದೆ. ಹೀಗಾಗಿ ದಯವಿಟ್ಟು ಟ್ರೀಟ್ಮೆಂಟ್ ಇದೆ. ಟಿವಿ ಬಂದಾಗ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಸರ್ ಹೇಳಿದ್ರಲ್ಲ, ಸಾವಿರಾರು ವರ್ಷಗಳಿಂದ ಇರುವಂತ ಕಾಯಿಲೆ. ಬಹಳಷ್ಟು ಜನ ಸಫಿಸ್ಟಿಕೇಟೆಡ್ ಲೈಫ್ ನಲ್ಲಿ ಇರೋರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಕುಷ್ಠರೋಗ ಇಲ್ಲ, ಟಿವಿ ಇಲ್ಲ ನಮ್ಮಲ್ಲಿ ಅನ್ಕೊಂಡ್ಬಿಟ್ಟಿದ್ದಾರೆ. ನೋ, ಸ್ಟಿಲ್ ಅಲ್ಲ. 2 ಗಾಳಿ ಮೂಲಕ ಹರಡುವಂತ ಕಾಯಿಲೆ ಇವತ್ತು ನಮ್ಮ ಜೊತೆಗಿದ್ದಾವೆ. ಹೀಗಾಗಿ ಔಷಧಿ ಇದೆ, ಗುಣಪಡಿಸಬಹುದು, ಉಚಿತವಾಗಿರ್ತದೆ. ಇಲ್ಲ ನಮ್ಮ ಹತ್ರ ಮನೆಗೆ ಬಂದು ಕೊಡಬೇಡಿ, ನಾನೇ ಬಂದು ಅಂತ ಓಕೆ, ಅದು ಮುಗಿಸುವಂತ ವ್ಯವಸ್ಥೆ ಸರ್ಕಾರ ಮಾಡ್ತದೆ. ಏನಾಗಲಿ ಟಿವಿ ಮುಕ್ತ ಆಗ್ಲಿಕ್ಕೆ ಅವಕಾಶ ಇದೆ. ಒಮ್ಮೆ 6 ತಿಂಗಳ ಗುಳಿಗೆ ತಗೊಂಡ್ಬಿಟ್ರೆ ಸಂಪೂರ್ಣ ಆರಾಮಾಗುತ್ತೆ. ಹೀಗಾಗಿ ದಯವಿಟ್ಟು ಈ ಕಾಯಿಲೆಯನ್ನ ನಾವೆಲ್ಲರೂ ಸೇರಿ ಗುಣಪಡಿಸಬಹುದು. ಆದ್ರೆ ಸರ್ ಲಾಸ್ಟಿಗೆ ಮಾಡ್ತೀವಿ, ನಿಕ್ಷೇಪ ಇದು ಬಹಳ ಇಂಪಾರ್ಟೆಂಟ್. ಯಾಕೆ ನಿಕ್ಷೇಪ ಅಂತಂದ್ರೆ, ಇವತ್ತು ಇಲ್ಲಿರೋರಿಗೆ ಎಕನಾಮಿಕಲಿ ವೆಲ್ ಸ್ಟೇಟಸ್ ಇದ್ದಾಗ ನಾನು ಚೆನ್ನಾಗಿ ಊಟ ಮಾಡೋದು ತೊಂದರೆ ಇಲ್ಲ. ಆದ್ರೆ ಯಾರೋ ಒಬ್ಬರು ಆಟೋ ಹೊಡೆಯುವುದು, ದಿನ ಗಾಡಿ ಕುಟ್ಕೊಂಡು ಹೋಗಿ ಜೀವನ ನಡೆಸುವಂತರು, ಕೂಲಿ ಮಾಡ್ಕೊಂಡು ಜೀವನ ನಡೆಸುವಂತ ಟಿವಿ ಬಂದಾಗ ಅವ್ರ ಮನೇಲೆ ಕುತ್ಕೊಂಡ್ರೆ ಇಡೀ ಫ್ಯಾಮಿಲಿಯಲ್ಲಿ ಸಫರ್. ಅವರೇ ದುಡ್ಕೊಂಡು ಹೋಗಿ ಅಲ್ಲಿ ಮನೆ ನಡೆಸುವಂತರು ಮನೇಲಿ ಕುತ್ಕೊಂಡ್ಬಿಟ್ರೆ ಫ್ಯಾಮಿಲಿ ರನ್ ಆಗಲ್ಲ, ಮಕ್ಕಳು ಓದಲಿರ್ತದೆ. ಅವ್ರು ಬೇರೆ ಏನಾದ್ರು ತೊಂದರೆ ಇದೆ, ಏನಾದ್ರೂ ದುಡ್ಡು ಬೇಕಂದ್ರೆ ದುಡ್ಡು ಕೈ ಮುಟ್ಟಲ್ಲ. ಅಂತ ಸಂದರ್ಭದಲ್ಲಿ ಅವರಿಗೆ ಸಪೋರ್ಟ್ ಆಗಿ ಬೇಗ ಗುಣಮುಖರಾಗಲಿ ಅಂತಂದೇಳಿ ಮಾನ್ಯ ಪ್ರಧಾನಮಂತ್ರಿಗಳು ನಿಕ್ಷೇಪ ಮಿತ್ರ ಅಂದ್ರೆ ಈ ಕ್ಷಯರೋಗವನ್ನು ಹೊಡೆದೋಡಿಸಲಿಕ್ಕೆ ಮಿತ್ರರಾಗಿ ನೀವು ಬನ್ನಿ ಅಂತ ಹೇಳಿ ದಾನಿಗಳು ಯಾರಾದ್ರೂ ಆಗಿರ್ಬೋದು, ಅವ್ರು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಪ್ರಾಧ್ಯಾಪಕರಾಗಿರ್ಬೋದು, ಲೆಕ್ಚರ್ಸ್ ಆಗಿರ್ಬೋದು, ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಒಬ್ಬ ವ್ಯಕ್ತಿಗೆ ನಾನು 6 ತಿಂಗಳ ಒಂದು 600 650 ರೂಪಾಯಿ ಖರ್ಚು ಮಾಡಕ್ ನಾನು ತಯಾರಿದ್ದೀನಿ. ಅವ್ರನ್ನ ದತ್ತು ತೆಗೆದುಕೊಳ್ತೀನಿ, ಆ ವ್ಯಕ್ತಿನ ಗುಣಪಡಿಸಲಿಕ್ಕೆ ನಂದು ಒಂದು ಹೊಣೆಗಾರಿಕೆ ತಗೊಂತೀನಿ ಅನ್ನೋದಕ್ಕೆ ಮುಂದೆ ಬರ್ಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಯಾರು ಇಷ್ಟಪಡ್ತಾರೆ ದಯವಿಟ್ಟು ಆ ಒಂದು ಕಾರ್ಯಕ್ಕೆ ನಮ್ಮ ಮೋಹಿನ್ ಪಾಷಾ ಸರ್ ಅವರಿಗೆ ಕಮ್ಯುನಿಕೇಟ್ ಮಾಡಿ ನಂಬರ್ ಕೊಡ್ತಾರೆ. ಯಾರು ಅದನ್ನ ನಾನು ಅಲ್ಲಿ ಯಾರ ಹೆಸರು ಹೇಳ್ಬೇಡ, ಆ ವ್ಯಕ್ತಿ ಬೇಕಾದ್ರೆ ಫಸ್ಟ್ ಟೈಮ್ ಹೋಗಿ ಮನೆ ಭೇಟಿಯಾಗಿ ಕೊಟ್ಟು ಆನಂತರ ಕೊಟ್ಟು ಮುಗಿಸಿದ್ರೆ ಅವ್ರಿಗೊಂದು 6 ತಿಂಗಳು ನ್ಯೂಟ್ರಿಷನ್ ಇರುವಂತ ಫುಡ್ ಅಂತ ಕೊಟ್ರೆ ಆ ವ್ಯಕ್ತಿ ಬೇಗ ಗುಣ ಆಗ್ತಾರೆ. ಯಾಕಂದ್ರೆ ಕೋಮಾರ್ಬಿಡಿಟಿ ಅಂತ ಹೇಳ್ತೇವೆ, BP, ಶುಗರ್ ಅಂತೆಲ್ಲ ಬಿಟ್ರೆ ಅವರು ಬೇಗ ಗುಣ ಆಗಲ್ಲ, ಬಹಳಷ್ಟು ಸಫರ್ ಆಗ್ತಾರೆ. ಎಷ್ಟೋ ಸರಿ ತಂದೆ ತಾಯಿ ಕುಟುಂಬ ಆದ್ರೆ ಮಕ್ಕಳು ಓದಲಿಂದ ಬಹಳಷ್ಟು ಕುಟುಂಬಗಳಿವೆ. ನಮ್ಮಲ್ಲಿ 3700ಕ್ಕಿಂತ ಹೆಚ್ಚು ಟಿವಿ ಪ್ರಕರಣಗಳು ರಾಯಚೂರು ಜಿಲ್ಲೆಯಲ್ಲಿದ್ದಾವೆ. ಹೀಗಾಗಿ ಅದರಲ್ಲಿ ಒಂದು MDR ಟಿವಿ 60 ಪ್ರಕರಣಗಳಿದ್ದಾವೆ. ಟಿವಿ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ವರ್ಷ 40 ರಿಂದ 50 ಜನ ಮರಣ ಹೋಗ್ತಾರೆ ಅಂತ ಸಹಿತ ಹೇಳಿದ್ರು. ಹೀಗಾಗಿ ನಿಮ್ಮೆಲ್ಲರ ಸರ್ಕಾರ ಇಲ್ಲಿ ನಿಕ್ಷೇಪ ಅನ್ನೋ ಒಂದು ಅಭಿಯಾನವನ್ನು ನಾವು ಯಶಸ್ವಿ ಮಾಡೋದು ಅಷ್ಟೇ ಇಲ್ಲ, ಒಂದೊಂದು ಪೇಷಂಟ್ ಅನ್ನ ನಾವು ದತ್ತು ತೆಗೆದುಕೊಂಡ್ರೆ ನಾವೆಲ್ಲರೂ ಸೇರಿ ನಮ್ಮ ರಾಜ್ಯದನ್ನ ಟಿವಿ ಮುಕ್ತ ಮಾಡಲಿಕ್ಕೆ ಅವಕಾಶ ಇದೆ. ನೀವು ಕೈ ಜೋಡಿಸ್ತೀರಿ ಅಂತ ಹೇಳ್ತಾ ನನಗೆ ನಿಮ್ಮ ಬಹಳಷ್ಟು ಸಮಯವನ್ನು ನಾವು ಆರೋಗ್ಯ ಇಲಾಖೆ ತೆಗೆದುಕೊಂಡಿದ್ದೀವಿ. ಕೊನೆಯಲ್ಲಿ ನನಗೂ ಎಂದ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳಿಗೂ, ಕುಲಸಚಿವರಿಗೂ ಹಾಗೂ ವೇದಿಕೆ ಮೇಲೆ ಆಸಿದಂತ ಎಲ್ಲ ಉನ್ನತ ಅಧಿಕಾರಿಗಳಿಗೂ, ನಮ್ಮ ಇಲಾಖೆಯ ಉನ್ನತ ಅಧಿಕಾರಿಗಳಿಗೂ ಹಾಗೂ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ವಿಶ್ವಾಸ್ ಸರ್ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆಯನ್ನ ಅಲಂಕರಿಸಿದ ಹಾಗೂ ಈ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಶರಣಬಸವರಾಜ್ ಸರ್, ಸಮಾಜಕಾರಿ ಅಧ್ಯಯನ ವಿಭಾಗ, ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ
ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಸನ್ಮಾನ ವಿಶ್ವವಿದ್ಯಾಲಯದ ವತಿಯಿಂದ ಎಲ್ಲ ಗಣ್ಯಮಾನ್ಯರು ನಿರ್ವಹಿಸಬೇಕೆಂತೇಳಿ ಹೇಳಿಕೊಳ್ಳುತ್ತೇನೆ. ಸನ್ಮಾನಿತರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಶರಣಬಸವರಾಜ್ ಸರ್, ಸಮಾಜ ಕಾರ್ಯ ಅಧ್ಯಯನ ವಿಭಾಗ ಇವರು ಅಧ್ಯಕ್ಷೀಯ ನುಡಿಯನ್ನು ಮಾಡಲು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರುವಂತಹ ಅತಿಥಿ ಬಂದರೆ ನನಗೆ ಅನಿರೀಕ್ಷಿತವಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಅಂದ್ರೆ, ನಾವು 15 ವರ್ಷ HIV ಫೀಲ್ಡ್ನಲ್ಲಿ ಕೆಲಸ ಮಾಡಿದ್ವಿ. ಸರಳವಾಗಿ 2 ವಿಷಯಗಳನ್ನ ನಾವು ಹೇಳೋಣ. ಇದುವರೆಗೆ TB ಬಗ್ಗೆ, HIV ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಬದಲಾಯಿಸಲು ನೀಡಿದ್ರು, ಮತ್ತೆ ಮೋಹಿತ್ ಭಾಷೆ ನೀಡಿದ್ರು, ಮತ್ತೆ ನಮ್ಮ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಸಹ ನೀಡಿದ್ರು. ಸ್ವಲ್ಪ ನಾವು ಪ್ರಶ್ನೆ ಮಾಡೋಣ. ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡಾಗ ಅನ್ಕೊಳ್ಳುತ್ತೆ ಈ ಕಾಯಿಲೆಗಳು ಬಹಳ ಭಯಾನಕ ಕಾಯಿಲೆ, ಕೆಟ್ಟ ಕಾಯಿಲೆ. ಸರಳವಾಗಿ ನೀವು ಅರ್ಥ ಮಾಡ್ಕೊಳ್ಳಿ, HIV ಅಷ್ಟು ಒಳ್ಳೆ ಕಾಯಿಲೆ ಜಗತ್ತಲ್ಲಿ ಯಾವ ಕಾಯಿಲೆನೂ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ, ಭಯ ಪಡೋ ಅವಶ್ಯಕತೆ ಇಲ್ಲ. ನೋಡ್ರಿ, ಕೋವಿಡ್ ಬಂತು, ಕ್ಯಾನ್ಸರ್ ಬಂತು, ಈ ಕಾಯಿಲೆ ಒಳಗೆ ನಾವು ನೋವು ಅನ್ನಕ್ ಸಾಧ್ಯ ಇದೆ. ತಂತಾನೆ ಗೊತ್ತಾಯ್ತು, ತಂತಾನೆ ನಾವು ಬೇಡ ಅಂದ್ರೂ ನಮಗೆ ಬಂದ್ಬಿಡ್ತ. ಜಗತ್ತಿನಲ್ಲಿ ಒಂದೇ ಅತ್ಯಂತ ಒಳ್ಳೆ ಕಾಯಿಲೆ ಇದ್ರೆ ಅದು HIV. ಎಂತ ಒಳ್ಳೆ ಕಾಯಿಲೆ ಅಂದ್ರೆ ಎಲ್ಲಿವರೆಗೂ ಅದನ್ನ ನನ್ನ ಬಾ ನೋಡಿಲ್ಲ ಅಲ್ಲಿವರೆಗೂ ನಾನು ಬರೋದಿಲ್ಲ. ಸರಳವಾಗಿ ಅರ್ಥ ಮಾಡ್ಕೊಡ್ರು. 4 ಮಾರ್ಕ್ ಸುಳ್ಳೋದು, ಇರೋದ 3 ಮಾರ್ಕ್ ಬರೋದು. ಸರಳ ಅರ್ಥ ಮಾಡ್ಕೊಡಿ. ಈಗ ನಾವು ಎಲ್ಲರೂ ಇಲ್ಲಿ ಇದೀವಿ ಅಂದ್ರೆ ನಮಗೇನಾದ್ರೂ HIV ಬರ್ಬೇಕಾದ್ರೆ ಇಲ್ಲಿಕ್ಕಿರೋದು 3 ಮಾರ್ಕ್. ಯಾಕಂದ್ರೆ ನಾವು ತಾಯಿಯಿಂದ ಮಗು ಬರೋ ದಾರಿ ಬಂದ್ಬಿಟ್ಟಿದ್ವಿ. ನಾವೇನಾದ್ರೂ ಕಾಳಜಿ ವಹಿಸ್ಬೇಕಾದ್ರೆ ಯಾವುದು 3 ಮಾರ್ಗ ಯಾವ್ದು ಉಳಿದಿದೆ? ಒಂದು ರಕ್ತದ ಸ್ವಂಕಿತ ರಕ್ತವನ್ನ ನಾವು ತಿಳ್ಕೊಂಡ್ರೆ ಬರುತ್ತೆ. ಸ್ವಂಕಿತ ರಕ್ತ ಏನಂದ್ರೆ ನಾವು ಅದ್ರ ಯೋಚನೆ ಮಾಡಿ ಸುಮ್ಮನೆ ಸರಳ ಅನ್ಕೊಳ್ಳಿ. ನಮ್ಮ ಜೀವಮಾನದಲ್ಲಿ ರಕ್ತ ತಗೊಳ್ಳೋ ಅವಶ್ಯಕತೆ ನಮಗೆ 2 ಸಲ ಬರ್ತದೆ. ಡೈರೆಕ್ಟ್ ಫಿಂಗರ್ ಅಂದ್ರೆ ಅದರಿಂದ ರಿಸ್ಕ್ ಇಲ್ಲ ಅಂದ್ರೆ ಅರ್ಥ. ಸುಮ್ಮನೆ ಭಯ ಪಡ್ಕೊಳ್ಬೇಡ. ನಮ್ಮ ದೇಶ ಹಾಗಿದ್ರೆ ಭಯ ಪಡ್ಕೊಂಡು HIV ಬಂತು ಹಂಗ್ ಬಂದನೆ ಅವೆಲ್ಲ ಮನೆ ಬಿಟ್ಟವ್ರೆ. ಇವ್ರಿಗೆ ಹೇಗೆ ನಮ್ಗೆ ಡಯಾಬಿಟಿಸ್ ಕಾಯಿಲೆ ಇದೆನೋ, TB ಬೇರೆ ಕಾಯಿಲೆ ಇದೆನೋ, ಅಷ್ಟೇ ಒಂದು ಸಾಮಾನ್ಯವಾಗಿರೋ ಕಾಯಿಲೆ. ಅದ ರಕ್ತ ನಮ್ಗೆ ತಗೊಳ್ಳೋ ಅವಶ್ಯಕತೆ ಬರೋಲ್ಲ ಅಂದ್ರೆ ಅದರಿಂದ ರಿಸ್ಕ್ ಇಲ್ಲ. ಎರಡನೇದು ಹೇಳಿದ್ರು ಸರ್, ಇಂಜೆಕ್ಷನ್ ಇಂದ ಬರುತ್ತೆ. ಸರಳವಾಗಿ ಯೋಚನೆ ಮಾಡಿ, ಇಂಜೆಕ್ಷನ್ ತಗೊಳ್ಳೋ ಸಂದರ್ಭಗಳು ನಮ್ಗೆ ಎಷ್ಟು ಸಲ ಬರ್ತವೆ ಜೀವನದಲ್ಲಿ? ಇವತ್ತಿನ ಒಳ್ಳೆ ಮೆಡಿಸಿನ್ ಅಲ್ಲಿ ಡಾಕ್ಟರ್ಗೆ ಹೇಳಿದ್ರೆ, ನನ್ನ ಉದಾಹರಣೆಯನ್ನ ತಗೊಂಡ್ರೆ ಕೊರೋನಾ ವೈರಸ್ ವ್ಯಾಕ್ಸಿನ್ ತಗೊಂಡ್ಮೇಲೆ ಇಲ್ಲಿವರೆಗೂ ನಾ ಇಂಜೆಕ್ಷನ್ ತಗೊಂಡಿದ್ವಿ. ಇಂಜೆಕ್ಷನ್ ತಗೊಳ್ಳೋ ಪರಿಸ್ಥಿತಿ ಕಡಿಮೆ ಆಗಿದೆ, ಸ್ಟೆರಿಲೈಸೇಷನ್ ಹೋಗಿದೆ, ಎಲ್ಲ ಹೊಸ ನೀಡಲ್ ಯೂಸ್ ಮಾಡ್ತಾರೆ. ನೀಡಲ್ ಇಂದ ಬರೋ ಸಾಧ್ಯತೆಗಳು ಕಡಿಮೆ. ಯೂಸಲಿ ನಾನು ಸ್ವಂಗಿತ ಇಂಜೆಕ್ಷನ್ ಮಾಡಿಕೊಂಡ್ರು ಸಹ ಬರೋ ಸಾಧ್ಯತೆ ಕಡಿಮೆ. ಬಹಳ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಓಕೆ, ಇರೋ ಒಂದು ಸಾಧ್ಯತೆ ಯಾವುದು? ಸೆಕ್ಸುವಲ್ ರೂಟ್ ಅಷ್ಟೇ. ನೋಡ್ರಿ, ಒಂದೇ ಒಂದು ರೂಟ್ ಬಗ್ಗೆ ನಾವು ಜಾಗೃತಿ ಪಡ್ಕೊಂಡ್ಬಿಟ್ರೆ HIV ನಮಗೆ ಬರೋ ಸಾಧ್ಯನೇ ಇಲ್ಲ. ವಿಷಯ ನೋಡ್ಬೋದು. ಅದಕ್ಕೆ ಬಹಳ ಕಷ್ಟ ಪಡುವಂತ ಅವಶ್ಯಕತೆಗಳೇನಿತ್ತು. ಸರಳವಾಗಿ ನಾವು ಇದನ್ನ ಅನುಸರಿಸ
ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿದಾಗ ನಾವು ಸರಳವಾಗಿ ಕಾಯಿಲೆಯನ್ನ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು. ಈಗ ನಮ್ಮಲ್ಲಿ 4 ಆಶ್ರಮಗಳಿವೆ ಅಂತ ಹೇಳಿದ್ರು, ಬ್ರಹ್ಮಚರ್ಯ ಅಂತಿದೆ, ಗೃಹಸ್ಥ ಅಂತಿದೆ, ವಾನಪ್ರಸ್ಥ ಅಂತಾನೆ ಬಿಟ್ಬಿಟ್ಟು ಈಗ ನೋಡಿ ಜಗತ್ತಿನ ಜನ ಅರ್ಥ ಮಾಡ್ತೇವೆ. ನಾವು ಅರ್ಥ ಮಾಡಿದ್ರೆ ನಮ್ಗೆ ಯಾರಿಗೆ ಎಕ್ಸ್ಚೇಂಜ್ ಬರೋದೇ ಇಲ್ಲ, ಯಾವ ಕಾರ್ಯಕ್ರಮಗಳ ಅವಶ್ಯಕತೆ ಬರೋದೇ ಇಲ್ಲ ಅಲ್ವಾ. ಈಗ ಹೇಳ್ತಾ ಇದ್ದೀವಿ ಎಲ್ಲ ಪ್ರಿವಿಲೆನ್ಸ್ ನಾವು ಮಾಡ್ಬೇಕಾಗಿದೆ, ಅದನ್ನೆಲ್ಲ ತಿಳುವಳಿಕೆ ಮಾಡ್ಬೇಕಾಗಿದೆ. ನೋಡಿ ಸತ್ಯ ತಿಳ್ಕೊಂಬಿಡಿ, 86-93 ಕಾಯಿಲೆ ಬಂದಾಗ 83 ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಆರೋಗ್ಯ ಮಂತ್ರಿ ಸ್ಟೇಟ್ಮೆಂಟ್ ಕೊಟ್ಟರು, ಈ ಕಾಯಿಲೆ ನಮ್ಮ ದೇಶಕ್ಕೆ ಬರೋದಿಲ್ಲ. ಯಾಕೆ? ನಮ್ಮ ದೇಶ ಶ್ರೀರಾಮಚಂದ್ರ ಹುಟ್ಟಿರುವಂತ ದೇಶ, ನಮ್ಮ ದೇಶಕ್ಕೆ ಬರಲ್ಲ. ಯಾವ ಕಾಯಿಲೆ ಇದು? ಪಾಶ್ಚಾತ್ಯರಿಗೆ ಬರೋ ಕಾಯಿಲೆ ಅಂತ. ಅದೇನಾಯ್ತು ದುರಂತ ಅಂದ್ರೆ ನಮ್ಮ ದೇಶಕ್ಕೆ ಬಂತು. ನಾವು ಬಹಳ ದುರಂತ ಅನುಭವಿಸಿದೆ ಅಂದ್ರೆ ನಮ್ಮಲ್ಲಿ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ NACP 1 ಬಂತಲ್ವಾ, NACP 1 ಮಾಡುವಂತಹ ದುರಂತಗಳಿಗೆ ನಮ್ಮಲ್ಲಿ ಒಂದು ಬರಿ ಆಗ್ತದೆ. ಏನ್ ಮಾಡಿದ್ವಿ? ಜಾಗೃತಿ ಕಾರ್ಯಕ್ರಮ ಅನ್ಕೊಂಡು ಡ್ರಾಮಾ ಮಾಡಿದ್ವಿ, ಭಯ ಉಳಿಸಿದ್ವಿ. ಭಯ ಉಳಿಸೋದ್ರಿಂದ ಮನೆಗಿದ್ದವ್ರನ್ನೆಲ್ಲ ನಾವು ಹೊರಗೆ ಹಾಕೋ ಪರಿಸ್ಥಿತಿ ಬಂತು, ಸ್ಟಿಗ್ಮಾ ಬಂತು, ಡಿಸ್ಕ್ರಿಮಿನೇಷನ್ ಬಂತು. ಈ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಮೂಲ ಕಾರಣ ಯಾರು? ನಮ್ಮ NACP ಪ್ರೋಗ್ರಾಮ್ ನಲ್ಲಿ ಹಮ್ಮಿಕೊಂಡಿರುವಂತಹ ಜನಜಾಗೃತಿ ಕಾರ್ಯಕ್ರಮಗಳಿಂದ ನಾವು ಭಯ ಉಳಿಸಿದ್ವಿ. ಇವುಗಳ ಬಗ್ಗೆ ನಾವು ಗಮನ ವಹಿಸಬೇಕಾಗಿತ್ತು. ಈ ಮುಂದಿನ ದಿನಗಳಲ್ಲಿ ಅದನ್ನು ಭಾಗವಹಿಸಿಕೊಂಡು ನಾವು ಸಾಮಾನ್ಯ ಕಾಯಿಲೆಗಳ ತರ ಎಚ್ಚರಿನ ಟ್ರೀಟ್ಮೆಂಟ್ ಮಾಡೋಕೆ ಪ್ರಾರಂಭ ಮಾಡಿದಾಗ ಆಟೋಮೆಟಿಕ್ಲಿ ಎಕ್ಸೆಪ್ಟೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ. ಆಟೋಮೆಟಿಕ್ಲಿ ಗೊತ್ತಾಗ್ತದೆ, ಸ್ಟಿಗ್ಮಾ ಮತ್ತು ಡಿಸ್ಕ್ರಿಮಿನೇಷನ್ ಆಗ್ತದೆ. ನೋಡ್ರಿ ನಮ್ಮ ನೋಡ್ರಿ ಯಾವಾಗಲೂ ನಾವು ಸೋಷಿಯಲ್ ವರ್ಕ್ ಬಗ್ಗೆ ನಾವು ಮಾತಾಡ್ತಾ ಹೇಳ್ತಾ ಇದ್ವಿ, ಸಮಸ್ಯೆಗಳಿಗೂ ಸಮಾಜದಲ್ಲಿರುವಂತಹ ಸಮಸ್ಯೆಗಳಿಗೂ ಸೋಷಿಯಲ್ ವರ್ಕ್ಗೂ ಬಹಳ ಸಂಬಂಧ ಇರುತ್ತೆ. ನಮ್ಮಲ್ಲಿ ಸಮಸ್ಯೆಗಳು ಹೆಚ್ಚಾದಾಗ ನೋಡ್ರಿ MSW ಹೆಚ್ಚು ಕಡಿಮೆ ಇಂಡಿಯಾದಲ್ಲಿ ಹೆಚ್ಚಾಗ್ಲಿಕ್ಕೆ MSW ಡಿಮ್ಯಾಂಡ್ ಹೆಚ್ಚಾಗ್ಲಿಕ್ಕೆ ಮೂಲ ಕಾರಣ ಹೆಚ್ಚು ಕಡಿಮೆ ಯಾಕೆ ಬಂತು ಅಂದ್ರೆ ಸ್ಟಿಗ್ಮಾ ಮತ್ತು ಡಿಸ್ಕ್ರಿಮಿನೇಷನ್ ಇತ್ತು. ಸರಳ ಅನ್ಕೊಂಡ್ರಿ ಸ್ಟಿಗ್ಮಾ ಅಂದ್ರೆ ಏನು, ಡಿಸ್ಕ್ರಿಮಿನೇಷನ್ ಏನು? ಸರಳ ಮೀನಿಂಗ್ ಅನ್ಕೊಂಡ್ರೆ ಸ್ಟಿಗ್ಮಾ ಅಂದ್ರೆ ನಮ್ಮ ತಲೆಯಲ್ಲಿ ಬರುವಂತ ಥಾಟ್, ಯೋಚನೆ. ಡಿಸ್ಕ್ರಿಮಿನೇಷನ್ ಅಂದ್ರೆ ಏನು? ನಮ್ಮ ಆಕ್ಷನ್, ಅದು ಬಿಹೇವಿಯರ್. ಅಂದ್ರೆ ನನ್ನ ವರ್ತನೆಯಲ್ಲಿ ಬರೋದ್ರ ಮೂಲಕ ನಾನು ಭೇದ ಭಾವವನ್ನು ಕ್ರಿಯೇಟ್ ಮಾಡ್ಬೋದು. ನಾವು ಡಿಸ್ಕ್ರಿಮಿನೇಷನ್ ಕಡಿಮೆ ಮಾಡ್ಬೇಕಾದ್ರೆ ನಾವು ಮುಖ್ಯವಾಗಿ ಏನ್ ಕಡಿಮೆ ಮಾಡ್ಬೇಕು? ಸ್ಟಿಗ್ಮಾವನ್ನ ಕಡಿಮೆ ಮಾಡ್ಬೇಕು. ಇಷ್ಟು ಸರಳವಾಗಿರೋ ಥಿಂಗ್ಸ್ ಗಳನ್ನ ನಾವು ಅಡಾಪ್ಟಬಿಲಿಟಿ ಮಾಡ್ಕೊಂಡ್ಬಿಟ್ರೆ HIV ನಮ್ಮ ದೇಶದಲ್ಲಿ ನಾವು ಕಡಿಮೆ ಮಾಡ್ಬೋದು. HIV ನಾವು ಕಡಿಮೆ ಮಾಡ್ಕೊಂಡಾಗ ಏನಾಗ್ತದೆ? ನಾವು ಎಕ್ಸೆಪ್ಟೆನ್ಸ್ ಪಡ್ಕೊಡ್ತೀವಿ. ಈಗ ನೋಡ್ರಿ ಇವತ್ತಿನ ಸರಾಸರಿ ನಾವು ಹೇಳ್ತಾ ಇದ್ವಿ, ಈಗ ನಮ್ಮ ಮೇಡಮ್ ಮೆಡಿಸಿನ್ ಎಲ್ಲ ಬಂದ್ಮೇಲೆ ಒಬ್ರಿಗೆ ಯಾರಿಗಾದ್ರು ಡಯಾಬಿಟಿಸ್ ಬಂದ್ರೆ ಹೆಚ್ಚು ಕಡಿಮೆ 30 ವರ್ಷ 40 ವರ್ಷದ ಡಯಾಬಿಟಿಸ್ ಬಂದ್ರೆ ಒಂದು 20 ವರ್ಷ ತಿಳ್ಕೊಂಡ್ರೆ 60 ವರ್ಷ 65 ವರ್ಷ ಒಂದು ಜೀವನ ಮಾಡ್ಬೋದು. ಇವತ್ತಿಗೂ ಅಷ್ಟೇ HIV ಬಂದ್ರೆ 30 ವರ್ಷ 35 ಬಂದ್ರೆ ನಮ್ಮ ಟ್ರೀಟ್ಮೆಂಟ್ ತಗೊಂಡ್ರೆ ಇವತ್ತು ನಾವು 20-25 ವರ್ಷ ಬಂತು. ನಮ್ಮ ಸಮಸ್ಯೆ ಇರೋದಿಲ್ಲ ಅಂದ್ರೆ ಡಿಸ್ಕ್ರಿಮಿನೇಷನ್ ಅದ್ರ ಜೊತೆಗೆ ಸೇರ್ಕೊಂಡಿರೋದ್ರಿಂದ ನಮಗೆ ಬಹಳಷ್ಟು ಸಮಸ್ಯೆಗಳಾಗಿದೆ. ಮುಖ್ಯವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಇವತ್ತಿನ ಯುವಜನರು ಯಾರಿದ್ದೀವಿ ನಾವು ನಿರ್ಧಾರ ಮಾಡಬೇಕು, ಇದನ್ನ ನಮಗೆ ಕಾಯಿಲೆಗಳು ಒಂದ್ಸಲ ಬಂದ್ರೆ ನಮ್ಮ ಜೊತೆಗೇನೆ ಇರ್ತದೆ ಅಲ್ವಾ. ನೋಡ್ರಿ ಇನ್ನೊಂದು ಇರ್ತದೆ, ಅದು ಇರೋದ್ರಿಂದ ನಾವೇನ್ ಮಾಡ್ಬೇಕು? ಈ ಕಾಯಿಲೆಯನ್ನ ನಾವು ನೋಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಸಿದ್ಧತೆಗಳನ್ನ ಮಾಡ್ಕೊಂಡ್ರೆ ಈ ಕಾಯಿಲೆ ನಮ್ಗೆ ಬರೋದಿಲ್ಲ. ಆ ಜಾಗೃತಿ ನಮ್ಮೆಲ್ಲರ ಕಡೆ ಇರುವಂತದ್ದು ಬಹಳಷ್ಟು ಅವಶ್ಯಕತೆ. ಟಿಬಿ ಬಗ್ಗೆ ಮಾತಾಡೋಣ. ಮೈನ್ ಪಾಷಾ ಬಹಳಷ್ಟು ವಿಷಯಗಳನ್ನ ಟ್ರೀಟ್ಮೆಂಟ್ ಮಾಡೋದನ್ನ ಹೇಳಿ ಸರಳವಾಗಿ ಟಿಬಿ ತಿಳ್ಕೊಂಡ್ರೆ ನಮ್ಮ ದೇಶದಲ್ಲಿ 40% ಜನರಿಗೆ ಟಿಬಿ ಇನ್ಫೆಕ್ಷನ್ ಇದೆ. ನಮಗೂ ಇರ್ಬೋದು, ನಿಮ್ಗೂ ಇರ್ಬೋದು, ಎಲ್ಲರೂ ಇರ್ಬೋದು. ಟಿಬಿ ಬೇಕಾದಷ್ಟು ಇನ್ಫೆಕ್ಷನ್ ಎಲ್ಲರೂ ಇದೆ, 40% ಜನರಿಗೆ ಇದೆ. ಟಿಬಿನ ನಾವು ಏನ್ ಕೂರಿಸ್ಕೊಳ್ತೀವಿ ಅಂದ್ರೆ ಅವಕಾಶವಾದಿ ಸೋಂಕು ಅಂತ. ಅಂದ್ರೆ ನಮ್ಮಲ್ಲಿ ಒಳಗಡೆ ಒಬ್ಬ ಮನೇಲಿ ಒಬ್ಬ ಕಳ್ಳ ಸೇರ್ಕೊಂಡಿದ್ದಾನೆ, ಅವ ಏನ್ ಮಾಡ್ತಾ ಇದ್ದಾನೆ? ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾನೆ ಅಲ್ಲ. ನಮ್ಮಲ್ಲಿ ಇಮ್ಯುನಿಟಿ ಯಾವಾಗ ಕಡಿಮೆ ಆಗ್ತದೆ? ಯಾಕೆ? HIV ಮತ್ತು ಟಿಬಿ ಅತ್ಯಂತ ಆತ್ಮೀಯ ಫ್ರೆಂಡ್ಸ್ ಅವರು. ಏನ್ ಮಾಡ್ತದೆ? HIV ಏನ್ ಮಾಡ್ತದೆ? ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡ್ತದೆ. ನಿರೋಧಕ ಶಕ್ತಿ ಕಡಿಮೆ ಆಗ್ಬೋದು ಏನಾಗ್ತದೆ? ಒಳಗಡೆ ಇರುವಂತಹ ಇನ್ಫೆಕ್ಷನ್ ಏನಾಗ್ತದೆ? ನಮಗೆ ಬರುತ್ತದೆ ಅಷ್ಟೇ. ಅದರಿಂದ ನಾವು ಟಿಬಿ ಬಗ್ಗೆ ಏನಾಗ್ತದೆ? ಟಿಬಿ ನೋಡ್ರಿ, ಟಿಬಿ ಬಹಳ ದೊಡ್ಡ. ಯಾಕೆ ನಾವು ಗಮನ ಇಟ್ಕೊಳ್ಬೇಕಂದ್ರೆ ಮೈನ್ ಪಾಷಾ ಹೇಳಿದ್ರಲ್ಲ, ನೋಡ್ರಿ HIV ಏನಾಗ್ತದೆ? ಇದು ABCD ಮೂಲಕ ಹೋಗ್ತದೆ. ಯಾಕಂದ್ರೆ HIV ಬಂದ್ರೆ ಮಿನಿಮಮ್ ಯಾವುದೇ ಲಕ್ಷಣಗಳಿರೋದಿಲ್ಲ. ನಂತರ ದಿನಗಳಲ್ಲಿ ನಂತರ ಅದು ಏಡ್ಸ್ ಆಗಿ ಕನ್ವರ್ಷನ್ ಆಗ್ತದೆ. ಅವಾಗ CD4 ಲೆವೆಲ್ 200ಗಿಂತ ಕಡಿಮೆ ಆದಾಗ ಏಡ್ಸ್ ಆಗ್ತದೆ. ಟಿಬಿ ಅಂತಲ್ಲ. ಟಿಬಿ ಬಗ್ಗೆ ನಾವು ಬಹಳ ಸೀರಿಯಸ್ ಆಗಿರ್ಬೇಕು. ಅವರು ಬಹಳಷ್ಟು ಟೆಕ್ನಿಕಲ್ ವಿಷಯಗಳನ್ನ ಹೇಳಿದ್ರು, ನಾನು ಬಹಳ ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ. ಟಿಬಿ ಯಾಕೆ ಡೇಂಜರ್ ಅಂತಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಹೇಳ್ತಾರಲ್ಲ, ಟ್ರೀಟ್ಮೆಂಟ್ಗೆ ಬಹಳ ಆಗ್ತದೆ ಏನ್ಬೇಕಂದ್ರೆ ನ್ಯೂಟ್ರಿಷನಲ್ ಫುಡ್ ಬೇಕು. ಅವು ಹೈಯರ್ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಗಳಿರ್ತವೆ. ಅವ್ರಿಗೆ ನ್ಯೂಟ್ರಿಷನ್ ಫುಡ್ ತಗೊಳ್ಳಿಲ್ಲ ಅಂದ್ರೆ ಟ್ಯಾಬ್ಲೆಟ್ ತಗೊಳ್ಳೋದು ಬಹಳ ಕಷ್ಟ ಆಗ್ತದೆ. ಬಹಳ ಕೆಟ್ಟದಾಗಿರುವಂತಹ ಎಫೆಕ್ಟ್ ಆಗ್ತದೆ ಅವ್ರ ಬಾಡಿ ಮೇಲೆ. ಇಂಪಾರ್ಟೆಂಟ್ ನಾವು ಅನ್ಕೊಂಡ್ರೆ ಹೆಚ್ಚು ಕಡಿಮೆ ಒಂದು ವಾರ
ನಾನು ಕರೆಕ್ಟ್ ಹೇಳಿಲ್ಲ ಅಂದ್ರೆ ಕರೆಕ್ಟ್ ಒಂದು ವಾರದಿಂದ 10 ದಿವಸ ಟ್ರೀಟ್ಮೆಂಟ್ ತಗೊಂಡ್ರೆ ಅವರಿಂದ ಯಾವುದೇ ಇನ್ಫೆಕ್ಷನ್ ಇನ್ನೊಬ್ಬರಿಗೆ ಹೋಗೋದಿಲ್ಲ. ಜಸ್ಟ್ 10 days ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು, ಇನ್ಫೆಕ್ಷನ್ ಹರಡೋದಿಲ್ಲ. ಬಹಳ ಅವ್ರಿಗೆ ನಾವು ಬಹಳ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸಮಸ್ಯೆ ಇರೋದು ಏನಂತಂದ್ರೆ ಆ ವ್ಯಕ್ತಿಗೆ ಯಾವ ಕಾಯಿಲೆ ಇದೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ನಾರ್ಮಲ್ ಆಗಿರುವಂತ ಬೇಸಿಕ್ ಆಗಿರುವಂತಹ ಟಿವಿ ಇದ್ರೆ ಆ ಟಿವಿ ಬರ್ತದೆ. MDR ಅಂತ ಟಿವಿ ಇದೆ, ಇನ್ನೊಂದು XDR ಅಂತ ಟಿವಿ ಇದೆ. MDR ಅಂದ್ರೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್, ಅಂದ್ರೆ ಬಹಳಷ್ಟು ಡ್ರಗ್ಗಳನ್ನ ತಗೊಂಡು ಬಿಟ್ರೆ ಆಟೋಮೆಟಿಕ್ಲಿ ಬರೋದು. XDR ಟಿವಿ ಇದೆ ಅಂದ್ರೆ ನೋಡಿ, ಒಬ್ಬ ಪೇಷಂಟ್ಗೆ ಯಾರಿಗಾದ್ರೂ MDR ಮತ್ತು XDR ಟಿವಿ ಇದ್ರೆ ಅವನು ಏನ್ ಮಾಡ್ತಾನೆ, MDR XDR ಇನ್ನೊಬ್ಬರಿಗೆ ಹರಡ್ತಾನೆ. ಇದು ನಾವು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಅದ್ರ ಬೇಸಿಕ್ ಟಿವಿ ಬರಲ್ಲ. XDR ಟಿವಿ ಇದ್ರೆ ಈ ಸ್ಪ್ರೆಡ್ XDR, MDR ಇದ್ರೆ MDR ಟಿವಿ ಸ್ಪ್ರೆಡ್ ಮಾಡ್ತಾನೆ. ಅದರಿಂದ ಯೋಚನೆ ಮಾಡಿ, ನಮ್ಗೆ ಎಲ್ಲಿರುವಂತ ವ್ಯಕ್ತಿಗೆ ಯಾಕೆ ನಾವು ಬೇಗ ಟ್ರೀಟ್ಮೆಂಟ್ ಕೊಡ್ಬೇಕು, ಕೊಡ್ಬೇಕು ಅಂದ್ರೆ ಅವನಿಗೆ ಟ್ರೀಟ್ಮೆಂಟ್ ನ ಪ್ರಾಪರ್ ಆಗಿ ಕೊಡ್ಬೇಕು, ಅವನಿಗೆ ಕೋರ್ಸ್ ಕೊಡ್ಬೇಕು. ಡಾಕ್ಟರ್ ಅಂತ ಅವರು ಹೇಳ್ತಾರೆ ಡೈರೆಕ್ಟ್ ಅಬ್ಸರ್ವೇಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತಿರ್ತಾರಲ್ವಾ, ಯಾರಿಗಾದ್ರೂ ಯಾವುದೋ ಒಂದು ಚಿಕಿತ್ಸೆಯನ್ನ ಪಡ್ಕೊಳ್ಬೇಕಾದ್ರೆ ಪ್ರಾಪರ್ ಆಗಿರುವಂತ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು. ಸ್ವಲ್ಪ ನಿಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿದ್ರೆ ನಾವು ನಮ್ಮ ಲೈಫ್ ಸೈನ್ಸ್ ಜೊತೆ ಮಾತಾಡ್ತಿರ್ತೀವಿ. ಇಂಡಿಯಾದಲ್ಲಿ 2070 ಹೈಯೆಸ್ಟ್ ಜನ ಸಾಯೋದು ಯಾವ್ದು ಏನಂದ್ರೆ ಆಂಟಿಬಯೋಟಿಕ್ಸ್ ಇದೆ. ನಮ್ಮ ದೇಶದಲ್ಲಿ ಹೈಯೆಸ್ಟ್ ಜನ ಏನಾದ್ರು ಸಾಯ್ತಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಅಂದ್ರೆ ನಾವು ಆಂಟಿಬಯೋಟಿಕ್ಸ್. ಸೊ ಅವ್ರು ಹೇಳ್ತಾರೆ ನಾವೆಷ್ಟು ಟ್ಯಾಬ್ಲೆಟ್ ತಗೊಳ್ಬೇಕು. ನಮ್ಗೆ ಗೊತ್ತಿಲ್ಲ, ಯಾವ್ದೋ ಮೆಡಿಕಲ್ ಹೋಗ್ತೀವಿ, ನಮ್ಮಲ್ಲಿ ಯಾವ್ದೋ ಒಂದು ಸರ್ಕಾರಿ ಮೆಡಿಕಲ್ ಇದೆ. ಅವ್ನು ನೋಡ್ರಿ ಅಜಿತ್ರಾಮೆಸಿನ್ ಕೇಳಿದ್ರೆ 2 ಅಜಿತ್ರಾಮೆಸಿನ್ ಕೊಟ್ಬಿಡ್ತಾರೆ. ನಾನು ಅವ್ನು ಕೇಳಿದೆ, ಎಲ್ಲ ಯಾರು ಅಜಿತ್ರಾಮೆಸಿನ್ 2 ಕೊಟ್ಟು ಜನರು ಕೊಡ್ತಾ ಇದ್ದೀನಿ. ಇಲ್ಲ ಸರ್, ಅವ್ರ ರೊಕ್ಕ ಇಲ್ಲ, ಅಟ್ಟೆ ರೊಕ್ಕ ಇದೆ, ನಾನು ಅಟ್ಟೆ ಕೊಡ್ತೀನಿ. ಸರಳವಾಗಿ ತಿಳ್ಕೊಳ್ಬೇಕಾದ್ರೆ ಎಸ್ಪೆಷಲಿ ಆಂಟಿಬಯೋಟಿಕ್ ತಗೋಬೇಕಾದ್ರೆ ಅದಕ್ಕೆ ನಿರ್ದಿಷ್ಟವಾಗಿರೋ ಕೋರ್ಸ್ ತಗೋಬೇಕು. ಕೋರ್ಸ್ ತಗೊಳ್ಳಿಲ್ಲ ಅಂದ್ರೆ ಏನಾಗ್ತದೆ, ನಾವೇ ನಮ್ಮ ಒಳಗಡೆನೆ ಅವುಗಳೇ ಡೆವಲಪ್ ಮಾಡಿ ರೆಸಿಸ್ಟೆನ್ಸ್ ಬೆಳಲಿಕ್ಕೆ ಅವಕಾಶಗಳನ್ನ ಮಾಡ್ತೀವಿ. ಈ ಹ್ಯಾಬಿಟ್ ಏನಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಈ ಟಿವಿಯಲ್ಲಿ ಏನಾಗ್ತಿದ್ದು, ಸುಮ್ಮನೆ ಟ್ಯಾಬ್ಲೆಟ್ ಕೊಡ್ತಾ ಇದ್ರು, ಅವ್ನು ತಗೊಂಡು ಹೋಗ್ತಾ ಇದ್ದ, ಅವ್ನು ತಿನ್ನೋ ನಾವು ಬಿಟ್ಟ ನಾವು ಏನೋ ಅಂತ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ RNDCP ಬಂದಾಗ ಇರಲಿಲ್ಲ, ನಂತರ ಡಾಕ್ ಅಂತ ಬಂತು, ಸೂಪರ್ವಿಷನ್ ಬಂತು. ಅದರಿಂದ ಮಾತ್ರ ಪ್ರಮಾಣ ಕಡಿಮೆ ಆಗ್ತಿರೋದನ್ನ ನೋಡ್ತದೆ. ಸುಮ್ಮನೆ ಸ್ಟಾಟಿಸ್ಟಿಕ್ಸ್ ನೋಡ್ತಾ ಇದ್ದಾಗ ಹೇಳ್ತಾ ಇದ್ವಿ, ನಮ್ಮಲ್ಲಿ ನೋಡಿದ್ರೆ 112 ಇದ್ದದನ್ನ 217 ಅದು ಇದ್ದದನ್ನ ನಾವು 112 ಕಳಿಸಿದ್ವಿ. ನಮ್ಮ ಜಿಲ್ಲೆ ಸ್ಟಾಟಿಸ್ಟಿಕ್ಸ್ ಅಂದ್ರೆ ಸಾಯುವಂತ ಪ್ರಮಾಣವನ್ನು ಕಡಿಮೆ ಆಗಿದೆ, ಇನ್ಫೆಕ್ಷನ್ ಕಡಿಮೆ ಆಗಿದೆ. ಇದಕ್ಕೆ ಇನ್ನೊಂದು ಬಹಳ ಮೂಲ ಕಾರಣ ಅಂದ್ರೆ ನಮ್ಮ ಕೊರೋನಾ ವೈರಸ್ ಬಂದಾಗ ನಾವು ಮಾಸ್ಕ್ ಹಾಕೊಂಡ್ವಲ್ವಾ, ಅದರಿಂದ ನಾವು ಟಿವಿ ಬಹಳಷ್ಟು ಪ್ರಿವೆಂಟ್ ಆಯ್ತು. ಇದು ನಮ್ಮೆಲ್ಲರಿಗೂ ಗೊತ್ತಿರ್ಲಿ, ನಾವು ಮಾಸ್ಕ್ ಹಾಕೊಂಡ್ರೆ ನಾವು ಟಿವಿನ ಇನ್ಫೆಕ್ಷನ್ ಸಹ ಕಡಿಮೆ ಮಾಡಬಹುದು ಅಂತ ನಾವು ನೋಡ್ತಾ ಇದ್ವಿ. ಅದರಿಂದ ನಾವು ಯೋಚನೆ ಮಾಡ್ಬೇಕಂದ್ರೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡಿದ್ರೆ, ಇಮ್ಯುನಿಟಿನ ಚೆನ್ನಾಗಿ ಇಟ್ಕೊಂಡಿದ್ರೆ, ದೇಹದ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡಿದ್ರೆ, ಟಿಬಿ ಇನ್ಫೆಕ್ಷನ್, ಬೆಕಲಸ್ ಇನ್ಫೆಕ್ಷನ್ ನಮ್ಮ ಬಾಡಿಯಲ್ಲಿ ಇದ್ರು ಸಹ ಅದು ಹೊರಗಡೆ ಬರಲಾರ್ದಂಗೆ ನಾವು ನೋಡ್ಕೋಬಹುದು. ಅಕಸ್ಮಾತ್ ಏನಾದರೂ ಟಿಬಿ ಬಂದ್ರೆ ಇಮಿಡಿಯೇಟ್ಲಿ ಹೋಗಿ ಟ್ರೀಟ್ಮೆಂಟ್ ತಗೋಕ್ಕೆ ಯಾವುದೇ ನಾವು ಡಿಸ್ಕ್ರಿಮಿನೇಷನ್ ಆಗಿ ಏನೋ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ ತಮ್ಮ ಮನೆಯಲ್ಲೇ ಎಕ್ಸಾಂಪಲ್ ಹೇಳ್ತಾರೆ, ಟಿಬಿ ಇಸ್ ವೆರಿ ನಾರ್ಮಲ್ ಕಾಯಿಲೆ ಇರುತ್ತೆ ಡೇಟ್ನಲ್ಲಿ. ನಮ್ಮ ಜಗತ್ತಿನಲ್ಲಿ ಎಲ್ಲರೂ ಬಂದ್ರೆ ಅದು ಬಂದಿರ್ಬೋದು, ಹೋಗಿ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡ್ರೆ. ಅದರಿಂದ ಯಾವುದೇ ಬಗ್ಗೆ ಕಾಯಿಲೆಗಳ ಬಗ್ಗೆ ಭಯ ಬೇಡ, ಜಾಗೃತಿ ಇದ್ರೆ ಸಾಕು. ಆ ಜಾಗೃತಿಯನ್ನ ನೀವು ಮಾತಾಡ್ಕೊಳ್ಳಿ. ಯಾವ್ದಾವ್ದು ಕಾಯಿಲೆಗಳ ಬಗ್ಗೆ ತಿಳ್ಕೊಂಡು, ತಿಳುವಳಿಕೆನೆ ಬಹಳ ಮುಖ್ಯ. ಅದ್ರ ಬಗ್ಗೆ ಭಯ ಪಡೋದಕ್ಕಿಂತ ಜಾಗೃತಿಯಿಂದ ನಮ್ಮ ಬಗ್ಗೆ ನಾವು ಗಮನ ಹರಿಸ್ಕೊಂಡ್ರೆ ಈ ಕಾಯಿಲೆಯನ್ನ ಯಶಸ್ವಿಯಾಗಿ ನಾವೆಲ್ಲರೂ ಎದುರಿಸಬಹುದು. ನಾವು ಈ ಕಾಯಿಲೆನ ಇನ್ನೊಬ್ಬರಿಗೆ ಹರಡೋದನ್ನ ತಡ್ಕೊಳ್ಳುವಂತ ಒಂದು ಜವಾಬ್ದಾರಿನ ನಾವೆಲ್ಲರೂ ವಹಿಸ್ಕೋಣ ಅಂತ ಹೇಳಿ, ನಮ್ಗೆ ಅನಿರೀಕ್ಷಿತವಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಡಿ ವಿಷಯಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗಿ ಕಾರ್ಯಕ್ರಮದ ಸಂಘಟಕರಿಗೆ, ಇಲ್ಲಿವರೆಗೂ ಶಾಂತ ರೀತಿಯಿಂದ ನನ್ನ ವಿಷಯಗಳನ್ನ ಕೇಳಿರುವಂತ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಈ ಕಾರ್ಯಾಗಾರದ ಅಧ್ಯಕ್ಷ ಸ್ಥಾನವನ್ನ ನಿರ್ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಡಾಕ್ಟರ್ ಶ್ರೀನಿವಾಸ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಾಗಾರದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ವಂದನಾರ್ಪಣೆಯನ್ನ ನೆರವೇರಿಸಲು ಅರ್ಥಶಾಸ್ತ್ರ ವಿಭಾಗದ ಉಪನ್ಯಾಸಕರಾಗಿರುವಂತಹ ಡಾಕ್ಟರ್ ನಾಗರಾಜ್ ಕೆ ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ. ಸರ್, ಒಂದೆರಡು ಕ್ವಶನ್ಸ್ ಇತ್ತು. ಈಗ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ತೀವಲ್ಲ, ಇಯರ್ 6 ಮಂತ್ ವ್ಯಾಕ್ಸಿನೇಷನ್ ಹಾಕ್ಸ್ತೀವಿ, ಅವ್ರಿಗೆ ಮುಂದೆ ಏನಾದರೂ ಟಿವಿ ಬರ್ತದ ಅಂತ ವ್ಯಾಕ್ಸಿನೇಷನ್ ಇರುತ್ತೆ ಸರ್ ಈ ಮಕ್ಕಳಿಗೆ? Madam is asking whether it is a vaccination is there or not for TB. ಇಲ್ಲ, ಹುಟ್ಟಿದ ತಕ್ಷಣ ಹಾಕ್ಸಿರ, ದಟ್ ಈಸ್ ಫಾರ್ ಇದಕ್ಕೆ ಟಿವಿ. ಓಕೆ, ಇದೇನಾದ್ರು ಗೊತ್ತಿಲ್ಲ ಮೇಡಮ್, ನಾವು ಆಗ್ತಾ ಇದ್ದಾರೆ.
ಅದೇ ರೀತಿಯಾಗಿ ಟಿಬಿಗೆ ವ್ಯಾಕ್ಸಿನೇಷನ್ ಇಲ್ವಾ? ಅಡಲ್ಟ್ಸ್ಗೆ ಎಸ್, ದೊಡ್ಡವ್ರಿಗೆ ಹೇಳ್ತಾರೆ. ದೊಡ್ಡವರಿಗೆ ದೊಡ್ಡವರಿಗೆ ಆನ್ ಟ್ರಯಲ್ ಬೇಸಿಸ್ ನಲ್ಲಿ 14 ಜಿಲ್ಲೆ ನಡೀತಾ ಇದೆ. ಒನ್ ಡೋಸ್ ಸೇಮ್ ಮಕ್ಕಳಿಗೆ ಎಷ್ಟು ಕೊಡ್ತಾ ಇದ್ದೀವಿ ಅದೇ 1 ml ಫಾರ್ ಅಡಲ್ಟ್ಸ್ ಕೊಡ್ತಾ ಇದ್ದೀವಿ. ಅವ್ರಿಗೆ ಲೆಫ್ಟ್ ಹ್ಯಾಂಡ್ಗೆ ಕೊಡ್ತೀವಿ, ಅಡಲ್ಟ್ಸ್ಗೆ ರೈಟ್ ಹ್ಯಾಂಡ್ಗೆ ಕೊಡ್ತೀವಿ ಟ್ರಯಲ್ ಬೇಸಿಸ್ ನಲ್ಲಿ. ಅಂದ್ರೆ ಆ 14 ಜಿಲ್ಲೆನಲ್ಲಿ ಟಿಬಿದು ಎಷ್ಟು ಪ್ರಕರಣ ಆಗ್ತಾ ಇದೆ, ಇನ್ಸಿಡೆನ್ಸ್ ಎಷ್ಟಾಗ್ತಾ ಇದೆ, ಇದು ನಾನು ಇದು BCG ನಮ್ಗೇನು BCG ಮಾಡ್ತಾ ಇಲ್ಲ. ಗುಲ್ಬರ್ಗ ಆಗಿದೆ, ಬೀದರ್ ಆಗಿದೆ, ಒಂದು ಜಿಲ್ಲೆ ಬಿಟ್ಟು ಒಂದು ಜಿಲ್ಲೆ ಆ ಥರ ಸೆಲೆಕ್ಟ್ ಮಾಡಿದ್ದಾರೆ ರ್ಯಾಂಡಮ್ ಆಗಿ. 16 ಜಿಲ್ಲೆನಲ್ಲಿ BCG ಮಾಡ್ತಾ ಇದ್ದಾರೆ ಅಡಲ್ಟ್ಗೆ. ಸಪೋಸ್ ಆಫ್ಟರ್ 3 months ಟ್ರಯಲ್ ಅಲ್ಲಿ ಆ ಜಿಲ್ಲೆಯಲ್ಲಿ ಇನ್ಸಿಡೆನ್ಸ್ ರೇಟ್ ಕಡಿಮೆ ಆಗಿದೆ, ದೇ ವಿಲ್ ಅಪ್ಲೈ ಟು ಎವ್ರಿವನ್. ಇಲ್ಲ ಸೇಮ್ ಇದೆ, ಯಾವುದು ಜಾಸ್ತಿ ವ್ಯತ್ಯಾಸ ಇಲ್ಲ ಅಂತಂದ್ರೆ ದೇ ಆರ್ ನಾಟ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ಅಡಲ್ಟ್ಸ್. ಬಟ್ ಮಕ್ಕಳಿಗೆ ಏನದವಲ್ಲ ಅಟ್ ದ ಟೈಮ್ ಆಫ್ ಬರ್ತ್ ಹಾಸ್ಪಿಟಲ್ ನಲ್ಲಿ, ಎಸ್ಪೆಷಲಿ ಗವರ್ಮೆಂಟ್ ಹಾಸ್ಪಿಟಲ್ ಆಗಲಿ ಪ್ರೈವೇಟ್ ಹಾಸ್ಪಿಟಲ್ ಆಗಲಿ ಡೆಲಿವರಿ ಆಗಿದ ತಕ್ಷಣ ನಾನು 2 ಇಂಜೆಕ್ಷನ್ ಕೊಡ್ತೀವಿ ಇಂಪಾರ್ಟೆಂಟ್. ಒಂದು BCG ಟಿಬಿ ಬರಬಾರ್ದಂತೆ, ಎರಡನೇದು ಕಾಮಿಗೆ ಬರಬಾರ್ದಂತ 0 ಹೆಪಟೈಟಿಸ್ B ಅಂತ ಕೊಡ್ತೀವಿ. ಓಕೆ, ದೆನ್ ಪೋಲಿಯೋ ಬರಬಾರ್ದು ಅಂತ ಓರಲ್ ಪೋಲಿಯೋ ಈ ಕಾಲದಲ್ಲಿ. ಓಕೆ, ರಿಮೈನಿಂಗ್ ಪ್ರಿವೆಂಟಿವ್ ಡಿಸೀಸ್ ಬಹಳಷ್ಟಿದೆ. ಅದು ಮಕ್ಕಳಿಗೆ ಮೀಸಲ್ಸ್ ಬರಬಾರ್ದು, ರುಫಿಲಾ ಬರಬಾರ್ದು ಅಂತ ತಾವು ಹೇಳಿದ್ರಲ್ಲ, 9-12 months ತನಕ ನಾವು ಮಾಡ್ತೀವಿ. ಎವ್ರಿ ಮಂತ್ ಒಂದು ಯೂಸ್ ಮಾಡ್ತೀವಿ. ಸರ್, ಇನ್ನೊಂದು, ನೀವು ಆಹಾರ ಕಿಟ್ ಕೊಡ್ತೀರಲ್ಲ, ಅದು ಫ್ರೀ ಇಲ್ವಾ? ಇಲ್ಲ, ಇದು ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು ಅಂತ ಸರ್ಕಾರದಿಂದ 1,000 ರೂಪಾಯಿ ಒಂದು ಪೇಷಂಟ್ಗೆ ಕೊಡ್ತಾ ಇದೆ. ಅವ್ರಿಗೆ ಬ್ಯಾಂಕ್ ಹಾಕಕ್ಕೆ ಹೋಗುತ್ತೆ. ಬಟ್ ಅವ್ರಿಗೆ ಎಷ್ಟು ನಾವು ಮಾಡಿದ್ರೆ ತಮ್ಗೆ ಗೊತ್ತಿದೆ. ನಮ್ಮ ವಿಲೇಜಸ್ ಅಥವಾ ನಾವು ಈ BPL ಫ್ಯಾಮಿಲೀಸ್ ಅವರು ಅವ್ರಿಗೆ ಅಕೌಂಟ್ ನಲ್ಲಿ ಬಂದ ತಕ್ಷಣ ಅವ್ರಿಗೆ ಏನ್ ಮಾಡ್ತಾರೆ, ಕುಡಿಯೋದು, ಬೇರೆ ಖರ್ಚು ಮಾಡ್ತಾರೆ. ಆ ಕಾರಣದಿಂದ ನ್ಯೂಟ್ರಿಷನಲ್ ಫುಡ್ ಕಿಟ್ ಕೊಟ್ಟಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಕೊಡಬೇಕು. ಯಾರು ಡೋನರ್ಸ್ ಸ್ಪೆಷಲಿ ಅದು ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿ ಒಂದು ನಮ್ದು ಡಾಕ್ಟರ್ಸ್ ಅವ್ರನ್ನ ಅಡಾಪ್ಟ್ ಮಾಡ್ತಾರ. ಆಮೇಲೆ ಪ್ರೈವೇಟ್ ಕಂಪನೀಸ್, ಸ್ಯಾಮ್ಸಂಗ್ ಕಂಪನಿ ಬ್ಯಾಂಗ್ಳೂರ್ ಅರ್ಬನ್ ಎಷ್ಟು ಕೇಸಸ್ ಇದೆ ಮೋಸ್ಟ್ ಕೇಸಸ್ಗೆ ಇದು ಕೊಡ್ತಾರೆ, ಕಿಟ್ಸ್ ಕೊಡ್ತಾರೆ. ಈಗ ದಾನಿಗಳು ಅಂದ್ರೆ ಒಂದು 5 ಜನನ ತಗೊಂಡು ಒಂದು ಕಿಟ್ ಕೊಡಿ ಸರ್ ಪೇಷಂಟ್, ಅವ್ರಿಗೆ ಎಷ್ಟು ಖರ್ಚು ಬರ್ಬೋದು ದಾನಿಗಳಿಗೆ? ಒಂದು ಕಿಟ್, ಫುಡ್ ಕಿಟ್ ಏನಲ್ವ 700 to 800 ತನಕ ಅದು ಕಿಟ್ ಬರುತ್ತೆ ಮ್ಯಾಕ್ಸಿಮಮ್. ಅಪ್ರಾಕ್ಸಿಮೇಟ್, ಯಾಕಂದ್ರೆ ರಾಷನ್ ಯಾವ ರೀತಿ ಅಪ್ ಅಂಡ್ ಡೌನ್ ಆಗುತ್ತೆ. ಇಫ್ ಈಸ್ ಅ ಪೇಷಂಟ್ ಈಸ್ ನಾನ್ ವೆಜಿಟೇರಿಯನ್, ಅವ್ರಿಗೆ ಇದು ವೆಜಿಟೇರಿಯನ್ ಅದಾವ ಅಂತಂದ್ರೆ ಪ್ಯೂರ್ಲಿ ಅದು 100 ಕೊಡ್ಬೋದು. ಇಲ್ಲಾಂದ್ರೆ 30 eggs ಆ್ಯಡ್ ಮಾಡ್ಬೋದು. 30 ಆ್ಯಡ್ ಮಾಡಿದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ, ಅಂದ್ರೆ 100 rupees ಬರುತ್ತೆ. ಸೊ ಅದು ನಾವು ಒಂದು ಪೇಷಂಟ್ ಅಡಾಪ್ಟ್ ಮಾಡ್ಕೋಬಹುದು. 5 ಪೇಷಂಟ್ ಅಡಾಪ್ಟ್ ಮಾಡ್ಕೊಂಡ್ರೆ ಮಿನಿಮಮ್ 6 months ಕೊಟ್ಟಿದ್ರೆ ಒಳ್ಳೆ ಅನುಕೂಲ ಆಗುತ್ತೆ. 6 months ಟ್ರೀಟ್ಮೆಂಟ್, 6 months ಕಿಟ್ ಕೊಡಬಹುದು. ಇಲ್ಲ ಸರ್ ನಾವು ಅಷ್ಟಿಲ್ಲ, ಅಟ್ಲೀಸ್ಟ್ ನಾನು ಸಪೋರ್ಟ್ ಮಾಡ್ಬೇಕಂತ ನಾನು 1 ತಿಂಗಳ 2 ತಿಂಗಳ ಮಾಡ್ತೀನಿ ಅಂದ್ರೇನು ವಿಲ್ ಅಡಾಪ್ಟ್ ಮಾಡ್ತೀನಿ. ತಾವು ಪೇಷಂಟ್ ತಾವೇ ಸೆಲೆಕ್ಟ್ ಮಾಡಿದ್ರೆ ಅದನ್ನು ಓಕೆ. ಇಲ್ಲ ನಮ್ಮ ಏರಿಯಾನಲ್ಲಿ, ನಮ್ಮ ವಿಲೇಜಸ್ ನಲ್ಲಿ ಇಲ್ಲ ಸರ್ ನಾವು ಯಾರಿಗೆ ಹೇಳೋದಿಲ್ಲ, ನಾವು 2 ಪೇಷಂಟ್ಗೆ ತಗೊಂಡಿಲ್ಲ ಅಂತಂದ್ರೆ ನಮ್ಮ ನಿಕ್ಷೆ ಎಲ್ಲ ಪೇಷಂಟ್ ಡಿಸ್ಪ್ಲೇ ಆಗುತ್ತೆ. ಆ ನಿಕ್ಷೆಯಲ್ಲಿ ಆ ಪೇಷಂಟ್ ಹೆಸರಿದೆ ತಮ್ಮ ಹೆಸರು, ಟೆಲಿಫೋನ್ ನಂಬರ್, ಇಮೇಲ್ ಐಡಿ ಎಲ್ಲ ಇದು ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ. ನಮಗೆ ಆಟೋಮೆಟಿಕ್ ಇದು ತಮ್ಮ ಮೊಬೈಲ್ಗೆ ಇಮೇಲ್ಗೆ ಸರ್ಟಿಫಿಕೇಟ್ ಬರುತ್ತೆ. ನಿಕ್ಷೆ ಅಂತ ಒಂದು ಸರ್ಟಿಫಿಕೇಟ್ ಜನರೇಟ್ ಆಗ್ತದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಅಧಿಕಾರಿ ಶ್ರೀ ಮಾಸ್ಟರ್ ವಾಲ್ಮೀಕಿ ಕ್ಷೇತ್ರದ ನಾಯಕರು ಹಾಗೂ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ ನಾಯಕರು, ಕ್ಷಯರೋಗ HIV AIDS ಮಾಹಿತಿ ಶಿಕ್ಷಣ ತರಬೇತಿ ಕಾರ್ಯಾಗಾರ. ಈ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಪಾರ್ವತಿ CS, ಹಿರಿಯ ಪ್ರಾಧ್ಯಾಪಕರು, ಡೀನರು, ಡಾಕ್ಟರ್ ಶರಣಬಸವರಾಜ ಸರ್, ಉಪನ್ಯಾಸಕರು, ಸಮಾಜ ಕಾರ್ಯಕ್ರಮ, ಇವರಿಗೆ ತುಂಬ ಹೃದಯದ ವಂದನೆಗಳು. ಈ ಕಾರ್ಯಾಗಾರಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಮೊಹಮ್ಮದ್ ಶಾಕೀರ್, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿಗಳು, ಇವರಿಗೆ ನಮ್ಮ ನಿಮ್ಮೆಲ್ಲರ ಹಾಗೂ ಆದಿಕವಿ ಶ್ರೀ ಮಾಸ್ಟರ್ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಪರವಾಗಿ ತುಂಬ ಹೃದಯದ ವಂದನೆಗಳು. ಈ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಶ್ರೀ ಮಲ್ಲಯ್ಯ ಮಠಪತಿ, ಜಿಲ್ಲಾ ICPC ಸೂಪರ್ವೈಸರ್, ಇವರಿಗೆ ನಮ್ಮ ನಿಮ್ಮೆಲ್ಲರ ಹಾಗೂ ಈ ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಹೃದಯದ ವಂದನೆಗಳು. ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಶ್ರೀ ಮೊಯಿನ್ ಬಾಷಾ, ಜಿಲ್ಲಾ PPM ಸಂಯೋಜಕರು, ಇವರಿಗೆ ನಮ್ಮ ನಿಮ್ಮೆಲ್ಲರ ಹಾಗೂ ಈ ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಹೃದಯದ ವಂದನೆಗಳು. ಇನ್ನೊಬ್ಬ ಅತಿಥಿಯಾಗಿರುವ ಡಾಕ್ಟರ್
ಈಶ್ವರ್ ದಾಸಪ್ಪನವರ್ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಇವರಿಗೆ ನಮ್ಮ ನಿಮ್ಮೆಲ್ಲರ ಹಾಗೂ ವಿಷಯಗಳ ಪರವಾಗಿ ತುಂಬುವುದರಿಂದ ಅಭಿನಂದನೆಗಳು. ವೇದಿಕೆ ಮೇಲೆ ಆಸೀನರಾಗಿದ್ದಂತಹ ಪ್ರೊಫೆಸರ್ ಡಿ ಭಾಸ್ಕರ್ ಹಿರಿಯ ಪ್ರಾಧ್ಯಾಪಕರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ಅಭಿನಂದನೆಗಳು. ಹಾಗೂ ಡಾಕ್ಟರ್ ಕೆ ವೆಂಕಟೇಶ್ ಉಪಕುಲ ಸಚಿವರು ಇವರಿಗೆ ತುಂಬುವುದರಿಂದ ವಂದನೆಗಳು. ಎನ್ಎಸ್ಎಸ್ ಅಧಿಕಾರಿಗಳು ಡಾಕ್ಟರ್ ಜಿಎಸ್ ಬಿರಾದರ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಡಾಕ್ಟರ್ ಲತಾ ಎಂಎಸ್ ಸಹ ಪ್ರಾಧ್ಯಾಪಕರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯರಿಗೆ, ಬೋಧಕೇತರ ಆದಾಯ ಮಿತ್ರರಿಗೆ, ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ವಂದನೆಗಳು. ಈಗ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಮತ್ತು ಮನವಿ, ಭೌತಶಾಸ್ತ್ರ ಉಪನ್ಯಾಸಕರಾಗಿರ್ತಕ್ಕಂಥ ಹರ್ಷ ಮೇಡಮ್ ಒಂದು ಆ ವಿಚಾರಗಳನ್ನು ಹೇಳಬೇಕು ಅಂತ ಹೇಳಿ ಅವರಿಗೆ ಮನವಿ ಮಾಡ್ಕೊಳ್ತಾರೆ. ವಿದ್ಯಾರ್ಥಿಗಳಿಗೆ ಮಾತ್ರ. Small information I want to give to girls faculty hostel. So Monday onwards they are starting 4 years old. So the students who didn't got opportunity for the hostels, so all categories they can apply immediately within 30th of this month. Please inform your students, your friends also, and I request all the faculty members to inform your students as well.